ನಮಸ್ತೆ ಪ್ರಿಯ ವೀಕ್ಷಕರಿಗೆಲ್ಲ ಆರಾಧ್ಯ ಆಸ್ಟ್ರೋ ಯೂಟ್ಯೂಬ್ ಚಾನಲ್ಗೆ ತಮಗೆಲ್ಲರಿಗೂ ಆತ್ಮೀಯವಾದ ಸ್ವಾಗತ. ನಾನು ನಿಮ್ಮ ವಿಜಯ ರಾಜ್. ಇದೇನು ನಮಗೆ ಯುಗಾದಿ ಹಬ್ಬ ಬರ್ತಾ ಉಂಟು, ಹೊಸ ವರ್ಷ ಬರ್ತಾ ಉಂಟು. ಸೊ ಇದರಲ್ಲಿ ಎಲ್ಲರಿಗೂ ಕೂಡ ಒಂದು ಕುತೂಹಲ ಇರುತ್ತೆ, ಈ ವರ್ಷ ನಮಗೆ ಯಾವ ರೀತಿ ಇಂಪ್ಯಾಕ್ಟ್ ಕ್ರಿಯೇಟ್ ಆಗುತ್ತೆ, ಯಾವ ರೀತಿಯ ಫಲಾಫಲಗಳು ಬರ್ತವೆ, ಯುಗಾದಿ ಫಲ ಏನಿರುತ್ತೆ ಅದನ್ನು ತಿಳ್ಕೊಳ್ಳುವಂಥ ಕುತೂಹಲ ಎಲ್ಲರಲ್ಲೂ ಖಂಡಿತ ಇರುತ್ತೆ. ಅದರ ಬಗ್ಗೆ ಮಾತಾಡಲಿಕ್ಕೆ ಇವತ್ತು ಪ್ರಯತ್ನ ಮಾಡ್ತೇನೆ. ಅದರ ಜೊತೆಗೆ ಯಾರೆಲ್ಲ ಇದುವರೆಗೆ ನಮ್ಮ ಯೂಟ್ಯೂಬ್ ಚಾನಲ್ ಅಂದರೆ ಆರಾಧ್ಯ ಆಸ್ಟ್ರೋ ಯೂಟ್ಯೂಬ್ ಚಾನಲ್ ಸಬ್ಸ್ಕ್ರೈಬ್ ಮಾಡಿಲ್ಲ, ದಯವಿಟ್ಟು ನಮ್ಮ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳಿದ್ದೇನೆ. ಅದರ ಜೊತೆಗೆ ಬೆಲ್ ಐಕಾನ್ ಪ್ರೆಸ್ ಮಾಡಿ, ನೋಟಿಫಿಕೇಶನ್ ಮೊದಲನೇದಾಗಿ ನಿಮಗೆ ಅಂತೂ ಬಂದೇ ಬರುತ್ತೆ. ಆನಂತರ ವಿಡಿಯೋನ ಸ್ಕಿಪ್ ಮಾಡದೆ ಕೊನೆ ತನಕ ನೋಡ್ಲಿಕ್ಕೆ ಪ್ರಯತ್ನ ಮಾಡಿ. ನಿಮಗೆ ವಿಡಿಯೋ ಇಷ್ಟ ಆದಲ್ಲಿ ನಿಮ್ಮವರ ಜೊತೆ ಒಂದಷ್ಟು ಜನರ ಜೊತೆ ಇದನ್ನು ಹಂಚಿಕೊಳ್ಳಿಕ್ಕೆ ಪ್ರಯತ್ನ ಮಾಡಿ. ಬಹಳ 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 ಫೇವರಬಲ್ ಆಗುತ್ತೆ. ಓಕೆ, ಒಂದು ಮುನ್ನುಡಿ ನಿಮ್ಗೋಸ್ಕರ. ಯುಗಾದಿ ಬರ್ತಾ ಇದೆ. ಇದೇ ಬರುವ 9ನೇ ತಾರೀಕು 4ನೇ ತಿಂಗಳು 2024. ಆ ದಿನ ಅಧಿಪತಿ ಬಂದು ಯಾರಿರ್ತಾರೆ? ಮಂಗಳ. ಓಕೆನಾ, ಮಂಗಳವಾರ ಯುಗಾದಿ ಬರುತ್ತೆ. ಹಾಗಾದ್ರೆ ವರ್ಷದ ಅಧಿಪತಿ, ವರ್ಷದ ರಾಜ ಕುಜನಾಗ್ತಾನೆ. ಓಕೆನಾ, ಹಾಗಾದ್ರೆ ಜಾತಕದಲ್ಲಿ ಕುಜನ ಇಂಪ್ಯಾಕ್ಟ್ ಏನಿದೆ, ಕುಜ ಎಲ್ಲಿದ್ದಾನೆ ಅಲ್ಲಿಂದ ಇಂಪ್ಯಾಕ್ಟ್ ಕ್ರಿಯೇಟ್ ಆಗುತ್ತೆ, ಕುಜ ಎಲ್ಲಿದ್ದಾನೆ ಅಲ್ಲಿಂದ ನಿಮಗೆ ರಿಸಲ್ಟ್ ಬರಲಿಕ್ಕೆ ಶುರು ಆಗುತ್ತೆ. ಇದು ನಿಮ್ಮ ಲಗ್ನ ಚಾಟಿಗೆ ಸಂಬಂಧಪಟ್ಟಂತೆ. ಇನ್ನು ನಾನು ಹೇಳಿಕೊಡುವುದು ನಿಮಗೆ ಗೋಚರದಲ್ಲಿ ಕುಜ ಅಂದ್ರೆ ಮಂಗಳ ಅಥವಾ ಅಂಗಾರಕ ಎಲ್ಲೆಲ್ಲೆಲ್ಲೆಲ್ಲ ಭ್ರಮಣ ಮಾಡ್ತಾನೆ, ನಿಮ್ಗೆ ಯಾವ ಪಾರ್ಟ್ ಬಹಳ ದೊಡ್ಡ ಮಟ್ಟದಲ್ಲಿ ಇನ್ಫ್ಲುಯೆನ್ಸ್ ಆಗುತ್ತೆ ಅದರ ಬಗ್ಗೆ ಹೇಳಿಕೊಡ್ತೇನೆ. ಕನ್ಫರ್ಮೇಶನ್ ಬೇಕು ನಿಮಗೆ, ಒಂದು ವಿಚಾರ ನೆನ್ಪಿಟ್ಕೊಳ್ಳಿ. 2023ರಲ್ಲಿ ಯುಗಾದಿ ಬಂದಿರುವಂತದ್ದು 22ನೇ ತಾರೀಕು ಮಾರ್ಚ್ 2023ರಲ್ಲಿ ಯುಗಾದಿ ಬಂದಿರುವಂತದ್ದು. ಆ ದಿನ ಯಾವ್ದಿತ್ತು? ಬುಧವಾರ ಆಗಿತ್ತು. ಬುಧನ ಆಧಿಪತ್ಯ ಇತ್ತು. ಅಂದ್ರೆ 2023 ಮಾರ್ಚಿಂದ 2024 ಮಾರ್ಚ್ ವರೆಗೆ ಕೂಡ ಬುಧನ ಆಧಿಪತ್ಯದಲ್ಲಿನೇ ನೀವು ಬಂದಿದ್ದೀರಾ. ನಿಮ್ಮ ಜಾತಕ ತೆಗೆದು ನೋಡಿ, ನಿಮ್ಮ ಲಗ್ನ ಚಾರ್ಟ್ ಅನ್ನು ತೆಗೆದು ನೋಡಿ. ಅದರಲ್ಲಿ ಬುಧ ಎಲ್ಲಿ ಕೂತಿದ್ದಾನೆ ಜಸ್ಟ್ ನೋಡ್ಕೊಳ್ಳಿ. ಬುಧ ಎಲ್ಲಿ ಕೂತಿದ್ದಾನೆ, ಆ ಭಾವ ಆ ರಾಶಿಯ ಇಂಪ್ಯಾಕ್ಟ್ ನಿಮ್ಗೆ 2023ರಲ್ಲಿ ಆಗಿರುತ್ತೆ. ಬುಧ ಇರುವಂತಹ ರಾಶ್ಯಾಧಿಪತಿ ಎಲ್ಲಿ ಕೂತಿದ್ದಾನೆ ಅರ್ಥ ಆಗುತ್ತೆ ನಿಮ್ಗೆ. ಬುಧನ ರಾಶ್ಯಾಧಿಪತಿ, ಬುಧ ಇರುವಂತಹ ರಾಶಿಯ ಅಧಿಪತಿ ಡಿಸ್ಪೋಸಿಟರ್, ಆತ ಎಲ್ಲಿ ಕೂತಿದ್ದಾನೆ ಆ ಇಂಪ್ಯಾಕ್ಟ್ ನೀವು ಅನುಭವಿಸಿರ್ತೀರಾ. ಆನಂತರ ನಿಮ್ಮ ಜಾತಕದಲ್ಲಿ ಬುಧ ಇರುವಂತಹ ನಕ್ಷತ್ರ, ಆ ನಕ್ಷತ್ರಾಧಿಪತಿ ಎಲ್ಲಿದ್ದಾನೆ ಆ ಇಂಪ್ಯಾಕ್ಟ್ ಅನ್ನು ನೀವು ಅನುಭವಿಸಿರ್ತೀರ. 100% ಬೇಕಾದ್ರೆ ಟ್ರೈ ಮಾಡಿ ನೋಡಿ ಅಂತ ಹೇಳ್ತೇನೆ, ನಿಮಗೆ ಗೊತ್ತಾಗುತ್ತೆ ಅದು ಯಾವ ರೀತಿ ಇಂಪ್ಯಾಕ್ಟ್ ಅನ್ನ ಕ್ರಿಯೇಟ್ ಮಾಡುತ್ತೆ ಅಂತ. ಅದೇ ರೀತಿ ಈ ವರ್ಷ 2024 ಏಪ್ರಿಲ್ನಿಂದ ಹಿಡಿದು 2025ರವರೆಗೂ ಕೂಡ ನಿಮ್ಗೆ ಕುಜನ ಇಂಪ್ಯಾಕ್ಟ್ ಇರುತ್ತೆ, ಮಂಗಳನ ಇಂಪ್ಯಾಕ್ಟ್ ಇರುತ್ತೆ. ಹಾಗಾದ್ರೆ ನಿಮ್ಮ ಜಾತಕದಲ್ಲಿ ಅರ್ಥ ಮಾಡ್ಕೊಳ್ಳಿ, ನಿಮ್ಮ ಜಾತಕದಲ್ಲಿ ಲಗ್ನ ಚಾರ್ಟ್ ಅಲ್ಲಿ ಲಗ್ನದಿಂದ ಕುಜ ಎಷ್ಟನೇ ಮನೆಯಲ್ಲಿದ್ದಾನೆ ಆ ಮನೆ ಆಕ್ಟಿವೇಟ್ ಆಗುತ್ತೆ, ಆ ಮನೆಗೆ ಸಂಬಂಧಪಟ್ಟಂತ ಇಂಪ್ಯಾಕ್ಟ್ ಕ್ರಿಯೇಟ್ ಆಗುತ್ತೆ, ಆ ಮನೆಗೆ ಸಂಬಂಧಪಟ್ಟಂತ ರಿಸಲ್ಟ್ ಬರುತ್ತೆ. ಆ ನಂತರ ಕುಜ ಇರುವಂತಹ ರಾಶ್ಯಾಧಿಪತಿ, ಕುಜ ಇರುವಂತಹ ಡಿಸ್ಪೋಸಿಟರ್ ಎಲ್ಲಿ ಕೂತಿದ್ದಾನೆ ಆ ಭಾವದ ಇಂಪ್ಯಾಕ್ಟ್, ಆ ರಾಶಿಯ ಇಂಪ್ಯಾಕ್ಟ್ ಬರುತ್ತೆ. ಆನಂತರ ನಿಮ್ಮ ನಾಟಲ್ ಚಾರ್ಟ್ ಅಲ್ಲಿ ಕುಜ ಇರುವಂತಹ ನಕ್ಷತ್ರಾಧಿಪತಿ ಆತ ಎಲ್ಲಿ ಕೂತಿದ್ದಾನೆ ಆ ಇಂಪ್ಯಾಕ್ಟ್ ಅನ್ನ 100% ನೀವು ಅನುಭವಿಸ್ತೀರಾ, ನೋ ಡೌಟ್. ಬೇಕಾದ್ರೆ ಟ್ರೈ ಮಾಡಿ ನೋಡಿ. ಓಕೆನಾ, ಗೊತ್ತಾಯ್ತು. ಈಗ ಇನ್ನೊಂದು ವಿಚಾರ ಏನಂದ್ರೆ, ಈಗ ನಿಮ್ ಜಾತಕದಲ್ಲಿ ಕುಜ ಈಗ ಫಾರ್ ಎಕ್ಸಾಂಪಲ್ ಹೇಳ್ಬೇಕು, ನಿಮ್ ಜಾತಕದಲ್ಲಿ ಕುಜ 4ನೇ ಮನೆಯಲ್ಲಿ ಇದ್ದಾನೆ ಅಂತ ಇಟ್ಕೊಳ್ಳೋಣ. ಸೊ ಯಾರಿಗೆಲ್ಲ ಕುಜ 4ನೇ ಮನೆಯಲ್ಲಿ ಆಲ್ರೆಡಿ ಕೂತಿದ್ದಾನೆ, ತಲೆಯಲ್ಲಿ ಏನ್ ಬಂದಿರುತ್ತೆ, ಭೂಮಿ ಮಾಡ್ಬೇಕು, ಮನೆ ಮಾಡ್ಬೇಕು, ಕೆಲಸ ಚೇಂಜ್ ಮಾಡ್ಬೇಕು, ಹೊಸ್ತೇನೋ ಮಾಡ್ಬೇಕು, ಸೊ ಅದೆಲ್ಲ ಅಚಾನಕ್ ಆಗಿ ಆಗುವಂತ ಯೋಗ ಭಾಗ್ಯ ಕೂಡ ಕ್ರಿಯೇಟ್ ಆಗುತ್ತೆ. ಸೊ ಈ ರೀತಿಯಾಗಿ ಇದನ್ನು ನೋಡ್ಕೊಳ್ಬೇಕಾದಂತಹ ಅನಿವಾರ್ಯತೆ ನಿಮ್ಮ ಪಾಲಿಗೆ ಅಂತೂ ಖಂಡಿತ ಉಂಟು. ಓಕೆ, ನಾ ಗೊತ್ತಾಯ್ತು ಅಂತ ಇಟ್ಕೊಳ್ಳಿ. ಯಾಕಂದ್ರೆ ಒಂದು ಅಕ್ಯುರೇಸಿಗೆ ಬೇಕಾಗಿ ಹೇಳಿದೆ ನಿಮ್ಗೆ. ಯಾಕಂದ್ರೆ ಸುಮ್ಮನೆ ಏನೋ ಒಂದ್ ಕಡೆ ಗುರುವನ್ನ ನೋಡ್ಕೊಳ್ಳೋದು, ಶನಿಯನ್ನ ನೋಡ್ಕೊಳ್ಳೋದು, ರಾಹುವನ್ನ ನೋಡೋದು, ಕೇತು, ಇದು ಯಾವಾಗ್ಲೂ ನಾವು ನೋಡ್ತಾನೆ ಇರ್ತೇವೆ. ಬಟ್ ವರ್ಷದ ಅಧಿಪತಿ ಅಂದ್ರೆ ವರ್ಷದ ರಾಜ ಯಾರಿರ್ತಾನೆ ಅದನ್ನ ನಾವು ಕಡೆಗಣಿಸಿರ್ತೇವೆ. ಅಲ್ಲಿಂದ ಹಿಡಿದು ಯಾರು ಪ್ರಿಡಿಕ್ಷನ್ ಮಾಡ್ಲಿಕ್ಕೆ ಪ್ರಯತ್ನ ಮಾಡಲ್ಲ. ಆಕ್ಚುಲಿ ಅಕ್ಯುರೇಸಿ ಅಂತ ಏನುಂಟು ಅದು ವರ್ಷದ ರಾಜನ ಮೇಲೆ ಡಿಪೆಂಡ್ ಆಗಿನೇ ಇರುತ್ತೆ. ಹಾಗಾದ್ರೆ ಇವತ್ತು ನೋಡ್ಕೊಂಡ್ಬೇಡ, ನಾನು ಗೋಚರದಲ್ಲಿ ಹೇಳ್ತಾ ಹೋಗ್ತೇನೆ. ಗೋಚರದಲ್ಲಿ ಕೂಡ ಅದರ ಇಂಪ್ಯಾಕ್ಟ್ ಒಂದು 100% ಬರ್ಲಿಕ್ಕೆ ಶುರು ಆಗುತ್ತೆ ನಿಮ್ಗೆ. ಅದ್ರ ಜೊತೆಗೆ ನಿಮ್ಮ ನಾಟಲ್ ಚಾರ್ಟ್ ಅಂದ್ರೆ ಲಗ್ನ ಚಾರ್ಟ್ ಅನ್ನ ನೋಡ್ಕೊಳ್ಳಿ. ರಾಶಿಯಿಂದ ಅಲ್ಲ, ಲಗ್ನದಿಂದ ಬಹಳ ಅಕ್ಯುರೇಸ್ ಇರ್ತದೆ. ರಾಶಿಯಿಂದ ನೋಡ್ಕೊಳ್ಬಹುದು ನಿಮ್ಗೆ ಲಗ್ನ ಗೊತ್ತಿಲ್ಲ ಅಂದಾಗ, ಸೊ ಅದನ್ನ ನೋಡ್ಕೊಂಡಾಗ ಕೂಡ ಒಳ್ಳೆ ರಿಸಲ್ಟ್ ಬರುತ್ತೆ. ಈ ಒಂದು ಪ್ರಿಡಿಕ್ಷನ್ ಅನ್ನ ನೀವು ಯಾರೇ ಆದ್ರೂ ಕೂಡ ಲಗ್ನ ನೋಡ್ಲಿಕ್ಕೆ ಗೊತ್ತಿದೆ ನಿಮ್ಗೆ ಲಗ್ನದಿಂದ ನೋಡ್ಕೊಳ್ಳಿ, ರಾಶಿ ನೋಡ್ಲಿಕ್ಕೆ ಗೊತ್ತಿದೆ ನಿಮ್ಗೆ ರಾಶಿಯಿಂದ ನೋಡ್ಕೊಳ್ಳಿ, ಅಥವಾ ಲಗ್ನ ಮತ್ತೆ ರಾಶಿ ಎರಡರಿಂದ ಕೂಡ ನೋಡ್ಕೊಳ್ಳಿ. ನಿಮ್ಗೆ ಒಂದು ಅಕ್ಯುರೇಸಿ ಅಂತೂ 100% ಸಿಗುತ್ತೆ. ನಿಮ್ಗೆ ಯೋಚನೆ ಮಾಡುವಂತ ಅಗತ್ಯ ಇಲ್ಲ. ಕಮೆಂಟ್ ಬಾಕ್ಸ್ ಅಲ್ಲಿ ಹಾಕ್ಬೇಕಂತೇನಿಲ್ಲ, ಲಗ್ನದಿಂದ ನೋಡ್ಕೊಳ್ಬೇಕಾ ರಾಶಿಯಿಂದ ನೋಡ್ಕೊಳ್ಬೇಕಾ ಅದೆಲ್ಲ ಬೇಕಾಗಿಲ್ಲ. ಓಕೆನಾ, ಗೊತ್ತಾಯ್ತು ಅಂತ ಇಟ್ಕೊಳ್ತೀನಪ್ಪ. ಹೆಚ್ಚು ಹೊತ್ತು ಮಾಡಿದೀಗ ಆರಂಭ ಮಾಡೋಣ. ಮೊದಲನೇದಾಗಿ ಮೇಷರಾಶಿ ಮೇಷ ಲಗ್ನದವ್ರಿಗೆ ಕುಜ ಮಹಾರಾಜನ ಇಂಪ್ಯಾಕ್ಟ್ ಏನಿರುತ್ತೆ? ಮೇಷರಾಶಿ ಮೇಷ ಲಗ್ನದವ್ರಿಗೆ ಕುಜ ಮಹಾರಾಜ ಲಾಭಸ್ಥಾನದಲ್ಲಿ ಹೋಗ್ತಾ ಇದ್ದಾನೆ. ಓಕೆನಾ, ಸೊ ಇದು ಬಹಳ ಫೇವರಬಲ್ ಅಂತ ಒಂದು ಲೆಕ್ಕಕ್ಕಂತೂ ಹೇಳ್ಬೋದು, ಪರವಾಗಿಲ್ಲ. ಲಾಭಸ್ಥಾನದಲ್ಲಿ ಕುಜ ಇದ್ದಾನೆ. ಲಾಭಸ್ಥಾನ ಬಂದು ನಿಮ್ಗೆ ಲಾಭ ಕೊಡುವಂಥದ್ದು, ಜೊತೆಗೆ ನಿಮ್ಮ ಸ್ಯಾಲರಿ ಅಂತ ಹೇಳ್ಬೋದು, ನಿಮ್ಮ ಹಿರಿಯರ್ ಅಂತ ಹೇಳ್ಬೋದು, ನಿಮ್ಮ ಅಣ್ಣ ನಿಮ್ಮ ಅಕ್ಕ, ನಿಮ್ಗಿಂತ ಮೊದಲೇ ಮಾಡಿಟ್ಟಂತ ಆಸ್ತಿ ಪಾಸ್ತಿ ಅಂತ ಹೇಳ್ಬೋದು. ಆನಂತರ ನಿಮ್ಮ ವಿಶ್ ಫುಲ್ಫಿಲ್ಮೆಂಟ್ ಅಂದ್ರೆ ನಿಮ್ಮ ಡಿಸೈರ್ ಫುಲ್ಫಿಲ್ಮೆಂಟ್ ಆಗುವಂತ ಜಾಗ ಬಂದು ಅದು ಬಂದು ನಿಮ್ಮ 11ನೇ ಮನೆ, ಅಲ್ಲಿ ಕುಜ ಮತ್ತೆ
ಶನಿ ಕೂಡ ಒಟ್ಟಿಗೆ ಇದ್ದಾರೆ. ಕುಜ ಮತ್ತೆ ಶನಿಯ ಒಂದು ಕಾಂಬಿನೇಷನ್ ಇದೆ. ಇಲ್ಲಿ ಏನಾಗುತ್ತೆ, ಇಬ್ರು ಒಟ್ಟೊಟ್ಟಿಗೆನೆ ಕೆಲಸ ಮಾಡ್ತಾರೆ. ಕುಜ ಆಕ್ಟಿವೇಟ್ ಆಗಿಬಿಟ್ಟಿರ್ತಾನೆ, ಶನಿ ಕೂಡ ಅದ್ರ ಜೊತೆಗೇನೆ ಇರ್ತಾನೆ. ಇಬ್ರು ಕೂಡ ಹೆಚ್ಚು ಕಡಿಮೆ ಒಂದೇ ಡಿಗ್ರಿಯಲ್ಲಿ ಇದ್ದಾರೆ, 19 ಮತ್ತೆ 20 ಡಿಗ್ರಿಯಲ್ಲಿ ಇಬ್ರು ಕೂಡ ಹೋಗ್ತಾ ಇದ್ದಾರೆ. ಸೊ ಇದೊಂದು ಅಂಗಾರಕ ದೋಷ ಅಂತ ಹೇಳ್ಬೋದು, ಅಥವಾ ಅಂಗಾರಕ ಯೋಗ ಅಂತ ಹೇಳ್ಬೋದು, ನಿಮ್ಗೆ ಹೇಗೆ ಬೇಕೋ ಹಾಗೆ. ಇಲ್ಲೇನಾಗುತ್ತೆ, ಯಾವಾಗ ಕುಜ ಮತ್ತೆ ಕುಜ ಮತ್ತೆ ಶನಿಯ ಒಂದು ಕಾಂಬಿನೇಷನ್ 11ನೇ ಮನೆಯಲ್ಲಿ ಬಂತು. ಕುಜ ಯಾರು, ಜಾತಕಕ್ಕೆ ಲಗ್ನಾಧಿಪತಿ, ಈ ಜಾತಕಕ್ಕೆ ಲಗ್ನಾಧಿಪತಿ ಅಷ್ಟಮಾಧಿಪತಿ. ಓಕೆನಾ, ಕುಜ ಬಂದು ಈ ಜಾತಕಕ್ಕೆ ಲಗ್ನಾಧಿಪತಿ ಮತ್ತೆ ಅಷ್ಟಮಾಧಿಪತಿ ಆಗಿ ಆತ ಲಾಭ ಸ್ಥಾನದಲ್ಲಿರೋದ್ರಿಂದ ಇಲ್ಲಿ ಬಹಳ ವಿಶೇಷವಾಗಿ ನೋಡ್ಕೊಳ್ಬೇಕು. ಲಗ್ನಾಧಿಪತಿಯಾಗಿ ಲಾಭ ಸ್ಥಾನದಲ್ಲಿ ಬಂದ, ಅಲ್ಲಿಂದ ಅದು ಕಾಂಬಿನೇಷನ್ ಏನಾಯ್ತು, 3 ರೇಖಾದಶ. ಓಕೆನಾ, 3-11 ಕಾಂಬಿನೇಷನ್ ಆಯ್ತು, ಸ್ಟ್ರಗಲ್ ಇರುತ್ತೆ ಅಂತ ಆಯ್ತು. ಓಕೆನಾ, ನೀವು ಸ್ಟ್ರಗಲ್ ಮಾಡ್ತೀರಾ, ಹೆಲ್ತ್ ನೋಡ್ಕೊಳ್ಬೇಕಾದಂತ ಅನಿವಾರ್ಯತೆ ಉಂಟು ನಿಮಗೆ. ಓಕೆನಾ, ಸ್ಟ್ರಗಲ್ ಯಾವ್ದಕ್ಕೆ ಮಾಡ್ತೀರಾ ಅದು ಇನ್ನೊಂದು ವಿಚಾರ. ಯಾವ್ದಕ್ಕೆ ಮಾಡ್ತೀರಾ, 8ನೇ ಮನೆ ಅಧಿಪತಿಯಾಗಿ ಕುಜ ಏನ್ ಮಾಡ್ತಾನೆ, ಆತ ಲಾಭ ಸ್ಥಾನದಲ್ಲಿದ್ದಾನೆ. ಹಾಗಾದ್ರೆ ಹಿರಿಯರಿಂದ ಬರ್ತಕ್ಕಂಥ ಪ್ರಾಪರ್ಟಿಗೆ ಬೇಕಾಗಿ, ಅನ್ಸೆಸ್ಟರ್ಸ್ ಪ್ರಾಪರ್ಟಿಗೆ ಬೇಕಾಗಿ, ಯಾವುದೋ ಇನ್ಶೂರೆನ್ಸ್ ಹಣಕ್ಕೆ ಬೇಕಾಗಿ, ಎಲ್ಲಿಂದಲೂ ಹಣ ಕಳ್ಕೊಂಡಿದ್ದೀರಾ ಅದಕ್ಕೆ ಬೇಕಾಗಿ, ಅಥವಾ ಯಾರಿಗೂ ಹಣ ಕೊಟ್ಟು ಕಳ್ಕೊಂಡಿದ್ದೀರಾ ಅದಕ್ಕೆ ಬೇಕಾಗಿ ಒಂದಷ್ಟು ರೀತಿಯಲ್ಲಿ ನೀವು ಎಫರ್ಟ್ ಅನ್ನ ಹಾಕ್ತೀರಾ. ಅದು ನಿಮ್ಮ ಪಾಲಿಗೆ ಬರಲೇಬೇಕು ಅನ್ನೋ ಒಂದು ಎಫರ್ಟ್ ಅನ್ನ ಹಾಕ್ತೀರಾ. ಅದಕ್ಕೆ ಬೇಕಾಗಿ ಖರ್ಚು ಕೂಡ ಮಾಡ್ತೀರಾ. ಯಾಕಂದ್ರೆ ಇಲ್ಲೇನಾಗುತ್ತೆ, ಕುಜ ಇರುವಂತಹ ರಾಶಿಯಾಧಿಪತಿ ಯಾರು, ಅದು ಬಂದು ರಾಹು. ಆತ ಎಲ್ಲಿದ್ದಾನೆ, 12,000 ರಿಸಲ್ಟ್ ಕೊಡ್ತಾ ಇದ್ದಾನೆ. ಅದರ ಅರ್ಥ ಏನು ಅಂದ್ರೆ, ಎಲ್ಲೊಂದ್ ಕಡೆ ನೀವು ತುಂಬಾನೇ ಖರ್ಚು ಮಾಡಬೇಕಾಗುತ್ತೆ, ತುಂಬಾನೇ ಶ್ರಮ ವಹಿಸಬೇಕಾಗುತ್ತೆ, ತುಂಬಾನೇ ಅದರ ಹಿಂದೆ ಓಡಾಡಬೇಕಾಗುತ್ತೆ, ಆಯಾಸನ ಆಗುತ್ತೆ, ಹೆಲ್ತ್ ಪ್ರಾಬ್ಲಮ್ ಆಗುತ್ತೆ. ಇದೆಲ್ಲ ಒಂದು ಪರಿಸ್ಥಿತಿಯಲ್ಲಿ ಇರುವಂತದ್ದು. ಬಟ್ ನಿಮ್ಗೆ ಒಳ್ಳೆ ರಿಸಲ್ಟ್ ಏನಂದ್ರೆ, ಇನ್ನು ಸ್ವಲ್ಪ ದಿನದಲ್ಲಿ ಗುರು ಮಹಾರಾಜ ಚೇಂಜ್ ಆಗ್ತಾನೆ. ಓಕೆ, ಗುರು ಮಹಾರಾಜನ ಬಗ್ಗೆ ಇವತ್ತು ನಾನು ಏನು ಹೇಳಲ್ಲ. ಅದು ಗುರು ಮಹಾರಾಜ ಇನ್ನು ಕೂಡ ಚೇಂಜ್ ಆಗ್ಬೇಕಾದ್ರೆ ಇನ್ನು 1 ತಿಂಗಳು, 25 ದಿನ ಇದೆ. ಆನಂತರ ಗುರು ಚೇಂಜ್ ಆದಾಗ ಗುರು ಗೋಚರ ಫಲ ಏನಿರುತ್ತೆ ಅದ್ರ ಬಗ್ಗೆ ಮಾತಾಡ್ಲಿಕ್ಕೆ ಪ್ರಯತ್ನ ಮಾಡ್ತೀನಿ. ಇವತ್ತು ಅದು ಬೇಕಾಗಿಲ್ಲ. ಬಟ್ ಗುರು ನಿಮ್ಗೆ 2ನೇ ಮನೆಗೆ ಬರ್ತಾನೆ, ರಾಶಿ ಮತ್ತೆ ಲಗ್ನದಿಂದ. ಅವಾಗ ಏನಾಗುತ್ತೆ, ನಿಮ್ಗೆ ಬಹಳ ವಿಶೇಷ ರೀತಿಯಲ್ಲಿ ನೀವೇನ್ ಕೆಲಸ ಅಂದುಕೊಂಡಿರ್ತೀರಾ ಅದು ನಿಮ್ಮ ಪಾಲಿಗೆ ಬರ್ಲಿಕ್ಕೆ ಶುರು ಆಗುತ್ತೆ. ಒಂದು ಮಾತು ನೆನ್ಪಿಟ್ಕೊಳ್ಬೇಕು, ಯಾವಾಗ ಶನಿ ಮತ್ತೆ ಕುಜನ ಕಾಂಬಿನೇಷನ್ ನಿಮ್ಮ ಜಾತಕದಲ್ಲಿ ಕಂಡು ಬರ್ತಾ ಉಂಟು, ಯಾವುದೇ ಲಗ್ನ, ಯಾವುದೇ ರಾಶಿಯಲ್ಲಿ, ಯಾವುದೇ ಭಾವದಲ್ಲಿ ಶನಿ ಮತ್ತೆ ಕುಜ, ಅವಾಗ ಏನಾಗುತ್ತೆ, ಆ ಪಾರ್ಟಿಗೆ ಸಂಬಂಧಪಟ್ಟ ನೀವು ಏನೋ ಮಾಡ್ಬೇಕು ಎಂದು ಹಠದಿಂದ ಸಾಧನೆ ಮಾಡ್ತೀರಿ ಅಂತ ಇದೆ. ಈಗ ಫಾರ್ ಎಕ್ಸಾಂಪಲ್ ಹೇಳ್ಬೇಕಾದ್ರೆ, ಶನಿ ಮತ್ತೆ ಕುಜ 4ನೇ ಮನೆಯಲ್ಲಿ ಇದ್ದಾರಂದಾಗ ಭೂಮಿ ಮಾಡಬೇಕು, ಮನೆ ಕಟ್ಟಬೇಕು, ಹಠದಿಂದ 100% ಸಾಧನೆ ಮಾಡ್ತಿರುತ್ತೋ ಅಂಥದ್ದೇ ಒಂದು ಕಾಂಬಿನೇಷನ್ ಈಗ ಗೋಚರದಲ್ಲಿ ಕ್ರಿಯೇಟ್ ಆಗಿರುವಂತದ್ದು. ಅದು ಕೂಡ ಈ ವರ್ಷಕ್ಕೆ ಸಂಬಂಧಪಟ್ಟಂತೆ ಆಧಿಪತ್ಯ ಕೂಡ ಇರುವಂತದ್ದು, ಅದರಿಂದ ಅದು ಆಕ್ಟಿವೇಟ್ ಆಗಿರುವಂತದ್ದು. ಶನಿ ಮತ್ತೆ ಕುಜನ ಕಾಂಬಿನೇಷನ್ ಖಂಡಿತ ನಿಮ್ಗೆ ನಿಮ್ಮ ಡಿಸೈರ್ಸ್ ಅನ್ನ ಫುಲ್ಫಿಲ್ಮೆಂಟ್ ಮಾಡ್ಲಿಕ್ಕೆ ಅದು ಬಹಳ ವಿಶೇಷವಾಗಿ ಕೆಲಸ ಮಾಡುತ್ತೆ. ಅದರ ಜೊತೆಗೆ ಕಳ್ಕೊಂಡಂತಹ ಹಣ ಕಾಸು ಎಲ್ಲ ಬರ್ಲಿಕ್ಕೆ, ಅಥವಾ ಅನ್ಸೆಸ್ಟರ್ ಪ್ರಾಪರ್ಟಿ, ಹಿರಿಯರ ಪ್ರಾಪರ್ಟಿ ಬರ್ಲಿಕ್ಕೆ ಕೂಡ ಅದು ಸಹಾಯವನ್ನಂತೂ ಮಾಡಿಯೇ ಮಾಡಿದೆ. ಅದಕ್ಕೆ ಬೇಕಾದ ಒಂದು ಪ್ರಾಮಾಣಿಕ ಪ್ರಯತ್ನ ಮಾಡಿ ಬಹಳ ಫೇವರಬಲ್ ರಿಸಲ್ಟ್ ಅನ್ನ ನೀವು 100% ಅನುಭವಿಸ್ತೀರಾ. ನೆಕ್ಸ್ಟ್ ಏನಾಗುತ್ತೆ, ಇದರಲ್ಲಿ ಬಹಳ ವಿಶೇಷವಾಗಿ ನೋಡ್ಕೊಳ್ಬೇಕು, ನಿಮ್ಮ ಮನೆಯಲ್ಲಿ ಹಿರಿಯರಿಗೆ ಅನಾರೋಗ್ಯ ಕಾಡುವಂಥದ್ದು, ಅಣ್ಣ ಅಕ್ಕ ಹಿರಿಯರು ಯಾರಿದ್ದಾರೆ ಅವರಿಗೆಲ್ಲ, ಅಜ್ಜ ಅಜ್ಜಿ ಯಾರು ಬೇಕಾದ್ರೂ ಇರಲಿ, ಅವರಿಗೆ ಅನಾರೋಗ್ಯ ಕಾಡುವಂತ ಎಲ್ಲಾ ಸಾಧ್ಯತೆಗಳು ಕಂಡು ಬರುತ್ತೆ. ಅವರ ಆರೋಗ್ಯದ ಬಗ್ಗೆ ತೀವ್ರ ಗಮನ ಕೊಡಿ ಅಂತ ಹೇಳ್ತೇನೆ. ಯಾಕಂದ್ರೆ ಈ ಜಾತಕಕ್ಕೆ, ನಿಮ್ಮ ಮೇಷರಾಶಿ ಮೇಷಲಗ್ನ ಜಾತಕಕ್ಕೆ ಏನಾಗುತ್ತೆ, ಶನಿ ಮಹಾರಾಜ ಬಂದು ಬಾಧಾಧಿಪತಿ ಆಗ್ತಾನೆ, ಅನಾರೋಗ್ಯವನ್ನು ಕ್ರಿಯೇಟ್ ಮಾಡಬಲ್ಲ ಆತ. ಆತ ಎಲ್ಲಿದ್ದಾನೆ, ಕುಂಭರಾಶಿಯಲ್ಲಿದ್ದಾನೆ, ಮೂಲ ತ್ರಿಕೋನ ರಾಶಿಯಲ್ಲಿದ್ದಾನೆ. ಬಟ್ ಆತ ಅಂಶ ಯಾವ್ದು ಪಡ್ಕೊಂಡಿದ್ದಾನೆ, ನವಾಂಶದಲ್ಲಿ, ಆದ ನೀಚ ನವಾಂಶದಲ್ಲಿದ್ದಾನೆ, ಅಂದ್ರೆ ಕುಜನಾಂಶದಲ್ಲಿದ್ದಾನೆ, ಮೇಷರಾಶಿಯಲ್ಲಿದ್ದಾನೆ ನವಾಂಶದಲ್ಲಿ. ಅದಕ್ಕೋಸ್ಕರ ಏನಾಗುತ್ತೆ, ಶನಿಯಿಂದ ತುಂಬಾ ಪ್ರಬಲವಾದ ಒಂದು ಇಂಪ್ಯಾಕ್ಟ್ ಕ್ರಿಯೇಟ್ ಆಗುವಂತ ಸಾಧ್ಯತೆಗಳು ಸ್ವಲ್ಪ ಮಟ್ಟಿಗೆ ಕಡಿಮೆ. ಅದಕ್ಕೋಸ್ಕರ ನಿಮ್ಮ ಹಿರಿಯರಿಗೆ ಹೆಲ್ತ್ ರಿಲೇಟೆಡ್ ಪ್ರಾಬ್ಲಮ್ ಬರುವಂತ ಎಲ್ಲಾ ಸಾಧ್ಯತೆಗಳು ಇರುವುದರಿಂದ ಅವರ ಸೇವೆಯನ್ನ ಮಾಡಿದ್ದು ಬಹಳ ಫೇವರಬಲ್ ರಿಸಲ್ಟ್ ನಿಮ್ಮ ಪಾಲಿಗೆ ಅಂತ 100% ಕ್ರಿಯೇಟ್ ಮಾಡಿಯೇ ಮಾಡುತ್ತೆ. ಇನ್ನೇನಾಗುತ್ತೆ, ಯಾವಾಗ ಕುಜನ ಒಂದು ಇಂಪ್ಯಾಕ್ಟ್ ಅನ್ನು ನೋಡ್ಬೇಕಾದ್ರೆ ನಿಮ್ಗೆ ಗೊತ್ತಾಯ್ತು, ಈಗ ಲಾಭ ಸ್ಥಾನದ ಇಂಪ್ಯಾಕ್ಟ್ ಗೊತ್ತಾಯ್ತು. ಖಂಡಿತ ನಿಮ್ಗೆ ಸ್ಯಾಲರಿ ಜಾಸ್ತಿ ಆಗ್ಬೇಕು, ಲಾಭ ಜಾಸ್ತಿ ಬರಬೇಕು, ಅದರ ಬಗ್ಗೆ ನೀವು ಪ್ರಯತ್ನ ಮಾಡಿ, ಖಂಡಿತ ನೀವು ಪ್ರಯತ್ನ ಮಾಡಿ, ಏನು ತೊಂದರೆ ಇಲ್ಲ ಅಂತ ಹೇಳಿದ್ರೆ. ನೀವು ಕೆಲವರಿಗೆಲ್ಲ ಕೆಲಸ ಚೇಂಜ್ ಮಾಡುವಂಥದ್ದು, ಯಾಕಂದ್ರೆ ಶನಿ ಬಂದು ದಶಮಾಧಿಪತಿ ಆಗಿರ್ತಾನೆ. ಕೆಲಸ ಚೇಂಜ್ ಮಾಡ್ಬೇಕಂದ್ರೆ ನೀವು ಯಾವ್ದನ್ನ ನೋಡಿ ಕೆಲಸ ಚೇಂಜ್ ಮಾಡ್ತೀರಾ, ಸ್ಯಾಲ್ರಿ ನೋಡ್ಕೊಂಡು ಕೆಲಸ ಚೇಂಜ್ ಮಾಡ್ತೀರಾ. ಈ ಕಂಪನಿಯಲ್ಲಿ ಕೆಲಸ ಸ್ಯಾಲ್ರಿ ತುಂಬಾ ಕಡಿಮೆ ಉಂಟು, ನಾನು ಇನ್ನೊಂದು ಕಂಪನಿಗೆ ಹೋಗ್ತೇನೆ, ಅಲ್ಲಿ ಒಳ್ಳೆ ಸ್ಯಾಲ್ರಿಗಳು, ಆ ಸ್ಯಾಲ್ರಿಯನ್ನು ನೋಡ್ಕೊಂಡು ನೀವು ಕೆಲಸವನ್ನ ಚೇಂಜ್ ಮಾಡುವಂತ ಯೋಗವಾಗಿ ಜಾತಕದಲ್ಲಿ. ಅದಕ್ಕೆ ಬೇಕಾಗಿ ನೀವು ಖಂಡಿತ ಒಂದು ಪ್ರಾಮಾಣಿಕ ಪ್ರಯತ್ನ ಮಾಡಬಹುದು. ಒಳ್ಳೆ ರಿಸಲ್ಟ್ ಅನ್ನು ನೀವು ಖಂಡಿತ ಅನುಭವಿಸ್ತೀರಾ. ಓಕೆನಾ, ಈಗ ಇಲ್ಲಿ ಎಲ್ಲಾ ಮಜಲುಗಳಲ್ಲಿ ನಾನು ಮಾತಾಡುವಾಗಿಲ್ಲ, ಯಾಕಂದ್ರೆ ವಿಡಿಯೋ ತುಂಬಾ ಲೆಂತ್ ಆಗುತ್ತೆ. ಶಾರ್ಟ್ ಆಗಿ ಸ್ವೀಟ್ ಆಗಿ ಹೇಳ್ಕೊಡ್ತೇನೆ ನಿಮಗೆ. ಜೊತೆಗೆ ಏನಾಗುತ್ತೆ ಗೊತ್ತಾ, ಕುಜ ಮತ್ತೆ ಶನಿ ಏನ್ ಮಾಡ್ತಾರೆ, ನೇರವಾಗಿ ಪಂಚಮವನ್ನು ವೀಕ್ಷಣೆ ಮಾಡ್ತಾರೆ. ಓಕೆನಾ, ಸಿಂಹರಾಶಿಯನ್ನು ವೀಕ್ಷಣೆ ಮಾಡ್ತಾರೆ. ಸೊ ಇದರ ಮುಖಾಂತರ ಸ್ವಲ್ಪ ಮಟ್ಟಿಗೆ ಗಮನ ಕೊಡಬೇಕು. ಯಾರೆಲ್ಲ ಯೋಗ್ಯ ವಯಸ್ಕರಿಗೆ ಪ್ರೀತಿ ಪ್ರೇಮ ಅದು ಇದು ಬರುವಂತದ್ದು, ಸ್ವಲ್ಪ ಸ್ನೇಹಿತರು ಹೆಚ್ಚಾಗುವಂತದ್ದು, ಯಾರೆಲ್ಲ ಎಜುಕೇಶನ್ ಮಾಡ್ತಾ ಇದ್ದಾರೆ ಎಜುಕೇಶನ್ ಅಲ್ಲಿ ಸ್ವಲ್ಪ ಮಟ್ಟಿಗೆ ಡಿಸ್ಟರ್ಬೆನ್ಸ್ ಆಗುವಂತದ್ದು, ಮನಸ್ಸೆಲ್ಲೂ ಚಂಚಲ ಆಗುವಂತದ್ದು, ಮನಸ್ಸು ಚಂಚಲತೆಗೆ ಒಳಗಾಗುವಂತ ಸಾಧ್ಯತೆಗಳು ತೀರಾ ಜಾಸ್ತಿ ಅಂತ ಹೇಳಿದ್ರೆ, ಸ್ವಲ್ಪ ಸ್ನೇಹಿತರು ಪ್ರೀತಿ ಪ್ರೇಮ ವಿದ್ಯೆ ಇದರ ಬಗ್ಗೆ ಸ್ವಲ್ಪ ಗಮನ ಕೊಡಬೇಕಾದಂತಹ ಅನಿವಾರ್ಯತೆ ನಿಮ್ಮ ಪಾಲಿಗಂಟು. ಅನ್ಯಥಾ ನಿಮಗೆ ಸಮಸ್ಯೆ ಕೂಡ ಕ್ರಿಯೇಟ್ ಆಗ್ಬೋದು. ಯಾರಿಗೆಲ್ಲ ಜಾತಕದಲ್ಲಿ ಕುಜ ದೇಶ ನಡೀತಾ ಉಂಟು, ಶನಿ ದೇಶ ನಡೀತಾ ಉಂಟು, ರಾಹು ದೇಶ ನಡೀತಾ ಉಂಟು, ಅಥವಾ ಅವರಿಗೆ ಕುಜ ದೇಶ, ಶನಿ ದೇಶ, ರಾಹು ದೇಶ, ಆನಂತರ ಗುರು ದೇಶ, ಯಾಕಂದ್ರೆ ಶನಿ ಇದ್ದಾನೆ ಪೂರ್ವಭದ್ರ, ಗುರು ದೇಶ ನಡೀತಾ ಉಂಟು, ಅವರೆಲ್ಲರಿಗೂ ಕೂಡ ಈ ಇಂಪ್ಯಾಕ್ಟ್ ಬಹಳ ಜಾಸ್ತಿಯಾಗಿ ಕ್ರಿಯೇಟ್ ಆಗುವಂತ ಸಾಧ್ಯತೆಗಳು ಇದ್ದೇ ಇರ್ತವೆ. ಪರಿಹಾರ ಏನಿರುತ್ತೆ ನಾನು ಈ ಕಾರ್ಯಕ್ರಮದ ಕೊನೆಯಲ್ಲಿ ಹೇಳ್ತೇನೆ. ಅದಕ್ಕೋಸ್ಕರ ದಯವಿಟ್ಟು ಯಾರು ಕೂಡ ವಿಡಿಯೋ ಸ್ಕಿಪ್ ಮಾಡದೆ ಕೊನೆ ತನಕ ನೋಡ್ಲಿಕ್ಕೆ ಪ್ರಯತ್ನ ಮಾಡಿ ಅಂತ ಬಹಳ ಫೇವರಬಲ್ ಆಗುತ್ತೆ. ಸೊ ಇದು ಮೇಷರಾಶಿಗೆ ಸಂಬಂಧಪಟ್ಟಂತಹ ಒಂದು ವರ್ಷದ ಭವಿಷ್ಯ. ಬರೆದಿಟ್ಕೊಳ್ಳಿ.
ಅಕ್ಯುರೇಸಿ ಚೆಕ್ ಮಾಡಿ ನಂಗೆ ಬರುವ ವರ್ಷ ಬೇಕಾದ್ರೆ ಹೇಳಿ ಸರ್, ನೀವು ಹೇಳಿದಾಗ ಆಯ್ತು ಅಥವಾ ಆಗಿಲ್ಲ, ಏನು ತೊಂದರೆ ಇಲ್ಲ, ನೀವು ಹೇಳಿ, ನಂಗೆ ಬಹಳ ಖುಷಿ ಆಗುತ್ತೆ. ಓಕೆನಾ, ಗೊತ್ತಾಯ್ತು ಅಂತ ಇಟ್ಕೊಳ್ತೀನಪ್ಪ, ಬಹಳ ಫೇವರಬಲ್ ಆಗುತ್ತೆ. ಮೇಷಲಗ್ನ ಮೇಷರಾಶಿಯವರು ಇದರ ಬಗ್ಗೆ ನಾನು ಹೇಳಿದ ಇಷ್ಟೂ ವಿಚಾರಗಳನ್ನ ಗಮನದಲ್ಲಿರಿಸಿಕೊಂಡು ಅದಕ್ಕೆ ಬೇಕಾಗಿ ಒಂದು ಪ್ರಾಮಾಣಿಕ ಪ್ರಯತ್ನ ಮಾಡಿ ಒಂದು ಒಳ್ಳೆ ರಿಸಲ್ಟ್ ಅನ್ನು ಅನುಭವಿಸುವಂತ ಯೋಗ ಭಾಗ್ಯ ನಿಮಗೆ ಕ್ರಿಯೇಟ್ ಆಗಿಯೇ ಆಗುತ್ತೆ. ಓಕೆ, ನೆಕ್ಸ್ಟ್ ಬಂದ್ಬೇಡ ವೃಷಭ ರಾಶಿ ವೃಷಭ ಲಗ್ನ. ಏನು ವೃಷಭ ರಾಶಿ ವೃಷಭ ಲಗ್ನ ಏನಾಗುತ್ತೆ ಇವರಿಗೆ ಬಹಳ ವಿಶೇಷ ರೀತಿಯಲ್ಲಿ ಅರ್ಥ ಮಾಡ್ಕೊಳ್ಳಿ. ಏನಾಗುತ್ತೆ ಇವ್ರಿಗೆ ಕುಜ ಮಹಾರಾಜ, ಓಕೆನಾ, ವರ್ಷಾಧಿಪ, ವರ್ಷದ ಅಧಿಪತಿ, ವರ್ಷದ ರಾಜ ಕುಜೆಯಲ್ಲಿ ಭ್ರಮಣ ಮಾಡ್ತಾನೆ, 10ನೇ ಮನೆಯಲ್ಲಿ ಭ್ರಮಣ ಮಾಡ್ತಾನೆ. 10ನೇ ಮನೆಯಲ್ಲಿ ಕುಜನ ಏನಂತ ಕರೆದಿದ್ದಾರೆ, ಆತ ದಿಗ್ಬಲಿ ಆಗ್ತಾನೆ ಅಲ್ಲಿ ಅಲ್ವಾ, ಆತನ ಬಲ ಪಡ್ಕೊಳ್ತಾನೆ, ದಿಗ್ಬಲಿ ಆಗ್ತಾನೆ ಅಂತ. ಹಾಗಾದ್ರೆ ಕಾರ್ಯಕ್ಷೇತ್ರಕ್ಕೆ ಸಂಬಂಧಪಟ್ಟಂತ ವಿಚಾರಗಳಲ್ಲಿ ಶನಿನು ಜೊತೆಗಿರುವುದರಿಂದ ಏನೋ ಒಂದು ಒಳ್ಳೆ ಕೆಲಸ ಬೇಕು, ಒಳ್ಳೆ ಕಂಪನಿಯಲ್ಲಿ ಕೆಲಸ ಬೇಕು, ವಿದೇಶ ಪ್ರಯಾಣ ಮಾಡಬೇಕು, ಅದಕ್ಕೆ ಬೇಕಾಗಿ ಒಂದು ಒಳ್ಳೆ ಇಂಪ್ಯಾಕ್ಟ್ ಅನ್ನ ಕ್ರಿಯೇಟ್ ಮಾಡುವಂಥದ್ದು, ಒಂದು ಒಳ್ಳೆ ದಿನ ಬಂದು ನಿಂತಿರುವಂಥದ್ದು. ದಯವಿಟ್ಟು ನಿಮ್ಗೆ ಕೆಲಸದಲ್ಲಿ ಚೇಂಜಸ್ ಬೇಕು, ವಿದೇಶ ಯಾತ್ರೆ ಮಾಡಬೇಕು, ಕೆಲಸದಲ್ಲಿ ಸ್ಯಾಲರಿ ಜಾಸ್ತಿ ಆಗಬೇಕು, ಅದಕ್ಕೆ ಬೇಕಾಗಿ ಒಂದು ಪ್ರಾಮಾಣಿಕ ಪ್ರಯತ್ನ ಮಾಡಿದಾಗ ಡೆಫಿನೆಟ್ ಆಗಿ ನಿಮಗೆ ಕೆಲಸದಲ್ಲಿ ಇರತಕ್ಕಂಥ ಸಮಸ್ಯೆ ದೂರ ಆಗುವುದೇ ಅಲ್ಲದೆ ಒಂದು ಒಳ್ಳೆ ಇಂಪ್ಯಾಕ್ಟ್ ಅನ್ನ ಕ್ರಿಯೇಟ್ ಅಂತದ್ದು ಮಾಡಿಯೇ ಮಾಡ್ತದೆ. ಒಂದು ಒಳ್ಳೆ ಇಂಪ್ಯಾಕ್ಟ್ ಅಂದ್ರೆ ಬಹಳ ವಿಶೇಷ ರೀತಿಯಲ್ಲಿ ಹೇಳ್ಬೇಕಾದ್ರೆ ಕಾರ್ಯಕ್ಷೇತ್ರಕ್ಕೆ ಸಂಬಂಧಪಟ್ಟಂತೆ ಬಹಳ ಒಳ್ಳೆ ರೀತಿಯಲ್ಲಿ ಹೋಗುವಂತ ಯೋಗ ಭಾಗ್ಯ. ಇಷ್ಟವರೆಗೆ ಕೆಲಸನೇ ಸಿಕ್ಕಿಲ್ಲ ಅಥವಾ ನಿಮ್ಮ ಒಂದು ಡಿಸೈರ್ಸ್ ಸಂಬಳ ಏನಿದೆ, ನನ್ಗೆ ಇಷ್ಟೇ ಸಂಬಳ ಬೇಕು, ಇಂತಿಷ್ಟೇ ಸಂಬಳ ಬೇಕು ಅಂತ ಕೆಲಸನೇ ಬೇಕಂತ ಯಾರಿಗೆಲ್ಲ ಇಷ್ಟವರೆಗಿದೆ ಅದೆಲ್ಲವೂ ವಿಶ್ ಫುಲ್ಫಿಲ್ಮೆಂಟ್ ಆಗುವಂತ ಸಾಧ್ಯತೆಗಳು ತೀರಾ ಜಾಸ್ತಿ. ಯಾಕಂದ್ರೆ ಅದರ ರಾಷ್ಟ್ರಾಧಿಪತಿ ಒಬ್ಬ ಶನಿ ಅಲ್ಲಿನೇ ಇದ್ದಾನೆ, ಇನ್ನೊಬ್ಬ ಯಾರು ರಾಹು ಲಾಭ ಸ್ಥಾನದಲ್ಲಿದ್ದಾನೆ. ಅದೇ ರೀತಿ ಕುಜ ಇರುವಂತಹ ಶತಭಿಷ ನಕ್ಷತ್ರದ ಅಧಿಪತಿ ಕೂಡ ಲಾಭ ಸ್ಥಾನದಲ್ಲಿಯೇ ಇದ್ದಾನೆ. ಅದರಿಂದಾಗಿ ವಿಶ್ ಫುಲ್ಫಿಲ್ಮೆಂಟ್ ಆಗುತ್ತೆ, ಕಾರ್ಯಕ್ಷೇತ್ರಕ್ಕೆ ಸಂಬಂಧಪಟ್ಟಂತ ವಿಶ್ ಫುಲ್ಫಿಲ್ಮೆಂಟ್ ಆಗುತ್ತೆ ಅಂತ ಒಂದು ಇಂಡಿಕೇಶನ್. ಓಕೆನಾ, ಸೆಕೆಂಡರಿ ಏನಾಗುತ್ತೆ, 10ನೇ ಮನೆ ಏನಾಗುತ್ತೆ, ಈಗ ನಿಮ್ಮ ಸ್ತ್ರೀ ಜಾತಕ ಅಂದಾಗ ನಿಮ್ಮ ಗಂಡನ ಪ್ರಾಪರ್ಟಿ ಅಂತ ಹೇಳ್ಬೋದು. ಓಕೆನಾ, ಇದು ಸ್ತ್ರೀ ಜಾತಕ, ಇದು ಲೇಡೀಸ್ ಜಾತಕ. ಸ್ತ್ರೀ ಜಾತಕ ಅಂದಾಗ ನೀವು ಹೌಸ್ ವೈಫ್ ಆಗಿದ್ದೀರಾ, ಸೊ ಇದು ಗಂಡನಿಗೆ ಸಂಬಂಧಪಟ್ಟಂತೆ ಪ್ರಾಪರ್ಟಿ ವಿಚಾರ. ಹಾಗಾದ್ರೆ ಈ ವರ್ಷ ಏನಿರ್ತದೆ ನಿಮಗೆ 2024ರಲ್ಲಿ ಎಲ್ಲೋ ಒಂದ್ ಕಡೆ ಗಂಡನ ಪ್ರಾಪರ್ಟಿಯ ಮುಖಾಂತರ ಮನೆ ಮಾಡುವಂಥದ್ದು ಅಥವಾ ಗಂಡ ಪ್ರಾಪರ್ಟಿ ಮಾಡುವಂಥದ್ದು, ಗಂಡ ವಾಹನ ತಗೊಳ್ಳುವಂಥದ್ದು, ಗಂಡ ಮನೆಯನ್ನ ಕನ್ಸ್ಟ್ರಕ್ಷನ್ ಮಾಡುವಂತ ಒಂದು ಯೋಗ ಭಾಗ್ಯ ಆಲ್ಮೋಸ್ಟ್ ಕ್ರಿಯೇಟ್ ಆಗಿದೆ. ಡೆಫಿನೆಟ್ ಆಗಿ ನೀವು ಮನೆ ವಿಚಾರದಲ್ಲಿ ಪ್ರೊಸೀಡ್ ಆಗುವಂತ ಯೋಗ ಭಾಗ್ಯ ಇರುವುದರಿಂದ ಅದಕ್ಕೆ ಬೇಕಾಗಿ ಒಂದು ಪ್ರಾಮಾಣಿಕ ಪ್ರಯತ್ನ ಮಾಡಿದಾಗ ಆ ಎಲ್ಲ ಇಚ್ಛೆಗಳು ಕೂಡ ನಿಮಗೆ ಈಡೇರುವಂತ ಸಾಧ್ಯತೆಗಳು ತೀರಾ ಜಾಸ್ತಿ. ಏನು ತೊಂದರೆ ಇಲ್ಲ, ತುಂಬಾ ಫೇವರಬಲ್ ಆಗಿದೆ ನೋಡಿ. ನಾನು ಹೇಳ್ತೀನಿ ಬಹಳ ವಿಶೇಷ ರೀತಿಯಲ್ಲಿ ಇದಕ್ಕೆ ಬೇಕಾಗಿ ಟ್ರೈ ಮಾಡಿ ಅಂತ ಹೇಳ್ತೇನೆ. ಬಹಳ ಒಳ್ಳೆ ರಿಸಲ್ಟ್ ಅನ್ನು ಅನುಭವಿಸುವಂತ ಯೋಗ ಇದೆ. ನಿಮ್ಮ ಈಗ ಗಂಡನಿಗೆ ನಿಮ್ಮ ಈಗ ಹೆಂಡತಿಗಾದ್ರೂ ಪರವಾಗಿಲ್ಲ, ಈಗ ಇದೊಂದು ಜೆಂಟ್ಸ್ ಜಾತಕ ಅಂದಾಗ ಹೆಂಡತಿಯ ಪ್ರಾಪರ್ಟಿ ಕೂಡ ಇದೇ ರೀತಿ ಇನ್ಫ್ಲುಯೆನ್ಸ್ ಅನ್ನ ಕ್ರಿಯೇಟ್ ಮಾಡುತ್ತೆ. ಬಟ್ ಹೆಂಡತಿಯ ಪ್ರಾಪರ್ಟಿಯಲ್ಲಿ ನೀವು ಅಷ್ಟು ಗಮನ ಕೊಡುವುದಿಲ್ಲ ಹೆಚ್ಚಾಗಿ, ಅದಕ್ಕೋಸ್ಕರ ನಾನು ಅದನ್ನು ಹೇಳ್ತಾ ಇಲ್ಲ. ಬಟ್ ಪತ್ನಿಯ ಜಾತಕ ಪತಿಗೆ ಸಂಬಂಧಪಟ್ಟಂತೆ ಅಲ್ವಾ, ಇದು ನಿಮ್ಮ ಮದುವೆಯ ಸುಖಸ್ಥಾನ, ಅಲ್ಲಿ ಶನಿ ಮತ್ತೆ ಕುಜನ ಕಾಂಬಿನೇಷನ್ ಇರೋದ್ರಿಂದ ನಿಮ್ಮ ಪತಿಯ ಪ್ರಾಪರ್ಟಿ ಅಲ್ವಾ. ಹಾಗಾದ್ರೆ ಅಲ್ಲಿ ಕನ್ಸ್ಟ್ರಕ್ಷನ್ ಮಾಡುವಂಥದ್ದು, ಪ್ರಾಪರ್ಟಿ ಖರೀದಿ ಮಾಡುವಂಥದ್ದು ಅಥವಾ ಪ್ರಾಪರ್ಟಿ ಬಂದಿಲ್ಲ ಅದಕ್ಕೆ ಬೇಕಾಗಿ ಒಂದು ಪ್ರಾಮಾಣಿಕ ಪ್ರಯತ್ನ ಮಾಡುವಂಥದ್ದು, ಖಂಡಿತ ಇದು ವಿಶ್ ಫುಲ್ಫಿಲ್ಮೆಂಟ್ ಆಗುತ್ತೆ, ಬಹಳ ಫೇವರಬಲ್ ಆಗುತ್ತೆ. ನೀವು ಅದಕ್ಕೆ ಬೇಕಾಗಿ ಒಂದು ಪ್ರಾಮಾಣಿಕ ಪ್ರಯತ್ನ ಮಾಡಿ ಒಂದು ಒಳ್ಳೆ ರಿಸಲ್ಟ್ ಅನ್ನು ನೀವು ಅನುಭವಿಸ್ತೀರಾ. ಓಕೆ, ಅದರ ಜೊತೆಗೆ ನಾನು ಹೇಳ್ತೀನಿ, ನಿಮ್ಮ ತಂದೆಯ ಕುಟುಂಬದವರ ಜೊತೆಗೆ ತುಂಬಾ ಮಾತಾಡ್ಲಿಕ್ಕೆ ಹೋಗಬೇಡಿ. ಆನಂತರ ನಿಮ್ಮ ತಂದೆಯ ಒಂದು ಹಣಕಾಸಿನ ವಿಚಾರದಲ್ಲಿ ವ್ಯತ್ಯಯಗಳು ಉಂಟಾಗಬಹುದು, ತಂದೆಯ ಜೊತೆಗೆ ತುಂಬಾ ವಾದ ವಿವಾದ ಬೇಕಾಗಿಲ್ಲ ಅಂತ ಹೇಳ್ತೇನೆ, ಅದನ್ನ ಗಮನದಲ್ಲಿಸ್ಕೊಳ್ಳಿ, ತುಂಬಾ ಫೇವರಬಲ್ ಆಗುತ್ತೆ. ಆನಂತರ ಕುಜ ಏನ್ ಮಾಡ್ತಾನೆ, ನೇರವಾಗಿ ನಿಮ್ಮ ಸುಖ ಸ್ಥಾನವನ್ನು ನೋಡ್ತಾ ಇದ್ದಾನೆ, ಅಂದ್ರೆ 5ನೇ ಮನೆ ಅಂದ್ರೆ ಸಿಂಹರಾಶಿಯನ್ನು ನೋಡ್ತಾ ಇದ್ದಾನೆ. ಅದು ಕೂಡ ಪ್ರಾಪರ್ಟಿ ರಿಲೇಟೆಡ್ ಕೆಲಸ ಮಾಡುವಂಥದ್ದು. ವೃಷಭ ಲಗ್ನದವರಿಗೆ ಯಾವತ್ತಿದ್ರು ಕೂಡ ಒಂದು ಇಚ್ಛೆ ಏನಿರ್ತದೆ, ನಾನು ದೊಡ್ಡ ಮನೆ ಮಾಡಬೇಕು, ತುಂಬಾನೇ ಅಂದವಾಗಿ ಮಾಡಬೇಕು, ತುಂಬಾನೇ ಅದು ಎಲ್ಲಕ್ಕಿಂತ ಶ್ರೇಷ್ಠವಾಗಿರ್ಬೇಕು, ನಾನು ಎಲ್ಲರನ್ನ ಕರೆದು ಆ ಮನೆಯನ್ನು ತೋರಿಸ್ಬೇಕನ್ನೋ ತೀವ್ರ ಇಚ್ಛೆ ವೃಷಭ ರಾಶಿ ವೃಷಭ ಲಗ್ನದವರಿಗೆ ಖಂಡಿತ 100% ಇರುತ್ತೆ. ಅದಕ್ಕೆ ಬೇಕಾಗಿ ಈ ವರ್ಷ ನೀವು ಪ್ರಾಮಾಣಿಕ ಪ್ರಯತ್ನ ಮಾಡಿದಾಗ ಆ ಇಚ್ಛೆಗಳು ಈಡೇರುವಂತಹ ಎಲ್ಲಾ ಸಾಧ್ಯತೆಗಳು ಕೂಡ ಕಂಡು ಬರುವುದರಿಂದ ನೀವು ಮುಂದುವರಿಯಿರಿ ಅಂತ ಹೇಳ್ತೇನೆ. ಪ್ರಾಪರ್ಟಿ ವಿಚಾರದಲ್ಲಿ ಪ್ರೊಸೀಡ್ ಆಗಿ, ಕೆಲಸದ ವಿಚಾರದಲ್ಲಿ ಪ್ರೊಸೀಡ್ ಆಗಿ, ಮನೆ ಕನ್ಸ್ಟ್ರಕ್ಷನ್ ಮಾಡೋ ವಿಚಾರದಲ್ಲಿ ಪ್ರೊಸೀಡ್ ಆಗಿ ಒಂದೊಳ್ಳೆ ರಿಸಲ್ಟ್ ಅನುಭವಿಸುವಂತಹ ಯೋಗ ಭಾಗ್ಯ ನಿಮ್ಮ ಪಾಲಿಗಂತೂ ಕ್ರಿಯೇಟ್ ಆಗಿದೆ. ಬೇರೆ ಏನು ಕೂಡ ಬೇಕಾಗಿಲ್ಲ ಅಂತ ಹೇಳ್ತೇನೆ. ಬಹಳ ಫೇವರಬಲ್ ಆಗುತ್ತೆ. ನಾನು ಹೇಳಿದ ಟೆಕ್ನಿಕ್ ಅನ್ನ ಫಾಲೋ ಮಾಡಿ ನೋಡಿ ಅಂತ ಹೇಳ್ತೇನೆ. ಯಾವ ರೀತಿಯ ಇಂಪ್ಯಾಕ್ಟ್ ಕ್ರಿಯೇಟ್ ಆಗುತ್ತೆ ಒಂದು ವರ್ಷದಲ್ಲಿ ನಿಮಗೆ ಅದು ಗೊತ್ತಾಗ್ಲಿಕ್ಕೆ ಶುರುವಾಗುತ್ತೆ. ನೆಕ್ಸ್ಟ್ ಬಂದ್ಬೇಡ ಮಿಥುನ ರಾಶಿ ಮಿಥುನ ಲಗ್ನ. ಓಕೆನಾ, ಮಿಥುನ ರಾಶಿ ಮಿಥುನ ಲಗ್ನದವರಿಗೆ ಬಹಳ ವಿಶೇಷವಾಗಿ ಹೇಳ್ಬೇಕಾದ್ರೆ ಈ ವರ್ಷ ಕುಜನ ಇಂಪ್ಯಾಕ್ಟ್ ಎಲ್ಲಿದೆ, ಅದು ಬಂದು ನಿಮ್ಮ ಭಾಗ್ಯ ಸ್ಥಾನದಲ್ಲಿದೆ. ಓಕೆನಾ, ಮಿಥುನ ರಾಶಿ ಮಿಥುನ ಲಗ್ನಕ್ಕೆ ಕುಜನ ಇಂಪ್ಯಾಕ್ಟ್ ಭಾಗ್ಯ ಸ್ಥಾನದಲ್ಲಿ. ಕುಜ ಈ ಜಾತಕಕ್ಕೆ ಆತ ಶಸ್ತ್ರಾಧಿಪತಿ ಮತ್ತೆ ಲಾಭಾಧಿಪತಿಯಾಗಿ ಭಾಗ್ಯ ಸ್ಥಾನದಲ್ಲಿದ್ದಾನೆ. ಸೊ ಏನ್ ಇಂಪ್ಯಾಕ್ಟ್ ಕ್ರಿಯೇಟ್ ಮಾಡ್ತಾ ಇದ್ದಾನೆ, ಕಾರ್ಯಕ್ಷೇತ್ರದಲ್ಲಿ ಎಲ್ಲೋ ಒಂದ್ ಕಡೆ ಅಧಿಕಾರ ವರ್ಗ ಬೇಕು, ಉಚ್ಚ ಸ್ಥಾನ ಬೇಕು, ಬೇರೆ ಕಡೆಗೆ ಎಲ್ಲೋ ಹೋಗ್ಬೇಕು, ಇಲ್ಲಿ ಸರಿ ಇಲ್ಲಪ್ಪ ಇನ್ನೊಂದ್ ಕಡೆಗೆ ಹೋಗ್ಬೇಕು, ಅಥವಾ ಇಲ್ಲಿನೇ ನನಗೆ ಸ್ಟೇಟಸ್ ಕ್ರಿಯೇಟ್ ಆಗ್ಬೇಕು, ಆ ಸ್ಟೇಟಸ್ ಅನ್ನ ನಾನು ಮಾಡ್ಬೇಕು, ಆ ಕುರ್ಚಿ ನನಗೆ ಸಿಗ್ಬೇಕು, ಆ ಒಂದು ಏನು ಅಥಾರಿಟಿ ನನಗೆ ಸಿಗ್ಬೇಕು ಅನ್ನುವ ಒಂದು ತೀವ್ರ ಇಚ್ಛೆ ನಿಮ್ಮಲ್ಲಿ ಪ್ರಕಟ ಆಗ್ಲಿಕ್ಕೆ ಶುರುವಾಗುತ್ತೆ. ನಮ್ಮ ಮಿಥುನ ರಾಶಿ ಮಿಥುನ ಲಗ್ನದವರಿಗೆ ಪ್ರಾಮಾಣಿಕ ಪ್ರಯತ್ನ ಮಾಡಿದಾಗ ಅದು ನಿಮ್ಮ ಪಾಲಿಗೆ ಬರುತ್ತೆ ಅಂತ ಒಂದು ಇಂಡಿಕೇಶನ್ ಇದೆ. ದಯವಿಟ್ಟು ನೀವು ಪ್ರಾಮಾಣಿಕ ಪ್ರಯತ್ನ ಮಾಡಿ, ಖಂಡಿತ ಕಾರ್ಯಕ್ಷೇತ್ರದಲ್ಲಿ ಉನ್ನತ ಮಟ್ಟಕ್ಕೆ ಹೋಗುವಂಥದ್ದು, ಅಥಾರಿಟಿ ಲೆವೆಲ್ಗೆ ಹೋಗುವಂಥದ್ದು, ಅಧಿಕಾರಿ ಲೆವೆಲ್ಗೆ ಹೋಗುವಂಥದ್ದು, ಅಥವಾ ನಿಮಗೆ ಒಳ್ಳೆ ಸ್ಯಾಲರಿಯಲ್ಲಿ ಹೋಗುವಂಥ ಯೋಗ ಭಾಗ್ಯ 100% ಇದೆ ಅಂತ ಹೇಳ್ತೇನೆ. ಅದನ್ನ ಮಾಡ್ಲಿಕ್ಕೆ ನೀವು ಪ್ರಯತ್ನ ಅಂತೂ ಖಂಡಿತ ಮಾಡ್ಬೋದು. ತುಂಬಾ ಒಳ್ಳೆ ರಿಸಲ್ಟ್ ಅನ್ನ ಅನುಭವಿಸ್ತೀರಾ. ಆನಂತರ ಇನ್ನೊಂದು ವಿಚಾರ ಏನಂದ್ರೆ, ಇಲ್ಲಿ 6ನೇ ಮನೆ ಅಧಿಪತಿಯಾಗಿ ಅಲ್ವಾ, ಕುಜ ಯಾರು 6ನೇ ಮನೆ ಅಧಿಪತಿಯಾಗಿ ಆತ ಭಾಗ್ಯದಲ್ಲಿ ಇದ್ದಾನಂದಾಗ ಕಾರ್ಯಕ್ಷೇತ್ರದಲ್ಲಿ ಎಲ್ಲೋ ಒಂದ್ ಕಡೆ ನಿಮ್ಮ ಹಿರಿಯ
ಅಂದ್ರೆ ನಿಮ್ಮ ಹಿರಿಯರು ಯಾರಿರ್ತಾರೆ ಅಥವಾ ನಿಮ್ಮ ಮ್ಯಾನೇಜರ್ ಯಾರಿರ್ತಾರೆ ಅಥವಾ ಬಾಸ್ ಯಾರಿರ್ತಾರೆ ಅಥವಾ ಅದರ ಇನ್ಚಾರ್ಜ್ ಯಾರಿರ್ತಾರೆ ಅವ್ರ ಜೊತೆಗೆ ಮಿಸ್ಅಂಡರ್ಸ್ಟ್ಯಾಂಡಿಂಗ್ ಆಗುದು, ಅವ್ರ ಜೊತೆ ಜಗಳ ಆಗುವಂತದ್ದು ಸಾಧ್ಯತೆಗಳು. ಜಗಳ ಯಾಕೆ ಆಗುತ್ತೆ? ಇದೇ ಕಾರಣಕ್ಕೆ ಆಗುತ್ತೆ, ನನಗೆ ಅಥಾರಿಟಿ ಬೇಕು, ನನಗೆ ಉನ್ನತ ಮಟ್ಟಕ್ಕೆ, ಅದಕ್ಕೂ ನಾನು ಹೇಳ್ತೀನಿ ಜಗಳ ಮಾಡ್ಲಿಕ್ಕೆ ಹೋಗ್ಬೇಡಿ ಅಂತ ಹೇಳ್ತೀನಿ. ಮೆಡಿಟೇಷನ್ ಮಾಡಿ, ಕಾಮ್ ಆಗಿರಿ, ಕೂಲ್ ಆಗಿರಿ. ಎಷ್ಟು ಕಾಮ್ ಆಗಿರ್ತಾರೆ, ಎಷ್ಟು ಕೂಲ್ ಆಗಿರ್ತಾರೆ, ಅಷ್ಟೇ ಒಳ್ಳೆ ರೀತಿಯಲ್ಲಿ ನಿಮ್ಮ ಕೆಲಸ ಕಾರ್ಯಗಳು ಮುಂದುವರಿಯುವಂತ ಯೋಗ ಭಾಗ್ಯ ಕ್ರಿಯೇಟ್ ಆಗುತ್ತೆ. ಇನ್ನು ಯಾರಿಗೆಲ್ಲ ಹೈಯರ್ ಎಜುಕೇಶನ್ ಮಾಡಬೇಕು, ವಿದೇಶಕ್ಕೆ ಹೋಗಿ ಹೈಯರ್ ಎಜುಕೇಶನ್ ಮಾಡಬೇಕು, ಅವರಿಗೆ ಕೂಡ ಒಂದು ಒಳ್ಳೆ ಇಂಪ್ಯಾಕ್ಟ್ ಅನ್ನು ಕ್ರಿಯೇಟ್ ಮಾಡುವಂತ ಸಾಧ್ಯತೆ ತೀರಾ ಜಾಸ್ತಿ. ಯಾಕಂದ್ರೆ ನಮ್ಮ ಕುಜ ಇರುವಂತಹ ನಕ್ಷತ್ರಾಧಿಪತಿ ಆತ ದಶಮ ಸ್ಥಾನದಲ್ಲಿದ್ದಾನೆ, ಶುಕ್ರನ ಜೊತೆ ಇದ್ದಾನೆ. ಶುಕ್ರ ಬಂದು ಪಂಚಮಾಧಿಪತಿ. ಅದರಿಂದಾಗಿ ಹೈಯರ್ ಎಜುಕೇಶನ್ ಮಾಡುವವರಿಗೆ ಅಥವಾ ಹೈಯರ್ ಎಜುಕೇಶನ್ ಮಾಡ್ಲಿಕ್ಕೆ ವಿದೇಶಕ್ಕೆ ಹೋಗುವಂತಹ ಒಂದು ಇಚ್ಛೆ ಉಳ್ಳವರಿಗೆ ಇದು ಕೂಡ ಒಳ್ಳೆ ಪೀರಿಯಡ್ ಅಂತ ಹೇಳ್ತಾನೆ. ಖಂಡಿತ ಅದಕ್ಕೆ ಬೇಕಾಗಿ ಒಂದು ಪ್ರಾಮಾಣಿಕ ಪ್ರಯತ್ನ ಮಾಡೋದು ಬಹಳ 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 ಫೇವರಬಲ್ ಆಗುತ್ತೆ. ಆಂದ ಕುಜ ಏನ್ ಮಾಡ್ತಾನೆ, ನೇರವಾಗಿ ತೃತೀಯ ಸ್ಥಾನವನ್ನ ವೀಕ್ಷಣೆ ಮಾಡ್ತಾ ಇದ್ದಾನೆ. ಕುಜ ತನ್ನ 7ನೇ ತೃತೀಯ ಸ್ಥಾನದಲ್ಲಿ ಯಾವ ರಾಶಿ ಇದೆ ಅಲ್ಲಿ ಬಂದು ಸಿಂಹ ರಾಶಿ ಇದೆ. ಅದು ಮತ್ತೆ ಕಥೆ ಹೇಳ್ತಾ ಉಂಟು, ಕೆಲಸದಲ್ಲಿ ಸ್ಟೇಟಸ್ ಅನ್ನ ಕ್ರಿಯೇಟ್ ಮಾಡು, ನನಗೆ ಬ್ಯಾಜ್ ಬೇಕು, ನನಗೆ ಮೆಡಲ್ ಬೇಕು, ನನಗೆ ಸರ್ಟಿಫಿಕೇಟ್ ಬೇಕು, ನನಗೆ ಸ್ಟೇಟಸ್ ಬೇಕು, ನನಗೆ ಕುರ್ಚಿ ಬೇಕು, ಅದರಲ್ಲಿ ಕೂತ್ಕೊಂಡು ನಾನು ಏನ್ ಮಾಡ್ಬೇಕು, ಅಧಿಕಾರ ಮಾಡಬೇಕು ಅಂತಹ ಒಂದು ಥಾಟ್ಸ್ ಮಿಥುನ್ ರಾಶಿ ಮಿಥುನ್ ಲಗ್ನದವರಿಗೆ 100% ಬರ್ಲಿಕ್ಕೆ ಸ್ಟಾರ್ಟ್ ಆಗಿದೆ. ನಾನು ಹೇಳ್ತೀನಿ ಪ್ರಾಮಾಣಿಕ ಪ್ರಯತ್ನ ಮಾಡಿ, ಏನು ತೊಂದರೆ ಇಲ್ಲ. ಓಕೆನಾ? ಸೊ ನೆಗೆಟಿವಿಟಿ ಏನಾಗುತ್ತೆ ನಿಮಗೆ, ಸಿಂಹರಾಶಿ 3ನೇ ಮನೆಯಲ್ಲಿ ಇರುವುದರಿಂದ ಸರೌಂಡಿಂಗ್ಸ್, ಅಕ್ಕಪಕ್ಕದ ಮನೆಯಲ್ಲಿ ಯಾರಾದ್ರೂ ಸ್ತ್ರೀಯರು ಇರ್ತಾರೆ ಅಥವಾ ಪುರುಷರೇ ಇರ್ಬೋದು, ಸೊ ಅಲ್ಲಿ ಪ್ರೀತಿ ಪ್ರೇಮ ಅದು ಇದು ಬಂದಾಗ ಸ್ವಲ್ಪ ನೆಗೆಟಿವ್ ಆಗುತ್ತೆ. ಯಾಕಂದ್ರೆ ಸಿಂಹರಾಶಿ ತನ್ನ ಇಂಪ್ಯಾಕ್ಟ್ ಅನ್ನು ತೋರಿಸ್ಕೊಡುತ್ತೆ. ಸಿಂಹರಾಶಿ ಬಂದು ಸ್ನೇಹಿತರು, ಪ್ರೀತಿ ಪ್ರೇಮ, ವಿದ್ಯೆ, ಆನಂದ, ನಿಮ್ಮ ಮನೋರಂಜನೆ ಎಲ್ಲವೂ ಕೂಡ ಇರುವುದರಿಂದ ನೀವು ಮನೋರಂಜನೆಯಲ್ಲೂ ಅಕ್ಕಪಕ್ಕದ ಮನೆಯವ್ರ ಜೊತೆಗೆ ಹಂಚಿಕೊಳ್ತೀರಿ ಅಥವಾ ಅಕ್ಕಪಕ್ಕದ ಮನೆಯವ್ರ ಜೊತೆಗೆ ನೀವು ಲೈನ್ ಹೊಡಿತೀರಿ ಅಂದಾಗ ಮೇ ಬಿ ಪ್ರಾಬ್ಲಮ್ ಆಗ್ಬೋದು. ದಯವಿಟ್ಟು ಅದಕ್ಕೆ ಹೋಗಬೇಡಿ ಅಂತ ಹೇಳ್ತೇನೆ. ಹೆಚ್ಚಿನ ಕಾನ್ಸಂಟ್ರೇಷನ್ ಅನ್ನ ಕೆಲಸದ ಬಗ್ಗೆ ನೀವು ಕೊಡ್ಲಿಕ್ಕೆ ಪ್ರಯತ್ನ ಮಾಡಿ. ಟ್ರಾವೆಲಿಂಗ್ ಮಾಡುವಂತ ಯೋಗ ಇದೆ, ವಿದೇಶದಲ್ಲಿ ಇದ್ದವ್ರಿಗೆ ಇಲ್ಲಿಗೆ ಬರುವಂತದ್ದು, ಇಲ್ಲಿದ್ದವ್ರು ವಿದೇಶಕ್ಕೆ ಹೋಗುವಂತ ಯೋಗ ಭಾಗ್ಯ ಕೂಡ ಇದೆ. ಸೊ ಬಟ್ ಪ್ರಿಕಾಷನ್ ಏನಿರ್ತದೆ, ಸರೌಂಡಿಂಗ್ ಅನ್ನ ಬಹಳ ಚೆನ್ನಾಗಿ ಇಟ್ಕೊಳ್ಳಿ, ಅವ್ರ ಜೊತೆಗೆ ಚೆನ್ನಾಗಿ ಮಾತಾಡಿ. ಯಾವುದೇ ಕಾರಣಕ್ಕೂ ಪ್ರೀತಿ ಪ್ರೇಮ ಎಕ್ಸ್ಟ್ರಾ ಮೆರಿಟಲ್ ಅದು ಇದು ಮಾತಾಡ್ಲಿಕ್ಕೆ ಹೋಗ್ಬೇಡಿ, ಅನ್ಯथा ಪ್ರಾಬ್ಲಮ್ ಕ್ರಿಯೇಟ್ ಆಗುತ್ತೆ. ಯಾಕಂದ್ರೆ ನಿಮ್ಗೆ ಯಾವತ್ತಿದ್ರು ಕೂಡ ಪಾರ್ಟ್ನರ್ ಬೇಕು ಅಂತ ಉಂಟು. ಪಾರ್ಟ್ನರ್ ಇದ್ರೆ ಅದನ್ನ ಚೆನ್ನಾಗಿ ನೋಡ್ಕೊಳ್ಳಿಕ್ಕೆ ಪ್ರಯತ್ನ ಮಾಡಿ, ಅನ್ಯ ಪಾರ್ಟ್ನರ್ನ ವಿಚಾರದಲ್ಲಿ ಹೋಗಬೇಡಿ. ಇನ್ನು ಮದುವೆ ಆಗುವವರಿಗೆ ಏನ್ ಇಂಪ್ಯಾಕ್ಟ್ ಇರ್ತದೆ, ಮದುವೆ ಆಗುವವರಿಗೆ ಈ ಪಾರ್ಟ್ ಅಲ್ಲಿ ಯಾವುದೇ ಇಂಪ್ಯಾಕ್ಟ್ ಅನ್ನು ನಾನು ಹೇಳಲಿಕ್ಕೆ ಅಂತ ಇಷ್ಟಪಡಲ್ಲ. ಪರವಾಗಿಲ್ಲ, ಮದುವೆಗೆ ಸಂಬಂಧಪಟ್ಟ ನೀವು ಪ್ರೊಸೀಡ್ ಆಗ್ಬೋದು, ಮಾತುಕತೆ ನಡೀತದೆ, ಬಟ್ ಅಷ್ಟು ಸುಲಭ ಅಲ್ಲ ಅಂತ ಹೇಳ್ತೇನೆ. ಗುರುಗೋಚಾರದಲ್ಲಿ ಅದರ ಬಗ್ಗೆ ಮಾತಾಡಲಿಕ್ಕೆ ಪ್ರಯತ್ನ ಮಾಡ್ತೇನೆ. ಬಟ್ ಈಗ ನಾನು ಕೆಲಸದ ಬಗ್ಗೆ ಹೇಳಿದ್ದೇನೆ ನಿಮಗೆ. ಸೊ ನಾನು ಏನೆಲ್ಲ ಪ್ರಿಡಿಕ್ಟ್ ಮಾಡಿದೆ ನಮ್ಮ ಮಿಥುನ್ ರಾಶಿ ಮಿಥುನ್ ಲಗ್ನದವರಿಗೆ, ಅದನ್ನ ಬಹಳ ಚೆನ್ನಾಗಿ ಉಪಯೋಗ ಮಾಡಲಿಕ್ಕೆ ಪ್ರಯತ್ನ ಮಾಡಿ. ನೀವು ನಿಮ್ಮ ಒಂದು ಕಾರ್ಯಕ್ಷೇತ್ರದಲ್ಲಿ ಆ ಒಂದು ಇಂಪ್ಯಾಕ್ಟ್ ಇರುತ್ತೆ. ಲೈಫ್ ಈಸ್ ಜಿಂಗಾಲಾಲ, ತುಂಬಾ ಚೆನ್ನಾಗಿರುತ್ತೆ. ನೆಕ್ಸ್ಟ್ ಬಂದ್ಬೇಡ ನಮ್ಮ ಕರ್ಕಟಕ ರಾಶಿ ಕರ್ಕಟಕ ಲಗ್ನದವರಿಗೆ 8ನೇ ಮನೆಯಲ್ಲಿ ಕುಜನ ಭ್ರಮಣ ಆಗ್ತಾ ಉಂಟು. 8ನೇ ಮನೆ ಆಕ್ಟಿವೇಟ್ ಆಗಿಬಿಟ್ಟಿದೆ. ತುಂಬಾ ಒಳ್ಳೆ ಲಕ್ಷಣ ಅಲ್ಲ, ಯಾಕಂದ್ರೆ 8ನೇ ಮನೆಯನ್ನ ನಿಭಾಯಿಸಬೇಕಾದ್ರೆ ಸ್ವಲ್ಪ ಟೆಕ್ನಿಕಲ್ ಲೆವೆಲ್ ಗೊತ್ತಿರಬೇಕಾಗುತ್ತೆ ನಿಮಗೆ. ಆ ಮೂಮೆಂಟ್ ಅಲ್ಲಿ ನೀವು 8ನೇ ಮನೆಯನ್ನು ನಿಭಾಯಿಸಬಹುದು, ಪರವಾಗಿಲ್ಲ. ಅನ್ಯथा ಸ್ವಲ್ಪ ಮಟ್ಟಿಗೆ ಕಷ್ಟ ಅನುಭವಿಸಬೇಕಾದಂತ ಅನಿವಾರ್ಯತೆ ಕೂಡ ನಿಮ್ಮ ಪಾಲಿಗಂತೂ ಖಂಡಿತ ಬರ್ಬೋದು. ಇಲ್ಲೇನಾಗುತ್ತೆ, 8ನೇ ಮನೆ ಅಲ್ಲಿ ಶನಿ ಮತ್ತೆ ಕುಜನ ಕಾಂಬಿನೇಷನ್ ಇದೆ. ಶನಿ ಬಂದು ಸಪ್ತಮಾಧಿಪತಿ, ಅಷ್ಟಮಾಧಿಪತಿ, ಕುಜ ಬಂದು ನಿಮಗೆ ಪಂಚಮಾಧಿಪತಿ ಮತ್ತೆ ದಶಮಾಧಿಪತಿಯಾಗಿ ಆತ ಅಲ್ಲಿದ್ದಾರೆ. ಅದರ ಅರ್ಥ ಏನಂದ್ರೆ, ಒಂದು ಲೆಕ್ಕದಲ್ಲಿ ನಿಮ್ಮ ಮಕ್ಕಳ ವಿಚಾರದಲ್ಲಿ ನೀವು ತೊಂದರೆಗಳನ್ನು ಅನುಭವಿಸುವಂತದ್ದು, ಮಕ್ಕಳ ಪ್ರಾಪರ್ಟಿ ವಿಚಾರದಲ್ಲಿ ತೊಂದರೆಯನ್ನು ಅನುಭವಿಸುವಂತದ್ದು, ಮಕ್ಕಳ ಒಂದು ಸುಖದ ವಿಚಾರದಲ್ಲಿ ತೊಂದರೆಯನ್ನು ಅನುಭವಿಸುವಂತ ಒಂದು ಸಾಧ್ಯತೆಗಳು ತೀರಾ ಜಾಸ್ತಿ. ಅದರ ಜೊತೆಗೆ ಏನಾಗುತ್ತೆ, ಸಪ್ತಮಾಧಿಪತಿಯಾಗಿ ಶನಿಯಲ್ಲೂ ಒಂದ್ ಕಡೆ, ಅಷ್ಟಮದಲ್ಲಿ ಕುಜನ್ ಜೊತೆ ಇರುವುದರಿಂದ ಖಂಡಿತ ನಿಮ್ಮ ಮದುವೆ ಜೀವನದಲ್ಲಿ ಪ್ರಾಬ್ಲಮ್ ಆಗುವಂಥದ್ದು, ಮದುವೆ ಜೀವನ ಬಿಟ್ಟು ಹೋಗುವಂಥದ್ದು, ಮದುವೆ ಜೀವನದಲ್ಲಿ ಸಮಸ್ಯೆ ಕ್ರಿಯೇಟ್ ಆಗುವಂಥದ್ದು, ಮದುವೆ ಜೀವನಕ್ಕೆ ಸಂಬಂಧಪಟ್ಟಂತೆ ವಿಚ್ಛೇದನಗಳಾಗುವಂತಹ ಸಾಧ್ಯತೆಗಳನ್ನ ತಳ್ಳಿ ಹಾಕುವಂತಿಲ್ಲ. ಅದ್ರ ಬಹಳ ಗಮನ ಕೊಡ್ಬೇಕಾಯ್ತಾ, ತುಂಬಾ ಸುಲಭ ಅಲ್ಲ ಅಂತ ಹೇಳ್ತೇನೆ. ಅನ್ಯथा ನಿಮಗೆ ಸಮಸ್ಯೆ ಕೂಡ ಕ್ರಿಯೇಟ್ ಆಗ್ಬೋದು. ಅದಕ್ಕೋಸ್ಕರ ಎಲ್ಲಿವರೆಗೆ ನಿಮಗೆ ಶನಿ ಮಹಾರಾಜನ ಭ್ರಮಣ ಒಂದು ಅಷ್ಟಮದಲ್ಲಿ ಆಗ್ತಾ ಉಂಟು, ಆ ಮೂಮೆಂಟ್ ಅಲ್ಲಿ ಸಮಸ್ಯೆಗಳು ಜಾಸ್ತಿನೇ ಕ್ರಿಯೇಟ್ ಆಗ್ಬೋದು. ಅದರ ಜೊತೆಗೆ ಯಾರೆಲ್ಲ ಪ್ರೀತಿ ಪ್ರೇಮ ಅಂತ ತಲೆಗೆಡಿಸ್ಕೊಂಡಿರ್ತಾರೆ, ಪ್ರೀತಿ ಪ್ರೇಮ ಯಾಕಂದ್ರೆ 5ನೇ ಮನೆ ಆಕ್ಟಿವೇಟ್ ಆಗಿದೆ, ಪ್ರೀತಿ ಪ್ರೇಮ ಅಂತ ತಲೆಗೆಡಿಸ್ಕೊಂಡಿರ್ತಾರೆ, ಅವ್ರಿಗೆ ಒಳ್ಳೆ ರಿಸಲ್ಟ್ ಅಲ್ಲ ಅಂತ ಹೇಳ್ತೇನೆ. ಪ್ರೀತಿ ಪ್ರೇಮ ಮುಳುಗಿ ಹೋಗುತ್ತೆ, ಸಮಸ್ಯೆ ಕ್ರಿಯೇಟ್ ಆಗುತ್ತೆ, ತೊಂದರೆಗೊಳಗಾಗುತ್ತೆ. ಸೊ ನೀವು ಅದರಲ್ಲೆಲ್ಲ ಪ್ರೊಸೀಡ್ ಆಗುವ ಹಾಗೇನೆಲ್ಲ ಎಜುಕೇಶನ್ ಮಾಡುವವರಿಗೆ ಸ್ವಲ್ಪ ಮಟ್ಟಿಗೆ ಪ್ರಾಬ್ಲಮ್ ಆಗ್ಬೋದು. ಯಾರೆಲ್ಲ ರಿಸರ್ಚ್ ಫೀಲ್ಡ್ ಅಲ್ಲಿ ಇದ್ದಾರೆ, ಅನ್ವೇಷಕರಾಗಿದ್ದಾರೆ, ಅವ್ರಿಗೆಲ್ಲ ಬಹಳ ಫೇವರಬಲ್ ಆಗುತ್ತೆ, ಏನು ತೊಂದರೆ ಇಲ್ಲ. ಅದ್ರ ಜೊತೆಗೆ ಯಾರಿಗೆಲ್ಲ ಮದುವೆ ಆಗಿದೆ, ನಾನು ಹೇಳ್ತೀನಿ, ನೀವು ಗಂಡಾದ್ರೆ ಹೆಂಡತಿಯ ಕುಟುಂಬದವ್ರ ಜೊತೆಗೆ ಮಾತಾಡುವಾಗ ಸಂಯಮದಾರಿಯಾಗಿರಿ, ಇಲ್ಲಾಂದ್ರೆ ಜಗಳ ಆಗುತ್ತೆ. ಅದೇ ರೀತಿ ಯಾರೆಲ್ಲ ಹೆಣ್ಣು ಮಕ್ಕಳಿದ್ದಾರೆ, ನಿಮ್ಮ ಗಂಡನ ಮನೆಯವ್ರ ಜೊತೆಗೆ ಮಾತಾಡುವಾಗ ಸಂಯಮದಾರಿಯಾಗಿರಿ, ಅನ್ಯದಲ್ಲಿ ಜಗಳ ಆಗುವಂತ ಎಲ್ಲಾ ಸಾಧ್ಯತೆಗಳು ಇದ್ದೇ ಇರ್ತವೆ. ಆದಷ್ಟು ನೀವೇನ್ ಮಾಡ್ಬೇಕು, ಈ ಯಾವುದೇ ಆಹಾರ ಪದಾರ್ಥ ಸೇವನೆ ಮಾಡುವಾಗ ದಯವಿಟ್ಟು ತುಂಬಾ ಖಾರ, ತುಂಬಾ ಮೆಣಸಿಗೆ ಸಂಬಂಧಪಟ್ಟಿದೆ, ಖಾರಕ್ಕೆ ಸಂಬಂಧಪಟ್ಟಿದೆ, ಮಸಾಲ ಪದಾರ್ಥಕ್ಕೆ ತಿನ್ಲಿಕ್ಕೆ ಹೋಗ್ಬೇಡಿ ಅಂತ ಹೇಳ್ತೇನೆ. ಅನ್ಯथा ನಿಮ್ಗೆ ಏನಾಗುತ್ತೆ, ಎಲ್ಲೋ ಒಂದ್ ಕಡೆ ನಿಮ್ಗೆ ಹೊಟ್ಟೆಯಲ್ಲಿ ಸಮಸ್ಯೆಗಳು ಬರುವಂತ ಸಾಧ್ಯತೆಗಳು, ಆನಂತರ ನಿಮ್ಗೆ ಪೈಲ್ಸ್ ಅದೆಲ್ಲ ಆಗುವಂತ ಸಾಧ್ಯತೆಗಳು ತೀರಾ ಜಾಸ್ತಿ ಆಗಿದೆ. ಬಿ ಕೇರ್ಫುಲ್ ಕರ್ಕಾಟಕ ಲಗ್ನದವರು, ಅದರ ಬಗ್ಗೆ ಗಮನ ಕೊಡಬೇಕಾದಂತಹ ಅನಿವಾರ್ಯತೆ ಖಂಡಿತ ಉಂಟು. ಆನಂತರ ಕುಜ ಏನ್ ಮಾಡ್ತಾನೆ, ಕುಜ ಆತ ದಶಮಾಧಿಪತಿಯಾಗಿ ಅಷ್ಟಮದಲ್ಲಿದ್ದಾನೆ. ಕಾರ್ಯಕ್ಷೇತ್ರದಲ್ಲಿ ಪರವಾಗಿಲ್ಲ ಅಂತ ಹೇಳ್ತೇನೆ. ಕಾರ್ಯಕ್ಷೇತ್ರ ಎಲ್ಲೊಂದ್ ಕಡೆ ನಿಮಗೆ ಉನ್ನತ ಸ್ಥಾನಮಾನಕ್ಕೆ ಹೋಗುವಂತ ಯೋಗ ಭಾಗ್ಯ ಖಂಡಿತ ಕ್ರಿಯೇಟ್ ಆಗಿದೆ. ಅದಕ್ಕೆ ಬೇಕಾಗಿ ಪ್ರಾಮಾಣಿಕ ಪ್ರಯತ್ನ ಮಾಡಿದಾಗ ಕಾರ್ಯಕ್ಷೇತ್ರ ಅಂತೂ ಚೆನ್ನಾಗಿರುತ್ತೆ, ಪರವಾಗಿಲ್ಲ. ಬಾಕಿ ನಿಮ್ಮ ಪಾರ್ಟ್ನರ್ಶಿಪ್ ಬಿಸ್ನೆಸ್ ಇರ್ಬೋದು, ನಿಮ್ಮ ಮ್ಯಾರಿಡ್ ಲೈಫ್ ಇರ್ಬೋದು, ನಿಮ್ಮ ಪ್ರೀತಿ ಪ್ರೇಮ ಇರ್ಬೋದು, ನಿಮ್ಮ ಮಕ್ಕಳಿರ್ಬೋದು, ನಿಮ್ಮ ಎಜುಕೇಶನ್ ಇರ್ಬೋದು, ನಿಮ್ಮ ಹೊಟ್ಟೆಗೆ ಸಂಬಂಧ ತೊಂದರೆಗಳಿರ್ಬೋದು, ಇದೆಲ್ಲವೂ ಕೂಡ ಎಲ್ಲೋ ಒಂದ್ ಕಡೆ ಸ್ವಲ್ಪ ಮಟ್ಟಿಗೆ ತೊಂದರೆಯನ್ನ ಅನುಭವಿಸುವಂತ ಯೋಗ ಖಂಡಿತ ಇದ್ದೇ ಇರುತ್ತೆ. ಬಿ ಕೇರ್ಫುಲ್. ಆನಂತರ ಏನ್ ಮಾಡ್ಬೇಕು,
ಕುಜ ಏನ್ ಮಾಡ್ತಾನೆ, ನೇರವಾಗಿ ನಿಮ್ಮ ಸೆಕೆಂಡ್ ಹೌಸ್ ಅನ್ನು ನೋಡ್ತಾನೆ, ಎರಡನೇ ಮನೆಯನ್ನು ನೋಡ್ತಾ ಇದ್ದಾನೆ ಕುಜ. ಎರಡನೇ ಮನೆ ಕುಜ ನೋಡುವಾಗ ಏನಾಗುತ್ತೆ, ಎರಡನೇ ಮನೆ ಬಂದು ಅದು ಯಾವುದಕ್ಕೆ ಸಂಬಂಧ, ಧನಸ್ಥಾನ, ವಾಣಿಸ್ಥಾನ, ಕುಟುಂಬ ಸ್ಥಾನ. ಹಾಗಾದ್ರೆ ಸಿಂಹ ರಾಶಿ ಇದೆ. ಇದರ ಅರ್ಥ ಏನಂದ್ರೆ ಎಲ್ಲೋ ಒಂದ್ ಕಡೆ ದುಡ್ಡನ್ನು ನಿಮ್ಮ ಸ್ನೇಹಿತರಿಗೆ ಕೊಡ್ತೀರಾ ಅಂತ ಒಂದು ಇಂಡಿಕೇಶನ್ ಇದೆ, ಅಥವಾ ಕುಟುಂಬದಲ್ಲಿ ಯಾರ ಜೊತೆ ಆದ್ರೂ ನೀವು ತುಂಬಾನೇ ಕ್ಲೋಸ್ ಆಗಿದ್ದು ಅವರಿಗೂ ದುಡ್ಡು ಕೊಡ್ತೀರಾ ಅಂತ ಒಂದು ಇಂಡಿಕೇಶನ್ ಇದೆ. ಕೊಡ್ಬೋದು, ನಾನು ಅದಕ್ಕೆ ಅಡ್ಡಿ ಅಂತೂ ಖಂಡಿತ ಅಲ್ಲ, ಬಟ್ ಅದು ಬರುತ್ತಾ ಇಲ್ವಾ ಇದು ಪರಿಸ್ಥಿತಿ. ಯಾಕಂದ್ರೆ ಧನಾಧಿಪತಿ ಎಲ್ಲಿದ್ದಾನೆ, ಧನಾಧಿಪತಿ ಸೂರ್ಯ ರಾಹು ಜೊತೆಗೆ ಸೇರ್ಕೊಂಡಿದ್ದಾನೆ, ತೋ ಮೋಸ ಅಂತ ಉಂಟು. ಓಕೆನಾ. ಹಾಗಾದ್ರೆ ದುಡ್ಡಿನ ವಿಚಾರದಲ್ಲಿ ಮೋಸ ಹೋಗುವಂತ ಎಲ್ಲಾ ಸಾಧ್ಯತೆಗಳು ಕಂಡು ಬರೋದರಿಂದ ಯಾರಿಗಾದ್ರು ದುಡ್ಡು ಕೊಡ್ಬೇಕಾದ್ರೆ 100 ಬಾರಿ ಯೋಚನೆ ಮಾಡಿ ಕೊಡಿ ಅಂತ ಹೇಳ್ತೇನೆ. ಯಾಕಂದ್ರೆ ಆ ಪಾರ್ಟಿ ಆಕ್ಟಿವೇಟ್ ಆಗಿರ್ತದೆ, ಕುಜನ ಒಂದು ಇಂಪ್ಯಾಕ್ಟ್ ಬರುವಾಗ ಎರಡನೇ ಮನೆ ಆಕ್ಟಿವೇಟ್ ಆಗಿರ್ತದೆ. ಎರಡನೇ ಮನೆ ಆಕ್ಟಿವೇಟ್ ಆದಾಗ ದುಡ್ಡಿನ ವಿಚಾರದಲ್ಲಿ ಸಮಸ್ಯೆಯನ್ನು ಅನುಭವಿಸುವಂತ ಸಾಧ್ಯತೆ ತೀರಾ ಜಾಸ್ತಿ. ನೀವೆಲ್ಲ ಒಂದ್ ಕಡೆ ಸ್ನೇಹಿತರಿಗೆಲ್ಲ ದುಡ್ಡನ್ನು ಕೊಟ್ಟು ಆಲ್ಮೋಸ್ಟ್ ಕಳ್ಕೊಂಡಿದ್ದೀರಿ, ಇನ್ನು ಕೂಡ ಆ ಸಮಸ್ಯೆ ನಿಮಗೆ ಕ್ರಿಯೇಟ್ ಆಗ್ಬೋದು. ಸ್ನೇಹಿತರಿಂದ ಎಷ್ಟು ಮೋಸ ಹೋಗಿರ್ತಾರೆ, ಸ್ನೇಹಿತರಿಗೆ ಎಷ್ಟು ದುಡ್ಡು ಕೊಟ್ಟು ಮೋಸ ಹೋಗಿರ್ತಾರೆ ಅದು ನಿಮಗೆ ಆಲ್ಮೋಸ್ಟ್ ಗೊತ್ತಿರುತ್ತೆ. ಸೊ ಖಂಡಿತ ಅದಕ್ಕೆ ಬೇಕಾಗಿ ಈ ವರ್ಷದ ಮಟ್ಟಿಗೆ ಅದು ಜಾಗೃತರಾಗಿರಿ, ದುಡ್ಡನ್ನು ವಾಪಸ್ ಪಡ್ಕೊಳ್ಬೇಕು. ಅದಕ್ಕೆ ಬೇಕಾಗಿ ಒಂದು ಪ್ರಾಮಾಣಿಕ ಪ್ರಯತ್ನ ಮಾಡಿದಾಗ ಎಲ್ಲಾ ದುಡ್ಡು ಕೂಡ ನಿಮ್ಮ ಪಾಲಿಗೆ ಬರ್ಬೋದು. ಪರಿಹಾರ ಏನಿರ್ತದೆ ನಾನು ಕೊನೆಯಲ್ಲಿ ಹೇಳಿಕೊಡ್ತೇನೆ, ಖಂಡಿತ ಅದನ್ನ ಎಲ್ಲಾ ರಾಶಿಯವರು ಕೂಡ ಫಾಲೋ ಮಾಡಿ ನೋಡಿ ಅಂತ ಹೇಳ್ತೇನೆ. ಅವಾಗ ಏನಾಗುತ್ತೆ, ನಿಮ್ಗೆ ಬರ್ತಕ್ಕಂಥ ಕುಜ ಮತ್ತೆ ಶನಿಯ ಒಂದು ಅಂಗಾರಕ ಯೋಗದಿಂದ ಬರ್ತಕ್ಕಂತಹ ದೋಷಗಳು ಏನಿದೆ ಒಂದು ನಿವಾರಣೆ ಆಗುತ್ತೆ, ಅಥವಾ ನಿಮಗೆ ಒಂದು ಫೇವರಬಲ್ ರಿಸಲ್ಟ್ ಅನ್ನೋದು 100% ತಂದು ಕೊಡುತ್ತೆ. ಓಕೆ, ಹಾಗಾದ್ರೆ ಗೊತ್ತಾಯ್ತು, ಇದು ಕರ್ಕಾಟಕ ರಾಶಿ ಕರ್ಕಾಟಕ ಲಗ್ನದವರ ಒಂದು ವಿಶೇಷತೆ, ಬಹಳ ಜಾಗೃತರಾಗಿರ್ಬೇಕು. ಅಷ್ಟಮದಲ್ಲಿ ಕುಜನ ಭ್ರಮಣ ಆಗ್ತಾ ಉಂಟು. ಅದರ ಅರ್ಥ ಏನು, ಇನ್ನೊಂದು ಅರ್ಥ ಏನಂದ್ರೆ ಅಷ್ಟಮ ಕುಜನ ಭ್ರಮಣ, ನೀವು ಇಷ್ಟಪಟ್ಟಂತ ವ್ಯಕ್ತಿಗಳು ನಿಮ್ಮಿಂದ ದೂರ ಆಗ್ತಾರೆ ಅಂತ ಇದೆ. ಓಕೆನಾ. ಪಂಚಮಾಧಿಪತಿಯಾಗಿ ಬಂದಿದ್ದಾರೆ ಅಂದಾಗ ಇಷ್ಟಪಟ್ಟಂತ ವ್ಯಕ್ತಿಗಳು ನಿಮ್ಮಿಂದ ದೂರ ಆಗ್ತಾರೆ, ನಿಮ್ಮನ್ನು ಬಿಟ್ಟು ಹೋಗ್ತಾರೆ, ಅಥವಾ ಅವ್ರಿಗೆ ಪ್ರಾಬ್ಲಮ್ ಆಗ್ಬೋದು, ಅವ್ರು ನಿಮ್ಮಿಂದ 100% ದೂರ ಹೋಗುವಂತ ಸಾಧ್ಯತೆಗಳು. ಅನಂತರ ಮದುವೆ ಜೀವನದಲ್ಲಿ ವಿಚ್ಛೇದನಕ್ಕೆ ಬರುವಂತ ಸಾಧ್ಯತೆಗಳು, ಅಥವಾ ಮದುವೆ ಜೀವನದಲ್ಲಿ ಎಲ್ಲೋ ಒಂದ್ ಕಡೆ ಮಾತುಕತೆಯಲ್ಲಿ ಜಗಳ ಆಗುವಂತ ಸಾಧ್ಯತೆ ತೀರಾ ಜಾಸ್ತಿ ಅಂತ ಹೇಳ್ತೇನೆ. ಎಷ್ಟು ಸಾಧ್ಯನೋ ಅಷ್ಟು ನಿಮ್ಮ ಒಂದು ಈ ಒಂದು ಒಟ್ಟಾರೆ ಈ ವರ್ಷ ಅದು ಕೂಡ ಮದುವೆ ಮಕ್ಕಳಿಗೆ ಸಂಬಂಧಪಟ್ಟ ಜಾಗೃತರಾಗಿರಿ, ತುಂಬಾ ಚೆನ್ನಾಗಿರ್ತೀರ ನಮ್ಮ ಕರ್ಕಾಟಕ ರಾಶಿ ಕರ್ಕಾಟಕ ಲಗ್ನದವರು. ನೆಕ್ಸ್ಟ್ ಬಂದ್ಬೇಡ ಸಿಂಹರಾಶಿ ಸಿಂಹ ಲಗ್ನ. ಸಿಂಹರಾಶಿ ಸಿಂಹ ಲಗ್ನದವರಿಗೆ ಬಹಳ ವಿಶೇಷ ರೀತಿಯಲ್ಲಿ ವರ್ಷಾಧಿಪ ಕುಜ. ಓಕೆನಾ. ವರ್ಷದ ಅಧಿಪತಿ ಕುಜ 2024 ವರ್ಷದ ಅಧಿಪತಿ ಕುಜ ಎಲ್ಲಿ ಭ್ರಮಣ ಮಾಡ್ತಾ, 7th ಹೌಸ್ ಅಲ್ಲಿ ಭ್ರಮಣ ಮಾಡ್ತಾ ಇದ್ದಾನೆ, 7ನೇ ಮನೆಯಲ್ಲಿ ಭ್ರಮಣ ಮಾಡ್ತಾ. ಇದೇನಾಗುತ್ತೆ, ಎಲ್ಲೋ ಒಂದ್ ಕಡೆ ಶನಿಯ ಜೊತೆಗೆ ಇರುವುದರಿಂದ ಇಲ್ಲಿ ಮ್ಯಾರಿಡ್ ಲೈಫ್ ಬಹಳ ದೊಡ್ಡ ಮಟ್ಟಿಗೆ ಇನ್ಫ್ಲುಯೆನ್ಸ್ ಆಗ್ಬಹುದು ಅಂತ ಒಂದು ಇಂಡಿಕೇಶನ್ ಇದೆ. ಓಕೆನಾ. ಮ್ಯಾರಿಡ್ ಲೈಫ್ಗೆ ಸಂಬಂಧಪಟ್ಟ ತೊಂದರೆಗಳು, ಅಥವಾ ನಿಮ್ಮ ಪಾರ್ಟ್ನರ್ಗೆ ಅನಾರೋಗ್ಯ. ಯಾಕಂದ್ರೆ ಶನಿ ಯಾರು 6ನೇ ಮನೆ ಅಧಿಪತಿಯಾಗಿ 7ನೇ ಮನೆಯಲ್ಲಿ ಕುಜನ್ ಜೊತೆಗಿದ್ದಾನೆ. ಅದಕ್ಕೋಸ್ಕರ ಏನಾಗುತ್ತೆ, ಕುಜ ಬಂದು ಈ ಜಾತಕಕ್ಕೆ ಬಾಧಾಧಿಪತಿ ಕೂಡ 7th ಹೌಸ್ ಅಲ್ಲಿ ಬಂದಿರುವುದರಿಂದ ಖಂಡಿತ ಆತ ಅಲ್ಲಿ ಮರಣಕಾರಕ ಕೂಡ, ಮರಣಕಾರಣ ಸ್ಥಾನ ಕುಜನಿಗೆ ಹೇಳಿದ್ದಾರೆ 7th ಹೌಸ್ ಅಲ್ಲಿ. ಅದಕ್ಕೋಸ್ಕರ ಏನಾಗುತ್ತೆ, ನಿಮ್ಮ ಮ್ಯಾರಿಡ್ ಲೈಫ್ ಅಲ್ಲಿ ಸ್ವಲ್ಪ ಮಟ್ಟಿಗೆ ಡಿಸ್ಟರ್ಬೆನ್ಸ್ ಆಗುವಂತದ್ದು, ತೊಂದರೆಗಳಾಗುವಂತದ್ದು. ಯಾರೆಲ್ಲ ಮದುವೆಗೆ ಪ್ರಯತ್ನ ಮಾಡ್ತೀರಾ ಅವರಿಗೂ ಡಿಸ್ಟರ್ಬೆನ್ಸ್ ಆಗುವಂತ ಸಾಧ್ಯತೆಗಳು, ಮದುವೆ ಆಗಿದ್ದವರಿಗೂ ಕೂಡ ಎಲ್ಲೋ ಒಂದ್ ಕಡೆ ನಿಮ್ಮ ಮ್ಯಾರಿಡ್ ಲೈಫ್ ಅಲ್ಲಿ ನೀವು ಸ್ವಲ್ಪ ಮಟ್ಟಿಗೆ ತೊಂದರೆಯನ್ನು ಅನುಭವಿಸುವಂತ ಒಂದು ಭಾಗ್ಯ ಯೋಗ ಇಲ್ಲಿ ಆಲ್ಮೋಸ್ಟ್ ಕ್ರಿಯೇಟ್ ಆಗಿದೆ. ನಮ್ಮನ್ನು ನಾವೇ ಕಂಟ್ರೋಲ್ ಮಾಡಬೇಕಾದಂತಹ ಅನಿವಾರ್ಯತೆ ಖಂಡಿತ ಉಂಟು. ಓಕೆನಾ. ಆನಂತರ ಕುಜ ಯಾರು, ಈ ಜಾತಕಕ್ಕೆ ಕುಜ ಬಂದಾತ ಬಹಳ ವಿಶೇಷವಾಗಿ 4th ಲಾರ್ಡ್ ಆತ, 4ನೇ ಮನೆ ಅಧಿಪತಿ ಮತ್ತೆ ಭಾಗ್ಯಾಧಿಪತಿಯಾಗಿ ಆತ ಎಲ್ಲಿದ್ದಾನೆ, ನಿಮ್ಮ 7ನೇ ಮನೆಯಲ್ಲಿದ್ದಾನೆ. ಓಕೆನಾ. 7ನೇ ಮನೆ ನೋಡಿ, 7ನೇ ಮನೆ ಕುಜನಿಗೆ ಮರಣಕಾರಕ. ಯಾಕೆ ಹೇಳಿದ್ದಾರೆ ಮರಣ, ಯಾಕಂದ್ರೆ 7ನೇ ಮನೆ ಬಂದು ಪ್ರೀತಿ ಪ್ರೇಮ. ಓಕೆನಾ. 7ನೇ ಮನೆ ನಿಮ್ಮ ಪಾರ್ಟ್ನರ್ ಜೊತೆಗೆ ನೀವು ಒಂದಾಗಿರುವುದು, ನೀವು ಪ್ರೀತಿಯಿಂದ ಇರುವುದು, ಅವ್ರ ಜೊತೆಗೆ ಸಹ ಬಾಳ್ವೆಯನ್ನು ನಡೆಸುವುದು. ಅಲ್ಲಿ ಕುಜ ಬಂದಾಗ ಏನೋ ಜಗಳ ಸ್ಟಾರ್ಟ್ ಆಯ್ತು. ಅದಕ್ಕೋಸ್ಕರ ಕುಜನಿಗೆ ಅಲ್ಲಿ ಮರಣಕಾರಣ ಸ್ಥಾನ ಅಂತ ಹೇಳಿದ್ದಾರೆ. ಕುಜನ ಕೆಲಸ ಅಲ್ಲಿ ಇಲ್ವೇ ಇಲ್ಲ ಯಾವುದೇ ಕಾರಣಕ್ಕೂ ಕೂಡ. ಅದಕ್ಕೋಸ್ಕರ ಅಲ್ಲಿ ಸ್ವಲ್ಪ ಮ್ಯಾರಿಡ್ ಲೈಫ್ ಅಲ್ಲಿ ಪ್ರಾಬ್ಲಮ್ ಅಂತೂ ಆಗುವ ಸಾಧ್ಯತೆ ತೀರಾ ಜಾಸ್ತಿ. ಇನ್ನೊಂದೇನಾಗುತ್ತೆ, ನಿಮಗೆ 4th ಲಾರ್ಡ್ 4ನೇ ಮನೆ ಅಧಿಪತಿಯಾಗಿ ಆತ ಎಲ್ಲಿದ್ದಾನೆ, ಎಲ್ಲೊಂದ್ ಕಡೆ 4ನೇ ಮನೆಗೆ ಬಂದು ಸೇರ್ಕೊಂಡ್ಬಿಟ್ಟಿದ್ದಾನೆ. ಭಾಗ್ಯಾಧಿಪತಿಯಾಗಿ ಆತ 4ನೇ ಮನೆ ಅಧಿಪತಿ 7th ಹೌಸ್ ಅಲ್ಲಿ ಇದ್ದಾನೆ. ಭಾಗ್ಯಾಧಿಪತಿಯಾಗಿ ಆತ ಭಾಗ್ಯದಿಂದ ಲಾಭ ಸ್ಥಾನದಲ್ಲಿದ್ದಾನೆ. ಓಕೆನಾ. ಸೊ ಇದರ ಅರ್ಥ ಏನು ಅಂದ್ರೆ, ಇಲ್ಲೊಂದ್ ಕಡೆ ಮನೆ ಚೇಂಜ್ ಆಗ್ಬೇಕು, ಮನೆ ಬೇರೆ ಕಡೆ ಕನ್ಸ್ಟ್ರಕ್ಷನ್ ಮಾಡಬೇಕು, ಮನೆ ಮಾರಿ ಹೋಗ್ಬೇಕು, ಅಥವಾ ತಾಯಿಯಿಂದ ಪ್ರಾಪರ್ಟಿ ಬರಬೇಕು, ತಾಯಿಯ ಪ್ರಾಪರ್ಟಿ ನನ್ನ ಹೆಸರಿಗೆ ಆಗ್ಬೇಕು, ಅದಕ್ಕೆಲ್ಲ ಯಾರಿಗೆಲ್ಲ ಇಚ್ಛೆ ಉಂಟು ಅದೆಲ್ಲ ಅವರು ಮಾಡ್ಬೋದು ಅಂತ ಹೇಳ್ತೇನೆ. ಅದು ಬಹಳ ಫೇವರಬಲ್ ಆಗುತ್ತೆ. ಮನೆ ಚೇಂಜ್ ಆಗುವಂತ ಒಂದು ಯೋಗ ಬಗ್ಗೆ ನಿಮ್ಮ ಪಾಲಿಗೆ ಒಂದು 100% ಇದೆ. ಇನ್ನು ಯಾರಿಗೆಲ್ಲ ಮನೆ ಮಾಡಿದೀರಾ, ಮನೆ ಬಾಡಿಗೆ ಕೊಡಬೇಕು, ಯಾರು ಬಾಡಿಗೆಗೆ ಬರ್ತಾ ಇಲ್ಲ ಅವ್ರಿಗೆಲ್ಲ ಫೇವರಬಲ್ ಆಗುತ್ತೆ. ಮನೆಗೆ ಬಾಡಿಗೆಗೆ ಜನ ಬರ್ತಾರೆ ಅಂತ ಒಂದು ಇಂಡಿಕೇಶನ್ ಇದೆ. ಇನ್ನು ಕೆಲವರೆಲ್ಲ ಮನೆಯನ್ನ ಕಟ್ಟಿ ಮನೆಯನ್ನ ಕನ್ಸ್ಟ್ರಕ್ಷನ್ ಮಾಡಿ ಬಾಡಿಗೆ ಕೊಡುವಂತ ಯೋಗ ಭಾಗ್ಯ ಕೂಡ ಜಾತಕದಲ್ಲಿ ಇರುವುದರಿಂದ ಅದಕ್ಕೆ ಬೇಕಾಗಿ ಕೂಡ ಒಂದು ಪ್ರಾಮಾಣಿಕ ಪ್ರಯತ್ನ ಮಾಡಬಹುದು. ಅದು ಕೂಡ ನಿಮಗೆ ಇನ್ಕಮ್ ಅನ್ನ ತಂದು ಕೊಡುತ್ತೆ ಅಂತ ಒಂದು ಇಂಡಿಕೇಶನ್ ಇದೆ. ಅದಕ್ಕೋಸ್ಕರ ಇದರೊಂದು ಅವಶ್ಯಕತೆ ಇಲ್ಲ, ಅದೆಲ್ಲ ಒಂದು ಯೋಗ ಇದೆ. ಬಟ್ ನಿಮ್ಮ ದೊಡ್ಡ ಮಟ್ಟಿಗೆ ಇನ್ಫ್ಲುಯೆನ್ಸ್ ಆಗುವುದು ನಿಮ್ಮ ಮ್ಯಾರಿಡ್ ಲೈಫ್ ಅಂತ ಹೇಳ್ತೇನೆ. ಅದರ ಬಗ್ಗೆ ಗಮನ ಕೊಡಿ. ಪಾರ್ಟ್ನರ್ ಜೊತೆಗೆ ಬಹಳ ವಿಶೇಷ ರೀತಿಯಲ್ಲಿ ಮಾತಾಡಲಿಕ್ಕೆ ಪ್ರಯತ್ನ ಮಾಡಿ. ತಂದೆ ಜೊತೆಗೆ ಇಲ್ಲೇನಾಗುತ್ತೆ, ತಂದೆ ಅಲ್ವಾ, ಯಾಕಂದ್ರೆ ನಿಮ್ಮ 9th ಲಾರ್ಡ್ ಎಲ್ಲಿದ್ದಾನೆ, 7th ಹೌಸ್ ಅಲ್ಲಿ ಇದ್ದಾನೆ. ಹಾಗಾದ್ರೆ ತಂದೆ ಇನ್ಕಮ್ ಅಲ್ಲಿ ತೊಂದರೆ ಆಗುವಂತದ್ದು, ತಂದೆಗೆ ಆರೋಗ್ಯದಲ್ಲಿ ಕೂಡ ಸಮಸ್ಯೆ ಆಗುವಂತ ಸಾಧ್ಯತೆಗಳನ್ನ ತಳ್ಳಿ ಹಾಕುವಂತಿಲ್ಲ ನೋಡ್ಕೊಳ್ಬೇಕು. ಆನಂತರ ಕುಜ ಏನ್ ಮಾಡ್ತಾನೆ, ನೇರವಾಗಿ ನಿಮ್ಮ ಲಗ್ನವನ್ನ ನೋಡ್ತಾನೆ, ಸಿಂಹರಾಶಿಯನ್ನು ನೋಡ್ತಾನೆ. ಇದರ ಅರ್ಥ ಏನು ಅಂದ್ರೆ, ಕುಜ ಬಂದು ಆತ 4ನೇ ಮನೆ ಭಾಗ್ಯಾಧಿಪತಿಯಾಗಿ ಲಗ್ನವನ್ನೇ ನೋಡುವುದರಿಂದ ಕುಜ ಬಂದು ಬಾಧಾಧಿಪತಿ. ಓಕೆನಾ. ಖಂಡಿತ ಇದೇನಾಗುತ್ತೆ ನಿಮ್ಗೆ ಎಲ್ಲೊಂದ್ ಕಡೆ ನಿಮ್ಮ
ಸ್ನೇಹಿತರ ಜೊತೆಗೆ ಮಕ್ಕಳ ಜೊತೆಗೆ ಮಿಸ್ಅಂಡರ್ಸ್ಟ್ಯಾಂಡಿಂಗ್ ಅಥವಾ ನಿಮಗೆ ಹೆಲ್ತ್ ರಿಲೇಟೆಡ್ ಪ್ರಾಬ್ಲಮ್ ಅನ್ನ ತರುವಂಥದ್ದು, ಪಿತ್ತ ಕಂಟೆಂಟ್ ಜಾಸ್ತಿ ಆಗುವಂಥದ್ದು, ಜ್ವರ ಬರುವಂತಹ ಸಾಧ್ಯತೆಗಳು ತೀರಾ ಜಾಸ್ತಿ. ನಿಮ್ಮ ಆರೋಗ್ಯದ ಬಗ್ಗೆ ತುಂಬಾ ಗಮನ ಕೊಡಬೇಕಾದಂತಹ ಅನಿವಾರ್ಯತೆ ನಿಮ್ಮ ಪಾಲಿಗಂತೂ ಖಂಡಿತ ಉಂಟು ಅಂತ ಹೇಳ್ತೀನಿ. ಇಷ್ಟಂತೂ ಮಾಡಿ ಪರವಾಗಿಲ್ಲ, ಚೆನ್ನಾಗಿ ಒಂದು ಒಳ್ಳೆ ರಿಸಲ್ಟ್ ಅನ್ನು ಅನುಭವಿಸುವಂತ ಯೋಗ ಬಗ್ಗೆ ಕ್ರಿಯೇಟ್ ಅಂತೂ ಆಗುತ್ತೆ. ಒಟ್ಟಾರೆ ನಾವು ಸಂಯಮಧಾರಿಯಾಗಿರ್ಬೇಕು. ಸಿಂಹಲಗ್ನ ಅರ್ಥ ಮಾಡ್ಕೊಳ್ಳಿ, ಸಂಯಮಧಾರಿಯಾಗಿರ್ಬೇಕು, ತುಂಬಾನೇ ಕೂಲ್ ನೇಚರ್ ಆಗಿರ್ಬೇಕು, ಮೆಡಿಟೇಷನ್ ಮಾಡಬೇಕು, ಕಾಮ್ ಆಗಿರ್ಬೇಕು, ಮಾತಾಡ್ಲಿಕ್ಕೆ ಹೋಗಬಾರ್ದು ತುಂಬಾ. ಆವಾಗ ಇದನ್ನು ನಿಭಾಯಿಸಲಿಕ್ಕೆ ನಿಮ್ಮಿಂದಂತೂ ಸಾಧ್ಯತೆ ಉಂಟು. ಇನ್ನು ಭೂಮಿ ವಿಚಾರ, ಮನೆ ವಿಚಾರದಲ್ಲಿ ನಿಮಗೆ ಹೇಗೆ ಬೇಕೋ ಹಾಗೆ ಮುಂದುವರಿರಿ ಅಂತ ಹೇಳ್ತೇನೆ. ಅದು ದೊಡ್ಡ ಮಟ್ಟಿಗೆ ಒಂದು ಇಂಪ್ಯಾಕ್ಟ್ ಅನ್ನು ನಿಮ್ಮ ಪಾಲಿಗೆ ಕೊಡುವ ಸಾಧ್ಯತೆಗಳು ತೀರಾ ಜಾಸ್ತಿ. ಹೆದರುವಂತ ಅವಶ್ಯಕತೆಗಳು ಖಂಡಿತ ಇಲ್ಲ. ಅದ್ರ ಜೊತೆಗೆ ಏನಾಗುತ್ತೆ ನೋಡಿ, ಇಲ್ಲೇನಾಗುತ್ತೆ ಗೊತ್ತಾ, ಇಲ್ಲಿ ಕುಜ ಇರುವಂತಹ ನಕ್ಷತ್ರಾಧಿಪತಿ ರಾಹು ಆತ ಅಷ್ಟಮದಲ್ಲಿದ್ದಾನೆ. ಇದು ದೊಡ್ಡ ಮಟ್ಟಿಗೆ ಸಮಸ್ಯೆ. ಇಲ್ಲೇನಾಗುತ್ತೆ, ಕೆಲವೆಲ್ಲ ಅನೈತಿಕ ಸಂಬಂಧಗಳಿದ್ರೆ, ಅಂದ್ರೆ ಅನೈತಿಕವಾಗಿ ನಿಮ್ಗೆ ಎಕ್ಸ್ಟ್ರಾ ಮೆರಿಟಲ್ಸ್ ಇದೆ ಅಲ್ವಾ, ಗಂಡನಿಗೆ ಗೊತ್ತಾಗದಾಗೆ, ಹೆಂಡತಿಗೆ ಗೊತ್ತಾಗದಾಗೆ ಅಂತದೆಲ್ಲ ಒಂದು ಏನೋ ಕಾಂಬಿನೇಷನ್ ಇಟ್ಕೊಂಡು ಹೋಗ್ತಾ ಇದ್ದೀರಾ. ಅಷ್ಟಮ ಅಂದ್ರೆ ಗುಪ್ತ ಸ್ಥಾನ. ಅಲ್ಲೆಲ್ಲ ನೀವು ಅಂತ ರಿಲೇಶನ್ಶಿಪ್ ಅನ್ನು ಇಟ್ಕೊಂಡಿರ್ತೀರಾ. ಯಾಕಂದ್ರೆ ಅಲ್ಲಿ ಆ ರಾಹು ಮತ್ತೆ ಒಂದು ಶುಕ್ರನ ಕಾಂಬಿನೇಷನ್ ಇರುವುದರಿಂದ ಪ್ರಾಬ್ಲಮ್ ಕೂಡ ಆಗ್ಬೋದು ನಿಮ್ಗೆ. ಅಂತದ್ದು ಪ್ರಾಬ್ಲಮ್ ಆದಾಗ ಅದು ದೊಡ್ಡ ಮಟ್ಟಿಗೆ ಸಮಸ್ಯೆಯನ್ನೇ ಕ್ರಿಯೇಟ್ ಮಾಡಬಹುದು. ಎಲ್ಲಿವರೆಗೆ ಅಂದ್ರೆ ನಿಮ್ಮ ಮದುವೆ ಜೀವನನೇ ಎಲ್ಲೋ ಒಂದ್ ಕಡೆ ಸ್ಪಾಯ್ಲ್ ಆಗ್ಬೋದು. ಅದರ ಜೊತೆಗೆ ಕೋರ್ಟ್ ಕಚೇರಿಗೆ ಹೋಗಿ ಡಿವೋರ್ಸ್ ಕೂಡ ಆಗ್ಬೋದು. ಬಿ ಕೇರ್ಫುಲ್. ನಿಮ್ಗೆ ಅಂತದ್ದೇನೋ ರಿಲೇಷನ್ ಎಲ್ಲ ಉಂಟು ಅಂತಾದಾಗ ಈ ವರ್ಷದ ಮಟ್ಟಿಗೆ ಅದನ್ನ ಸ್ವಲ್ಪ ಅವಾಯ್ಡ್ ಮಾಡಿ ಅಂತ ಹೇಳ್ತೇನೆ. ಆದಷ್ಟು ಅವ್ರು ದೂರನೇ ಇರಲಿ, ನೀವು ದೂರನೇ ಇರಿ. ಆವಾಗ ಈ ಸಮಸ್ಯೆಯನ್ನು ತಡೆ ಹಿಡಿಬಹುದು. ಅನ್ಯथा ಅಷ್ಟು ಸುಲಭ ಅಲ್ಲ ಅಂತ ಹೇಳ್ತೇನೆ. ಅದನ್ನ ತಡೆ ಹಿಡಿಲಿಕ್ಕೆ ಅರ್ಥ ಮಾಡ್ಕೊಂಡ್ರೆ ತುಂಬಾನೇ ಫೇವರಬಲ್ ಆಗುತ್ತೆ. ಹಾಗಾದ್ರೆ ಈಗ ಗೊತ್ತಾ ನಿಮ್ಗೆ, ಇದು ಸಿಂಹ ಲಗ್ನದವರಿಗೆ ಸಂಬಂಧಪಟ್ಟಂತಹ 2024ರ ಒಂದು ಭವಿಷ್ಯ. ನೆಕ್ಸ್ಟ್ ಬಂದ್ಬೇಡ ಕನ್ಯಾ ರಾಶಿ, ಕನ್ಯಾ ಲಗ್ನ. ಕನ್ಯಾ ರಾಶಿ, ಕನ್ಯಾ ಲಗ್ನದವರಿಗೆ ಬಹಳ ವಿಶೇಷವಾಗಿ ಕುಜ ಮಹಾರಾಜನ ಭ್ರಮಣೆಯಲ್ಲಿ ಆಗ್ತಾ ಉಂಟು, 6ನೇ ಮನೆಯಲ್ಲಿ ಆಗ್ತಾ ಉಂಟು, 6th ಹೌಸ್ ಅಲ್ಲಿ ಆಗ್ತಾ ಉಂಟು. ಓಕೆನಾ, ಅದು ಉಪಚಯ ಸ್ಥಾನ ಆಗಿರೋದ್ರಿಂದ ಪರವಾಗಿಲ್ಲ. 6ನೇ ಮನೆ ರೋಗಾರಣ್ಯರಿಪ. ಹಾಗಾದ್ರೆ ಎಲ್ಲೋ ಒಂದ್ ಕಡೆ ನಿಮ್ಗೆ ಶತ್ರುಕಾಟ ಇದೆ, ಅದರಲ್ಲಿ ನಿಮ್ಗೆ ಮುಕ್ತಿ ದೊರಿಬಹುದು ಶತ್ರುಕಾಟದಿಂದ. ಅನಾರೋಗ್ಯವಂತರಾಗಿರ್ತೀರಾ ಅಥವಾ ನಿಮ್ಗೆ ಏನೋ ಸಾಧನೆ ಮಾಡಬೇಕು, ಅನಾರೋಗ್ಯ ಇದೆ, ಅದರಲ್ಲಿ ನಾನು ಮೇಲೆ ಬರ್ಬೇಕಂತ ಹಠ ಮಾಡಿಕೊಂಡು ನೀವು ಅದರಲ್ಲಿ ಕೂಡ ನೀವು ಮುಕ್ತರಾಗಬಹುದು. ಇನ್ಯಾರಿಗೆಲ್ಲ ಸಾಲ ಸೋಲ ಇದೆ, ಅದರಲ್ಲಿ ನಾನು ಸಾಲ ತೀರಿಸಿ ಕೂಡ ಮುಂದೆ ಬರಬೇಕು, ಅದಕ್ಕೆ ಬೇಕಾಗಿ ಕೂಡ ಒಂದು ಒಳ್ಳೆ ರಿಸಲ್ಟ್ ಅನ್ನು ಅನುಭವಿಸುವಂತ ಯೋಗ ಭಾಗ್ಯ ನಮ್ಮ ಕನ್ಯಾ ಲಗ್ನದವರಿಗೆ ಬಂದುಬಿಟ್ಟಿದೆ. ಆನಂತರ ಏನಾಗುತ್ತೆ, ಇಲ್ಲಿ ಬಹಳ ವಿಶೇಷವಾಗಿ ನೋಡ್ಕೊಳ್ಬೇಕು ಏನಂದ್ರೆ, ನಾವು ಕುಜ ಬಂದು ಅಷ್ಟಮಾಧಿಪತಿಯಾಗಿ ಬಂದಿದ್ದಾನೆ. ಓಕೆನಾ, ಕುಜ ಅಷ್ಟಮಾಧಿಪತಿಯಾಗಿ ಇರುವುದರಿಂದ ಖಂಡಿತ ನಿಮ್ಮ ಪಾರ್ಟ್ನರ್ ಯಾರಿದ್ದಾರೆ, ಪಾರ್ಟ್ನರ್ಶಿಪ್ ಬಿಸ್ನೆಸ್ ಏನ್ ಮಾಡ್ತೀರಾ ಅದರ ಬಗ್ಗೆ ಬಹಳ ಗಮನ ಕೊಡಬೇಕಾದಂತಹ ಅನಿವಾರ್ಯತೆ ನಿಮ್ಮ ಪಾಲಿಗೆ ಉಂಟು. ಆನಂತರ ಇಲ್ಲಿ ಶನಿ ಇದ್ದಾನೆ. ಶನಿ ಬಂದು ಪಂಚಮಾಧಿಪತಿ ಆಗಿದ್ದಾನೆ. ಪಂಚಮಾಧಿಪತಿ ಮತ್ತೆ 6ನೇ ಮನೆ ಅಧಿಪತಿಯಾಗಿ ಶನಿ ಕುಜನ್ ಜೊತೆಗೆ ಇದ್ದಾನೆ. ಇದರ ಅರ್ಥ ಏನು ಅಂದ್ರೆ, ಎಲ್ಲೊಂದ್ ಕಡೆ ನಿಮ್ಮ ಸ್ನೇಹಿತರು ನಿಮ್ಮಿಂದ ದೂರ ಆಗುವಂಥದ್ದು, ಅಲ್ಲಿ ದುಶ್ಮನಾಗಿ ದೂರ ಆಗುವಂಥದ್ದು, ಜಗಳ ಮಾಡ್ಕೊಂಡು ದೂರ ಆಗುವಂಥದ್ದು, ಪ್ರೀತಿ ಪ್ರೇಮ ದೂರ ಆಗುವಂಥದ್ದು, ಮಕ್ಕಳಿಗೆ ಸಮಸ್ಯೆ ಆಗುವಂಥದ್ದು, ಮಕ್ಕಳ ಫ್ಯಾಮಿಲಿಗೆ ಸಮಸ್ಯೆ ಆಗುವಂಥದ್ದು, ಇದೆಲ್ಲ ಸಾಧ್ಯತೆಗಳು ಜಾತಕದಲ್ಲಿ ಕಂಡು ಬರ್ತಾ ಉಂಟು. ಪರಿಹಾರ ಹೇಳಿಕೊಡ್ತೇನೆ, ಅಥವಾ ಅದನ್ನ ಮಾಡ್ಕೊಳ್ಳಿ. ಮೇ ಬಿ ಅದರಿಂದ ಬರ್ತಕ್ಕಂಥ ಸಮಸ್ಯೆಗಳು ನಿವಾರಣೆ ಆಗುವುದು. ಆನಂತರ ನಿಮ್ಮ ಪಾರ್ಟ್ನರ್ ಯಾರಿದ್ದಾರೆ ಅವರ ಒಂದು ಆರೋಗ್ಯದ ಬಗ್ಗೆ ಬಹಳ ಗಮನ ಕೊಡಬೇಕಂತ ಅನಿವಾರ್ಯತೆ ಉಂಟು. ನೋಡಿ, ಕನ್ಯಾ ಲಗ್ನ ಕನ್ಯಾ ರಾಶಿಯವರು ಬಹಳ ಜಾಗೃತರಾಗಿರ್ಬೇಕು. ಯಾಕಂದ್ರೆ ನಿಮ್ಗೆ ಶನಿ ಮಹಾರಾಜ 6ನೇ ಮನೆಯಲ್ಲಿ, ಮತ್ತೆ ರಾಹು ಮಹಾರಾಜ 7ನೇ ಮನೆಯಲ್ಲಿ, ಮತ್ತೆ ಗುರು ಮಹಾರಾಜ 8ನೇ ಮನೆಯಲ್ಲಿ ಆ ಪಾರ್ಟ್ ಅಲ್ಲಿ ಭ್ರಮಣ ಮಾಡ್ತಾ ಇದ್ದಾರೆ ಅಂದಾಗ, ನಿಮ್ಮ ಎದುರಿನ ವ್ಯಕ್ತಿಗಳು ಯಾರು ಇರ್ತಾರೆ, ಸಮಾಜ ಇರ್ಬೋದು, ಎದುರಿನ ವ್ಯಕ್ತಿ ಇರ್ಬೋದು, ಪಾರ್ಟ್ನರ್ಶಿಪ್ ಬಿಸ್ನೆಸ್ ಇರ್ಬೋದು, ನಿಮ್ಮ ಪಾರ್ಟ್ನರ್ ಇರ್ಬೋದು, ಅವರಿಂದ ಎಲ್ಲ ಸಮಸ್ಯೆ ಕ್ರಿಯೇಟ್ ಆಗುವಂತ ಸಾಧ್ಯತೆಗಳು ತೀರಾ ಜಾಸ್ತಿ. ನೀವು ಯಾವುದೇ ಕಾರಣಕ್ಕೂ ಕೂಡ ಇಲ್ಲಿ ನೀವು ಆಟ ಆಡುವ ಹಾಗಿಲ್ಲ. ಅರ್ಥ ಮಾಡ್ಕೊಳ್ಬೇಕು, ಆ ಪಾರ್ಟ್ನರ್ ಚೆನ್ನಾಗಿದ್ದಾನೆ, ಅವನು ಬಹಳ ಒಳ್ಳೆಯವನು, ಇವಳು ಬಹಳ ಒಳ್ಳೆಯವಳು. ನೋ, ಯಾಕಂದ್ರೆ ರಾಹು ಇದ್ದಾನೆ, ತನ್ನ ಇಂಪ್ಯಾಕ್ಟ್ ಅನ್ನ ತೋರಿಸ್ತಾನೆ. ಎಲ್ಲರ ಒಳಗಡೆ ಯಾವ ಹುಳುಕು ಇದೆ ಅದನ್ನ ತೋರಿಸ್ಕೊಟ್ಟು ಏನ್ ಮಾಡ್ತಾನೆ, ಅದನ್ನ ಬ್ಲಾಸ್ಟ್ ಮಾಡಿ ಬಿಡ್ತಾನೆ. ಪ್ರಾಬ್ಲಮ್ ಕೂಡ ಕ್ರಿಯೇಟ್ ಆಗ್ಬೋದು. ಬಿ ಕೇರ್ಫುಲ್. ಆ ಪಾರ್ಟ್ನರ್ ಈ ಪಾರ್ಟ್ನರ್, ಅವನ್ ಪಾರ್ಟ್ನರ್ ಇವನ್ ಪಾರ್ಟ್ನರ್, ಅಲ್ಲಿ ಮಾಡ್ಕೊಂಡೆ ಇಲ್ಲಿ ಮಾಡ್ಕೊಂಡೆ, ಅವ್ನು ಚೆನ್ನಾಗಿದ್ದಾನೆ ಇವಳು ಚೆನ್ನಾಗಿದ್ದಾನೆ. ನೋ, ಯಾವುದನ್ನು ಕೂಡ ನಂಬುವ ಹಾಗಿಲ್ಲ. ಅರ್ಥ ಮಾಡ್ಕೊಳ್ಳಿ, ಏನು ಯಾವುದನ್ನು ನಂಬುವ ಹಾಗಿಲ್ಲ. ಯಾಕಂದ್ರೆ ರಾಹು ಮಹಾರಾಜ ರೇವತಿ ನಕ್ಷತ್ರದಲ್ಲಿ ಭ್ರಮಣ ಮಾಡ್ತಾ ಇದ್ದಾನೆ. ಡ್ಯುಯಲ್ ಮೆಂಟಾಲಿಟಿ ಅವ್ರು ಬಂದಿರ್ತಾರೆ. ಅವ್ರು ಒಂದು ಬೆಳಿಗ್ಗೆ ಒಂಥರ ಇದ್ರೆ ರಾತ್ರಿ ಬೇರೆ ಇರ್ತಾರೆ, ಸಂಜೆ ಬೇರೆ ಇರ್ತಾರೆ. ಈ ಪರಿಸ್ಥಿತಿ ಕ್ರಿಯೇಟ್ ಆಗುತ್ತೆ. ಅದಕ್ಕೋಸ್ಕರ ಯಾರೆಲ್ಲ ಪಾರ್ಟ್ನರ್ಶಿಪ್ ಬಿಸ್ನೆಸ್ ಮಾಡ್ತೀರಾ, ಪಾರ್ಟ್ನರ್ನ ಹುಡುಕೊಳ್ತೀರಾ, ಮದುವೆ ಆಗ್ಲಿಕ್ಕೆ ಮುಂದುವರಿದಿರ್ತೀರಾ, ಅವರು ಏನ್ ಮಾಡ್ಬೇಕು, ಅವರ ಬ್ಯಾಕ್ ಗ್ರೌಂಡ್ ಅನ್ನ ಸಂಪೂರ್ಣ ರೀತಿಯಲ್ಲಿ ಜಾಲಾಡ್ಬೇಕಾಗುತ್ತೆ. ಆ ರೀತಿ ಮಾಡಿದ ನಂತರ ನೀವು ಪ್ರೊಸೀಡ್ ಆಗಬೇಕು. ಕನ್ಯಾ ಲಗ್ನ ಕನ್ಯಾ ರಾಶಿಯವರು ಆನೇದ ನಿಮ್ಮ ಕುತ್ತಿಗೆಗೆ ಹಗ್ಗ ಬರೋದ್ರಲ್ಲಿ ಡೌಟೇ ಇಲ್ಲ ಅಂತ ಹೇಳಿದ್ರೆ ನಿಮಗೆ ಪ್ರಾಬ್ಲಮ್ ಅಂತೂ ಆಗುತ್ತೆ. ಸರಿ ನೆನ್ಪಿಟ್ಕೊಳ್ಳಿ, ಯಾರೆಲ್ಲ ಕನ್ಯಾ ಲಗ್ನ ಕನ್ಯಾ ರಾಶಿಯವರು ಇದ್ದಾರೆ ಅಲ್ವಾ, ಈಗ ನೋಡಿ, ಲಾಂಗ್ ಟೈಮ್ ಇಂದ ನೀವು ಯಾತೋ ಮ್ಯಾರಿಡ್ ಲೈಫ್, ಯಾತೋ ನಿಮ್ಮ ಬಿಸ್ನೆಸ್, ಯಾತೋ ನಿಮ್ಮ ಪಾರ್ಟ್ನರ್ಶಿಪ್ ಬಿಸ್ನೆಸ್, ಯಾತೋ ನಿಮ್ಮ ವಿದೇಶ ಪ್ರಯಾಣ, ಯಾತೋ ನಿಮ್ಮ ಆರೋಗ್ಯ, ಇದರಲ್ಲಿ ಸಮಸ್ಯೆ ಆಲ್ಮೋಸ್ಟ್ ಅನುಭವಿಸ್ತಾನೆ ಇದ್ದೀರಾ. ಭಲೆ ದುನಿಯಾದ ಕಣ್ಣಿಗೆ ನೀವೇನೋ ಒಂದ್ ಕಡೆ ಅಲ್ವಾ ಜೆಂಟಲ್ಮ್ಯಾನ್ ತರ ಇರ್ಬೋದು, ಅವ್ರಿಗೇನು ತೊಂದರೆ ಇಲ್ಲಪ್ಪ, ಎಲ್ಲ ಹಣ ಬರುತ್ತೆ, ಹಾಗೆ ಬರುತ್ತೆ, ಹೀಗೆ. ಬಟ್ ನೀವು ಅನುಭವಿಸ್ತಿದ್ರೆ ಒಳಗಡೆಯಿಂದ ಅದು ಬರೇ ಕನ್ಯಾ ಲಗ್ನ ಕನ್ಯಾ ರಾಶಿಯವರಿಗೆ ಮಾತ್ರ ಗೊತ್ತಿರುತ್ತೆ. ಬೇಕಾದ್ರೆ ಟ್ರೈ ಮಾಡಿ ನೋಡಿ ಅಂತ ಹೇಳಿದ್ರೆ, ಎಷ್ಟು ಹಣ ಕಳ್ಕೊಂಡಿದ್ದೀರಾ, ಪಾರ್ಟ್ನರ್ ಹೇಗಿದ್ದಾರೆ, ಏನಾಗ್ತಾ ಉಂಟು, ಏನು ವಿಷಯ ಆಗ್ತಾ ಉಂಟು ನಿಮ್ಗೆ ಗೊತ್ತಾಗ್ಲಿಕ್ಕೆ ಸ್ಟಾರ್ಟ್ ಆಗುತ್ತೆ. ಅರ್ಥ ಆಯ್ತು ಅಂತ ಇಟ್ಕೊಳ್ತೀನಿ, ಓಕೆನಾ. ಸೊ ಚಿಂತೆ ಮಾಡ್ಬೇಕಂತ ಆಗತ್ತೆ ಎಲ್ಲ. ಶನಿ ಮತ್ತೆ ಕುಜ 6ನೇ ಮನೆಯಲ್ಲಿ ಇದ್ಕೊಂಡು ನಿಮ್ಗೆ ಒಂಥರ ಆ ಒಂದು ಏನು ಧೈರ್ಯವನ್ನ ಕೊಡ್ತಾರೆ. ಆನಂತರ ಅದು ಉಪಚಯ ಸ್ಥಾನದಲ್ಲಿ ಇರುವುದರಿಂದ ಬಹಳ ವಿಶೇಷ ರೀತಿಯಲ್ಲಿ ಶತ್ರುನಾಶನ ಅಂತೂ ಆಗಿಯೇ ಆಗುತ್ತೆ. ಅದಕ್ಕೋಸ್ಕರ ಹೆದರಬೇಡಿ ನೀವು. ಆನಂತರ ಇಲ್ಲಿ ಬಹಳ ವಿಶೇಷವಾಗಿ ನೋಡ್ಬೇಕು, ಕುಜ ಬಂದು ಆತ ವ್ಯಯಸ್ಥಾನವನ್ನು ನೋಡ್ತಾ ಇದ್ದಾನೆ, ಸಿಂಹರಾಶಿಯನ್ನು ನೋಡ್ತಾ ಇದ್ದಾನೆ. ವ್ಯಯಸ್ಥಾನದಲ್ಲಿ ಸಿಂಹರಾಶಿ ಇರುವುದರಿಂದ ಮತ್ತೆ 5ನೇ ಮನೆ ಅಧಿಪತಿಯಾಗಿ ಶನಿ
ಕುಜನ್ ಜೊತೆಗೆ ಇರೋದು, ಕುಜ ಬಂದು ಅಷ್ಟಮಾದಿ. ಹಾಗಾದ್ರೆ ನಿಮ್ಮ ಪ್ರೀತಿ ಪ್ರೇಮ 100% ಫೇಲ್ಯೂರೇ. ಓಕೆನಾ? ಯಾರೆಲ್ಲ ಪ್ರೀತಿ ಪ್ರೇಮದಲ್ಲಿ ಇದ್ದೀರಾ, ಬಿದ್ದಿದ್ದೀರಾ, ಓದಾಡ್ತಾ ಇದ್ದೀರಾ, ಅಲ್ಲ ನರಳ್ತಾ ಇದ್ದೀರಾ ಈಗ ಕೂಡ, ಅಥವಾ ನಿಮಗೆ 100% ನಿಮ್ಮ ಪ್ರೀತಿ ಪ್ರೇಮ ಫೇಲ್ಯೂರ್ ಆಗುತ್ತೆ. ಅದು ಆಗ್ಲಿ ಅಂತ ಹೇಳ್ತೇನೆ, ಪ್ರಯೋಜನಕ್ಕೆ ಬಾರದ್ದು. ಯಾಕಂದ್ರೆ ಕನ್ಯಾ ಲಗ್ನದವರಿಗೆ ಯಾವತ್ತೂ ಪ್ರೀತಿ ಪ್ರೇಮ ಧೋಕಾನೆ, ಪ್ರೀತಿ ಪ್ರೇಮ ಪ್ರಾಬ್ಲಮೆಟಿಕ್, ಅದನ್ನ ಮುಂದುವರ್ಸ್ಕೊಂಡು ಹೋಗ್ಲಿಕ್ಕೆ ಆಗುದಿಲ್ಲ. ಇದರ ಬಗ್ಗೆ ಗಮನ ಕೊಡಿ. ಹೊಸತು ಪ್ರೀತಿ ಪ್ರೇಮ ಸ್ನೇಹಿತರು ಅದು ಇದು ಮಾಡ್ಬೇಕಾದ್ರೆ 100 ಬಾರಿ ಯೋಚನೆ ಮಾಡಿ ಅಂತ ಹೇಳ್ತೇನೆ. ಒಂದೊಳ್ಳೆ ರಿಸಲ್ಟ್ ಬರುತ್ತೆ ನಿಮಗೆ. ಯಾವತ್ತಿದ್ರು ಕೂಡ ಕಾಮನ್ ಸೆನ್ಸ್ ಅನ್ನು ಉಪಯೋಗ ಮಾಡಿಕೊಂಡು ಕನ್ಯಾ ಲಗ್ನದವ್ರು ಕೆಲಸ ಮಾಡ್ಲಿಕ್ಕೆ ಪ್ರಯತ್ನ ಮಾಡಿ. ತುಂಬಾ ಒಳ್ಳೆ ರಿಸಲ್ಟ್ ಅನ್ನು ಅನುಭವಿಸುವಂತ ಯೋಗ ಭಾಗ್ಯ ನಿಮ್ಮ ಪಾಲಿಗೆ 100% ಕ್ರಿಯೇಟ್ ಆಗುತ್ತೆ. ನೆಕ್ಸ್ಟ್ ಬಂದ್ಬೇಡ ತುಲಾರಾಶಿ ತುಲಾ ಲಗ್ನದವರಿಗೆ. ತುಲಾರಾಶಿ ತುಲಾ ಲಗ್ನದವರಿಗೆ ವರ್ಷಾಧಿಪತಿ ಅಲ್ವಾ, ವರ್ಷದ ರಾಜ ಕುಜ ಎಲ್ಲಿದ್ದಾನೆ? ಪಂಚಮದಲ್ಲಿ ಭ್ರಮಣ ಮಾಡ್ತಾ ಇದ್ದಾನೆ. ಓಕೆನಾ? ಪಂಚಮದಲ್ಲಿ ಕುಜ ಯಾರು? ಈ ಜಾತಕಕ್ಕೆ ಕುಜ ಬಂದು ಈ ಜಾತಕಕ್ಕೆ ದ್ವಿತೀಯಾಧಿಪತಿ 7th ಲಾರ್ಡ್ ಆದ, 7ನೇ ಮನೆ ಮಾರ್ಕಾಧೀಶ, ಎರಡು ಕೂಡ ಮಾರ್ಕಾಧೀಶನೇ ಆತ ಪಂಚಮದಲ್ಲಿದ್ದಾನೆ. ತೋ ಮಕ್ಕಳ ಬಗ್ಗೆ ಬಹಳ ಗಮನ ಕೊಡಿ ಅಂತ ಹೇಳ್ತೇನೆ. ಇಲ್ಲಿ ಕೂಡ ಬಹಳ ವಿಶೇಷವಾಗಿ ಹೊಟ್ಟೆಗೆ ಸಂಬಂಧಪಟ್ಟಂತ ತೊಂದರೆಗಳು ನಿಮ್ಮನ್ನ ಕಾಡುವಂಥದ್ದು, ತಾಯಿಯ ಕುಟುಂಬದಲ್ಲಿ ಬಹಳ ಸಮಸ್ಯೆಗಳಾಗುವಂಥದ್ದು, ತಂದೆಯ ಒಂದು ಭಾಗ್ಯಕ್ಕೆ ಸಂಬಂಧಪಟ್ಟಂತೆ ಪ್ರಾಬ್ಲಮ್ ಆಗುವಂಥದ್ದು, ಮುಂದುವರಲಿಕ್ಕೆ ಅದು ಬಿಡುವುದಿಲ್ಲ ಅಂತ ಒಂದು ಇಂಡಿಕೇಶನ್ ಇದೆ. ಭೂಮಿ ವಿಚಾರ, ಮನೆ ವಿಚಾರಗಳು ಬಹಳ ವಿಶೇಷ ರೀತಿಯಲ್ಲಿ ಇಲ್ಲಿ ತೊಂದರೆಗೊಳಗಾಗಬಹುದು. ಅದರ ಜೊತೆಗೆ ತೊಂದರೆಗೆ ಯಾಕೆ ಒಳಗಾಗುತ್ತೆ? ಯಾಕಂದ್ರೆ ನಿಮ್ಗೆ ನೋಡಿ, ತುಲಾ ಲಗ್ನದವರಿಗೆ ಮನೆ ಕಟ್ಟುವುದು ಅಷ್ಟು ಸುಲಭ ಅಲ್ಲ. ಯಾಕಂದ್ರೆ 4ನೇ ಮೇಲೆ ರಾಶಿ ಯಾವುದಿದೆ? ಮಕರ ರಾಶಿ ಇದೆ 4ನೇ ಮೇಲೆ. ಅದಕ್ಕೋಸ್ಕರ ತುಲಾ ಲಗ್ನದವರಿಗೆ ಮನೆಯ ವಿಚಾರದಲ್ಲಿ ಯಾವಾಗಲೂ ಸಮಸ್ಯೆ ಅಂತೂ ಇದ್ದೇ ಇರ್ತದೆ. ಓಕೆ? ಯಾಕಂದ್ರೆ ಇವ್ರು ಏನ್ ಮಾಡ್ತಾರೆ ಗೊತ್ತಾ? ಯಾವ್ದೋ ಜಾಗ ತೆಗೆದಿರ್ತಾರೆ ಅಥವಾ ಮನೆ ಮಾಡಿರ್ತಾರೆ ಏನಾದ್ರು ಕೂಡ. ಅಥವಾ ಇವ್ರಿಗೊಂದು ಇಚ್ಛೆ ಏನಂದ್ರೆ ಮಜ್ಬೂತ್ ಅಂದ್ರೆ ಅದು ತುಂಬಾನೇ ಸ್ಟ್ರಾಂಗ್ ಆಗಿರ್ಬೇಕು. ನಾನು ಮನೆಗೇನು ಮೆಟೀರಿಯಲ್ ಹಾಕ್ತೇನೆ, ಏನು ಇಂಟೀರಿಯರ್ ಮಾಡ್ತೇನೆ, ಅಥವಾ ಏನು ಮನೆ ಕಟ್ತೇನೆ, ಅಥವಾ ಜಾಗ, ಅದೆಲ್ಲವೂ ಬಹಳ ಸ್ಟ್ರಾಂಗ್ ಆಗಿರ್ಬೇಕು, ಬಹಳ ಪವರ್ಫುಲ್ ಆಗಿರ್ಬೇಕು. ಅಂದ್ರೆ ಮಾತ್ರ ನಾನು ಪ್ರೊಸೀಡ್ ಆಗ್ತೀನಿ ಅನ್ನೋದು ಆಗಲ್ಲ. ಅದು ಪರಿಸ್ಥಿತಿ. ಅದಕ್ಕೋಸ್ಕರ ಏನಂದ್ರೆ ಮನೆ ಮಾಡುವ ವಿಚಾರದಲ್ಲಿ ಡಿಲೇ ಆಗುತ್ತಾ ಹೋಗುತ್ತೆ ನಮ್ಮ ತುಲಾರಾಶಿ ತುಲಾ ಲಗ್ನದವರಿಗೆ. ಬಟ್ ಈಗ ಏನಾಗುತ್ತೆ? ಶನಿ ಮಹಾರಾಜ 4ನೇ ಮನೆ ಅಧಿಪತಿ ಶನಿ ಮಹಾರಾಜ 5ನೇ ಮನೆಯಲ್ಲಿ ಕುಜನ್ ಜೊತೆಗೆ ಕಾಂಬಿನೇಷನ್ ಅಲ್ಲಿ ಇರುವುದರಿಂದ, ಕುಜ ಯಾರು? ಕುಜ ನಿಮ್ಮ 7th ಲಾರ್ಡ್, ಸಪ್ತಮಾಧಿಪತಿ. ಹಾಗಾದ್ರೆ ಏನಾಗುತ್ತೆ? ಕುಂಭರಾಶಿಯಲ್ಲಿ ಇದ್ರೆ ಹಾಗಾದ್ರೆ ಏನಾಗುತ್ತೆ? ನಿಮ್ಮ ಪಾರ್ಟ್ನರ್ನ ಜೊತೆಗೆ ಒಟ್ಟುಗೂಡಿಕೊಂಡು ಮತ್ತೆ ನಿಮ್ಮ ಸ್ನೇಹಿತರ ಸಹಾಯದಿಂದ ಅಥವಾ ಮಕ್ಕಳ ಸಹಾಯದಿಂದ ಒಂದು ಮನೆ ಕನ್ಸ್ಟ್ರಕ್ಷನ್ ಮಾಡುವಂತಹ ಯೋಗ ಭಾಗ್ಯ ಆಲ್ಮೋಸ್ಟ್ ಕ್ರಿಯೇಟ್ ಆಗಿರುವಂತದ್ದು. ಅದಕ್ಕೆ ಬೇಕಾಗಿ ಪ್ರಾಮಾಣಿಕ ಪ್ರಯತ್ನ ಮಾಡೋದು ಪರವಾಗಿಲ್ಲ. ಬಟ್ ಆರೋಗ್ಯದ ಬಗ್ಗೆ ಯಾಕೆ ಗಮನ ಕೊಡಬೇಕು ನೀವು? ಹೆಲ್ತ್ಗೆ ಸಂಬಂಧಪಟ್ಟ ಬಹಳ ಗಮನ ಕೊಡಿ. ಯಾಕಂದ್ರೆ ಕುಜ ಯಾರು? ಕುಜ ಬಂದು ಈ ಜಾತಕಕ್ಕೆ ಮಾರಕಾಧೀಶಾತ, ಅಥವಾ ಅದಕ್ಕೋಸ್ಕರ ಮಾರಕಾಧೀಶನಾಗಿ ಆತ ಕೆಲಸ ಮಾಡಿಯೇ ಮಾಡ್ತಾನೆ. 5ನೇ ಮನೆಯಲ್ಲಿ ಹೊಟ್ಟೆಗೆ ಸಂಬಂಧಪಟ್ಟಂತೆ ತೊಂದರೆಗಳು ನಿಮಗೆ ಕ್ರಿಯೇಟ್ ಆಗ್ತವೆ. ಬ್ಲಡ್ ರಿಲೇಟೆಡ್ ಸಮಸ್ಯೆ ಕ್ರಿಯೇಟ್ ಆಗ್ಬೋದು. ಯಾರಿಗೆಲ್ಲ ಇದುವರೆಗೆ ಪ್ರೆಷರ್ ಇದೆ, ಬ್ಲಡ್ ಪ್ರೆಷರ್ ಇದೆ, ಅದು ಜಾಸ್ತಿ ಆಗ್ಬೋದು. ಶುಗರ್ ಪ್ರಾಬ್ಲಮ್ ಇದ್ರೆ ಬಹಳ ಗಮನ ಕೊಡಬೇಕಾದಂತ ಅನಿವಾರ್ಯತೆ ಉಂಟು. ತಾಯಿ ಜೊತೆಗೆ ಮಾತಾಡುವಾಗ ಮತ್ತೆ ತಾಯಿಯ ಕುಟುಂಬದವ್ರ ಜೊತೆಗೆ ವ್ಯವಹಾರ ಮಾಡುವಾಗ ಬಹಳ ಗಮನದಲ್ಲಿ ಇರಿಸಿ ಅಂತ ಹೇಳ್ತೇನೆ. ಅನ್ಯथा ನಿಮಗೆ ಅಲ್ಲಿ ಪ್ರಾಬ್ಲಮ್ ಕ್ರಿಯೇಟ್ ಆಗುವಂತ ಸಾಧ್ಯತೆ ತೀರಾ ಜಾಸ್ತಿ. ಅಲ್ಲಿ ಎಲ್ಲೊಂದ್ ಕಡೆ ಪ್ರಾಪರ್ಟಿ ವಿಚಾರ ಮಾತಾಡಿದ್ರೆ ಅದೇನೋ ಸಮಸ್ಯೆಯನ್ನ ನೀವು ಅವ್ರ ಜೊತೆ ಚರ್ಚೆ ಮಾಡಿದ್ರೆ ಮೇ ಬಿ ದೊಡ್ಡ ಮಟ್ಟಿಗೆನೆ ಆ ಸಮಸ್ಯೆ ಉಲ್ಫಣಗೊಳ್ಳುವಂತ ಸಾಧ್ಯತೆಗಳು ತೀರಾ ಜಾಸ್ತಿ. ಓಕೆ? ನಾ ಗೊತ್ತಾಯ್ತು ಅಂತ ಇಟ್ಕೊಳ್ತೀನಿ. 5ನೇ ಮನೆ ಆಕ್ಟಿವೇಟ್ ಆದಾಗ ಹೊಟ್ಟೆಗೆ ನೋಡಿ, ತುಲಾ ಲಗ್ನ ಒಂದೊಂದು ನೆನ್ಪಿಡುವೆ, ನಿಮ್ಮ ಹೊಟ್ಟೆ ಶಾಂತವಾಗಿದೆ, ತೊಂದರೆ ಇಲ್ಲ, ಅನಂತರ ನಿಮ್ಗೆ ಡೈಜೆಷನ್ ಪ್ರಾಬ್ಲಮ್ ಏನೂ ಇಲ್ಲ, ಸರಿ ಇದೆ, ತಾಯಿಯ ಕುಟುಂಬಗಳು ಚೆನ್ನಾಗಿದೆ ಅಂದಾಗ ಈ ಒಂದು ಕಾಂಬಿನೇಷನ್ ಏನಿದೆ ಇದು ಬಹಳ ದೊಡ್ಡ ಮಟ್ಟಿಗೆ ಪಾಸಿಟಿವ್ ಇಂಪ್ಯಾಕ್ಟ್ ಅನ್ನ ಕೊಡುತ್ತೆ. ಒಂದು ವೇಳೆ ಹೊಟ್ಟೆಯಲ್ಲಿ ಸಮಸ್ಯೆ, ತಾಯಿ ಕುಟುಂಬದಲ್ಲಿ ಸಮಸ್ಯೆ, ಮನೆ ಮಾಡೋದಕ್ಕೆ ಸಮಸ್ಯೆ, ಹಾಗಾದ್ರೆ ಈ 5ನೇ ಮನೆ ಕಾಂಬಿನೇಷನ್ ಪ್ರಾಬ್ಲಮ್ ಕ್ರಿಯೇಟ್ ಮಾಡ್ಬೋದು. ಇನ್ಯಾರೆಲ್ಲ ಪ್ರೀತಿ ಪ್ರೇಮ ಅದು ಇದು ಅಂತ ಇಟ್ಕೊಂಡಿರ್ತೀರಾ ಮೇ ಬಿ ಸಮಸ್ಯೆ ಕ್ರಿಯೇಟ್ ಆಗ್ಬೋದು ನಿಮ್ಗೆ. ಬಹಳ ಜಾಗೃತರಾಗಿರಿ. ಆನಂತರ ಕುಜ ಏನ್ ಮಾಡಿದೆ? ನೇರವಾಗಿ ಲಾಭಸ್ಥಾನವನ್ನು ನೋಡ್ತಾ ಇದ್ದಾನೆ. ಲಾಭಸ್ಥಾನವನ್ನು ಕುಜ ನೋಡಿದಾಗ ಅಲ್ಲೇನಾಗುತ್ತೆ? ನಿಮ್ಮ ಮಕ್ಕಳು ವಿದೇಶ ಪ್ರಯಾಣ ಮಾಡುವುದು, ವಿದೇಶಕ್ಕೆ ಹೋಗುವುದು, ಕಲೀಲಿಕ್ಕೆ ಬೇಕಾಗಿ ದೂರ ಹೋಗುವಂತ ಯೋಗ ಭಾಗ್ಯ ಇದೆ ಜಾತಕದಲ್ಲಿ. ಅದಕ್ಕೆ ಬೇಕಾಗಿ ಪ್ರಯತ್ನ ಮಾಡಿದಾಗ ಮಕ್ಕಳನ್ನ ನೀವು ಕಲಿಸ್ಕೊಡ್ಬೋದು, ಏನು ತೊಂದರೆ ಇಲ್ಲ. ಹೈಯರ್ ಎಜುಕೇಶನ್ಗೆ ಬೇಕಾಗಿ ವಿದೇಶಕ್ಕೆ ಹೋಗುವಂತ ಯೋಗ ಆಲ್ಮೋಸ್ಟ್ ಕ್ರಿಯೇಟ್ ಆಗಿರುವುದರಿಂದ ಪ್ರಯತ್ನ ಅಂತೂ ಮಾಡಿ, ಏನು ಸಮಸ್ಯೆ ಇಲ್ಲ. ಬಟ್ ಬ್ಯಾಕ್ ಗ್ರೌಂಡ್ ಚೆಕ್ ಮಾಡ್ಕೊಂಡೇ ಹೋಗ್ಬೇಕಾದಂತ ಅನಿವಾರ್ಯತೆ ಉಂಟು. ಯಾಕಂದ್ರೆ ಸಿಂಹರಾಶಿ ಅಧಿಪತಿ ಎಲ್ಲಿದ್ದಾನೆ? ರಾಹು ಜೊತೆಗೆ ಕಾಂಬೋದಲ್ಲಿದ್ದಾನೆ, ಕಾಂಬಿನೇಷನ್ ಅಲ್ಲಿ ಇದ್ದಾನೆ. ಅದಕ್ಕೋಸ್ಕರ ಏನಾಗುತ್ತೆ? ಅಲ್ಲಿ ಮೋಸ ಹೋಗುವಂತ ಸಾಧ್ಯತೆಗಳನ್ನು ತಳ್ಳಿ ಹಾಕುವಂತಿಲ್ಲ. ನಮ್ಮ ಜಾಗ್ರತೆ ನಮ್ಮ ಕೈಯಲ್ಲಂತೂ ಖಂಡಿತ ಇರು. ಹಾಗಾದ್ರೆ ತುಲಾ ಲಗ್ನ ತುಲಾ ರಾಶಿಯವರಿಗೆ ಗೊತ್ತಾಯ್ತು ಈಗ 5ನೇ ಮನೆ ಇಂಪ್ಯಾಕ್ಟ್ ಯಾವ ರೀತಿ ಬರುತ್ತೆ ಅಂತ ನೀವು ಚೆಕ್ ಮಾಡ್ಲಿಕ್ಕೆ ಪ್ರಯತ್ನ ಮಾಡಿ. ಅಥವಾ ನಿಮ್ಮ ಜಾತಕದಲ್ಲಿ ಕುಜ ಎಲ್ಲಿದ್ದಾನೆ ಅದನ್ನು ಕೂಡ ನೋಡ್ಕೊಳ್ಳಿಕ್ಕೆ ಪ್ರಯತ್ನ ಮಾಡಿ. ಒಳ್ಳೆ ಇಂಪ್ಯಾಕ್ಟ್ ಅನ್ನ ಅದು ಕೊಟ್ಟೇ ಕೊಡುತ್ತೆ. ಮತ್ತೆ ನಿಮ್ಗೆ ಕ್ಲಿಯರ್ ಆಗುತ್ತೆ ನಮ್ಗೆ ಎಲ್ಲಿಂದ ಸಮಸ್ಯೆ ಬರ್ತಾ ಉಂಟು, ಅದನ್ನ ಹೇಗೆ ನಾವು ತಡೆ ಹಿಡಿಬಹುದು. ನೆಕ್ಸ್ಟ್ ಬಂದ್ಬೇಡ ವೃಶ್ಚಿಕ ರಾಶಿ ವೃಶ್ಚಿಕ ಲಗ್ನ. ಇವರಿಗೆ ವರ್ಷದ ಅಧಿಪತಿ ಕುಜ ಎಲ್ಲಿ ಭ್ರಮಣ ಮಾಡ್ತಾ ಇದ್ದಾನೆ? 4th ಹೌಸ್ ಅಲ್ಲಿ ಭ್ರಮಣ ಮಾಡ್ತಾ ಇದ್ದಾನೆ, ಸದಭಿಷ ನಕ್ಷತ್ರದಲ್ಲಿ. ಓಕೆನಾ? ಸೊ 4th ಹೌಸ್ ಭ್ರಮಣ ಮಾಡುವಾಗ ಇಲ್ಲಿ ಭೂಮಿ ಮನೆ ವಿಚಾರಗಳು ಬಂತು, ತಾಯಿ ವಿಚಾರ ಬಂತು. ಆನಂತರ ನಿಮ್ಮ ಮನೆ ಕನ್ಸ್ಟ್ರಕ್ಷನ್ ಮಾಡೋ ವಿಚಾರ ಕೂಡ ಇಲ್ಲಿ ಬಹಳ ದೊಡ್ಡ ಮಟ್ಟಿಗೆ ಇನ್ಫ್ಲುಯೆನ್ಸ್ ಆಗುತ್ತೆ. ಯಾರಿಗೆಲ್ಲ ಮನೆ ಇಷ್ಟವರೆಗೆ ಕನ್ಸ್ಟ್ರಕ್ಷನ್ ಮಾಡಿಲ್ಲ, ಯಾಕಂದ್ರೆ ನೋಡಿ ವೃಶ್ಚಿಕ ಲಗ್ನವ್ರು ಹೆಚ್ಚಿನವ್ರು ಮನೆ ಕನ್ಸ್ಟ್ರಕ್ಷನ್ ಮಾಡಿರ್ತಾರೆ, ಗಾಡಿ ಕೂಡ ತಗೊಂಡಿರ್ತಾರೆ. ಯಾಕೆ ಗೊತ್ತಾ? ಯಾಕಂದ್ರೆ ಅವ್ರಿಗೆ ಇಷ್ಟವರೆಗೆ ಮಕರ ರಾಶಿ, ಕುಂಭ ರಾಶಿ ಮತ್ತೆ ಮೀನ ರಾಶಿಯಲ್ಲಿ ಗುರುವಿನ ಭ್ರಮಣ ಆಗಿ ಹೋಗಿದೆ. ಅದಕ್ಕೋಸ್ಕರ ಖಂಡಿತ ಯಾರಿಗೆಲ್ಲ ಮನೆ ಇಲ್ಲ, ಜಾಗ ಇಲ್ಲ, ವಾಹನ ಇಲ್ಲ, ಅವರೆಲ್ಲ ಮಾಡ್ಕೊಂಡಿರ್ತಾರೆ ಆಲ್ಮೋಸ್ಟ್, ಏನು ತೊಂದರೆ ಇಲ್ಲ. ರೈಟ್ ತಾನೆ? ಓಕೆನಾ? ತುಂಬಾನೇ ಫೇವರಬಲ್ ಆಗುತ್ತೆ. ಆನಂತರ ಈಗಿನ ಮಟ್ಟದಲ್ಲಿ ಶನಿ ಮತ್ತೆ ಕುಜ ಅಲ್ಲಿರುವುದರಿಂದ ಏನು ಮನೆ ಕಟ್ಟಿದ್ದೀರಾ ಅಲ್ಲಿ ಪಶ್ಚಿಮದ ಭಾಗ ಪಡಿಸಿರುವಂತದ್ದು, ಪಶ್ಚಿಮದ ಭಾಗ ತಗ್ಗಾಗಿರುವಂತದ್ದು, ಪಶ್ಚಿಮದ ಭಾಗದಲ್ಲಿ ಪ್ರಾಬ್ಲಮ್ ಕ್ರಿಯೇಟ್ ಆಗಿರುವಂತ ಸಾಧ್ಯತೆಗಳು ತೀರಾ. ಅದಕ್ಕೋಸ್ಕರ ಏನಾಗುತ್ತೆ? ಆ ಮನೆಯಲ್ಲಿ ಮಂಗಳ ಕಾರ್ಯಕ್ಕೆ ಅಡ್ಡಿ, ಮಂಗಳ ಕಾರ್ಯಕ್ಕೆ ಸಮಸ್ಯೆ, ಮಂಗಳ ಕಾರ್ಯಕ್ಕೆ ತೊಂದರೆ, ಒಳ್ಳೆ ಕೆಲಸ ಕಾರ್ಯಗಳಿಗೆ ತೊಂದರೆ, ಒಂದು ಬರ್ತ್ಡೇ ಆಚರಣೆ ಮಾಡಬೇಕಾದ್ರೂ ಆ ಮನೆಯಲ್ಲಿ ಸಮಸ್ಯೆ ಆಲ್ಮೋಸ್ಟ್ ಈಗ ಕ್ರಿಯೇಟ್ ಆಗ್ತಾ ಇರಬೇಕು. ಓಕೆನಾ? ಸೊ ಈ ಪರಿಸ್ಥಿತಿ ಇನ್ನು ಯಾರಿಗೆಲ್ಲ ಇನ್ನು ಮನೆ ಮಾಡಬೇಕು, ಮನೆ ಕನ್ಸ್ಟ್ರಕ್ಷನ್ ಮಾಡಬೇಕು, ಅದಕ್ಕೆ ಬೇಕಾಗಿ ಒಂದು ಒಳ್ಳೆ ಯೋಗ ಬಂದು ನಿಂತಿದೆ. ಒಂದು ಸ್ವಲ್ಪ ನೀವು ಸ್ವಲ್ಪ ಏನ್ ಮಾಡ್ಬೇಕು? ಸ್ವಲ್ಪ ಉತ್ಸುಕರಾಗಬೇಕಾಗುತ್ತೆ. ಸ್ವಲ್ಪ ಅದಕ್ಕೆ ಬೇಕಾಗಿ
ಬೇಕಾಗಿ ಒಂದು ಪ್ರಾಮಾಣಿಕ ಪ್ರಯತ್ನ ಮಾಡಬೇಕಾಗುತ್ತೆ. ಯಾಕಂದ್ರೆ ವೃಶ್ಚಿಕ ಲಗ್ನ ವೃಶ್ಚಿಕ ರಾಶಿಯವರಿಗೆ ಮನೆ ವಿಚಾರ ಯಾವಾಗಲೂ ಸಮಸ್ಯೆ ಇರುತ್ತೆ ಆಯ್ತಾ. ಮನೆ, ಭೂಮಿ, ವಾಹನ ಇದು ಏನೋ ಒಂದು ತೊಂದರೆಗೆ ಒಳಗಾಗಿಯೇ ಇರ್ತದೆ. ಯಾವಾಗ ಕ್ಲಿಯರ್ ಆಗುತ್ತೆ 50ರ ನಂತರ, 50 ಬರ್ಬೇಕಾವ್ರಿಗೆ ಆನಂತರ ಅದೆಲ್ಲ ಕ್ಲಿಯರ್ ಆಗ್ಲಿಕ್ಕೆ ಸ್ಟಾರ್ಟ್ ಆಗುತ್ತೆ. 40ರಿಂದ 49 ಬಹಳ ಸಮಸ್ಯೆಯನ್ನು ಅನುಭವಿಸ್ತಾರೆ. 40ರಿಂದ 49 ಒಂದು ಮನೆ ಮಾಡ್ಲಿಕ್ಕೆ ಬೇಕಾಗಿ, ಆನಂತರ ಒಂದು ಜಾಗ ಖರೀದಿ ಮಾಡ್ಲಿಕ್ಕೆ ಬೇಕಾಗಿ, ಅಥವಾ ಇವರ ಜಾಗ ಎಲ್ಲ ಕೋರ್ಟ್ ಕಚೇರಿಗೆ ಹೋಗಿ ಬರುವ ಸಾಧ್ಯತೆಗಳೇ ತೀರಾ ಜಾಸ್ತಿ. ಅಥವಾ ಅಂತ ಜಾಗವನ್ನ ಪರ್ಚೇಸ್ ಮಾಡಿದ, ಅಂತ ಮನೆಯನ್ನ ಪರ್ಚೇಸ್ ಮಾಡ್ತಾರೆ. ಯಾತೋ ಕೋರ್ಟ್ ಕಚೇರಿಗೆ ಹೋಗಿ ಬಂದಿರುವಂತದ್ದು, ಅಥವಾ ಕೋರ್ಟ್ ಕಚೇರಿ ಕೇಸ್ ಅದರ ಮೇಲೆ ನಡೀತಾ ಇರುವಂತದ್ದು ಅಂತದನ್ನೇ ಪರ್ಚೇಸ್ ಮಾಡ್ತಾರೆ. ಅಥವಾ ಪರ್ಚೇಸ್ ಮಾಡಿದ ನಂತರ ಕೋರ್ಟ್ ಕಚೇರಿ ಕೇಸ್ ಬರುವಂತ ಸಾಧ್ಯತೆಗಳನ್ನ ತಳ್ಳಿ ಹಾಕುವಂತಿಲ್ಲ. ಬಿ ಕೇರ್ಫುಲ್, ತುಂಬಾ ಕೇರ್ಫುಲ್ ಆಗಿರ್ಬೇಕು. ಓಕೆನಾ. ಆನಂತರ ಏನ್ ಮಾಡ್ತಾನೆ ಕುಜ ಮಹಾರಾಜ, ಆತ ಇರುವುದು ಶತಭಿಷ ನಕ್ಷತ್ರ, ನಕ್ಷತ್ರಾಧಿಪತಿ ಪಂಚಮದಲ್ಲಿದೆ. ಹಾಗಾದ್ರೆ ಮಕ್ಕಳ ವಿಚಾರಗಳು, ಓಕೆನಾ, ಮಕ್ಕಳ ಮದುವೆ ವಿಚಾರಗಳು ಬಹಳ ದೊಡ್ಡ ಮಟ್ಟಿಗೆ ಇನ್ಫ್ಲುಯೆನ್ಸ್ ಅನ್ನ ಕ್ರಿಯೇಟ್ ಮಾಡ್ತಾ ಉಂಟು. ಅದಕ್ಕೋಸ್ಕರ ನಿಮಗೆ ಎಲ್ಲೋ ಒಂದ್ ಕಡೆ ಅದು ಸ್ವಲ್ಪ ಮಟ್ಟಿಗೆ ಪ್ರಾಬ್ಲಮ್ ಕೂಡ. ನಾನು ಹೇಳ್ತೇನೆ ನಿಮಗೆ ಇನ್ನೇನು ಗುರುವಿನ ಒಂದು ಅನುಗ್ರಹ ನಿಮ್ಮ ಪಾಲಿಗೆ ಬರುತ್ತೆ ಈ ಒಂದು ಮೇ 1ನೇ ತಾರೀಕಿನ ನಂತರ. ಆ ಮೂಮೆಂಟ್ ಅಲ್ಲಿ ನಿಮ್ಮ ಮಕ್ಕಳ ವಿಚಾರ, ಮಕ್ಕಳ ಮದುವೆ ವಿಚಾರದಲ್ಲಿ ಏನೆಲ್ಲ ಸಮಸ್ಯೆ ಉಂಟು, ಮಕ್ಕಳ ವಿಚಾರದಲ್ಲಿ ಸಮಸ್ಯೆ ಉಂಟು, ಅದೆಲ್ಲ ನಿವಾರಣೆ ಆಗುವಂತ ಸಾಧ್ಯತೆಗಳು ತೀರಾ ಜಾಸ್ತಿ. ಆನಂತರ ಏನಾಗುತ್ತೆ, ಕುಜ ಏನ್ ಮಾಡ್ತಾನೆ, ನೇರವಾಗಿ 10ನೇ ಮನೆಯನ್ನು ನೋಡ್ತಾ ಇದ್ದಾನೆ. ಖಂಡಿತ ಕಾರ್ಯಕ್ಷೇತ್ರದಲ್ಲಿ ಹೊಸತನ ಬೇಕು, ಕಾರ್ಯಕ್ಷೇತ್ರದಲ್ಲಿ ಚೇಂಜಸ್ ಬೇಕು, ಕಾರ್ಯಕ್ಷೇತ್ರ ಅದೇನೋ ಅಥಾರಿಟಿ ಬೇಕು. ಅದಕ್ಕೆ ಬೇಕಾಗಿ ಒಂದು ಒಳ್ಳೆ ಯೋಗ ಕ್ರಿಯೇಟ್ ಆಗಿದೆ. ಖಂಡಿತ ಅದಕ್ಕೆ ಬೇಕಾಗಿ ಒಂದು ಪ್ರಾಮಾಣಿಕ ಪ್ರಯತ್ನ ಮಾಡಿದಾಗ ಅದೆಲ್ಲವೂ ಕೂಡ ನಿಮ್ಮ ಪಾಲಿಗೆ ಬರುವಂತಹ ಸಾಧ್ಯತೆಗಳು ತೀರಾ ಜಾಸ್ತಿ. ಇಲ್ಲಿ ಬಹಳ ಮುಖ್ಯವಾಗಿ ನೋಡ್ಬೇಕಾದ್ರೆ ಕುಜ ಇರುವುದು ಶತಭಿಷ ನಕ್ಷತ್ರ. ಇದು ಒಳ್ಳೆ ಲಕ್ಷಣ ಅಲ್ಲ. ಇದಕ್ಕೋಸ್ಕರ ಇಲ್ಲಿ ಏನಾಗುತ್ತೆ, ಕುಜ ರಾಹುವಿನ ನಕ್ಷತ್ರದಲ್ಲಿದ್ದಾನೆ. ಹಾಗಾದ್ರೆ ಯಾರಿಗೆಲ್ಲ ರಾಹು ದೇಶ ನಡೀತಾ ಉಂಟು, ಕುಜ ದೇಶ ನಡೀತಾ ಉಂಟು, ಸ್ವಲ್ಪ ಮಟ್ಟಿಗೆ ಪ್ರಾಬ್ಲಮ್ ಕೂಡ ಆಗಿರ್ಬೋದು ಅವ್ರಿಗೆ, ಆಗುತ್ತೆ ಅವ್ರಿಗೆ. ಅಥವಾ ಇದರ ಬಗ್ಗೆ ಗಮನ ಕೊಡಿ. ಕೊನೆಗೆ ಪರಿಹಾರ ಹೇಳಿಕೊಡ್ತೇನೆ, ಹೆದರುವಂತ ಅವಶ್ಯಕತೆಗಳು ಖಂಡಿತ ಇಲ್ಲ ಅಂತ ಹೇಳ್ತೇನೆ. ಇನ್ನು ಗುರುಗೋಚರವನ್ನ ಮುಂದಿನ ಒಂದು 10 ದಿನದ ನಂತರ ಗುರುಗೋಚಾರದ ಬಗ್ಗೆ ವಿಡಿಯೋ ಮಾಡ್ತಾರೆ. ಅವಾಗ ನಿಮಗೆ ಇನ್ನಷ್ಟು ವಿಚಾರ ಕ್ಲಿಯರ್ ಆಗುತ್ತೆ, ನಿಮಗೆ ಈ ವರ್ಷ ಯಾವ ರೀತಿ ಇಂಪ್ಯಾಕ್ಟ್ ಅನ್ನ ಕ್ರಿಯೇಟ್ ಮಾಡಿದೆ. ಹಾಗಾದ್ರೆ ಈಗ ಗೊತ್ತಾಯ್ತು ನಿಮಗೆ ನಮ್ಮ ವೃಶ್ಚಿಕ ರಾಶಿ ವೃಶ್ಚಿಕ ಲಗ್ನದಲ್ಲಿ ಬಹಳ ವಿಶೇಷ ರೀತಿಯಲ್ಲಿ 4ನೇ ಮನೆಯಲ್ಲಿ ಕಾಂಬಿನೇಷನ್ ಬಂದಿರೋದರಿಂದ, ಕುಜ ಮಹಾರಾಜ 4ನೇ ಮನೆಯಲ್ಲಿ ಭ್ರಮಣ ಮಾಡೋದರಿಂದ, ಅಂದ್ರೆ ಕುಜ ಬಂದು ಲಗ್ನಾಧಿಪತಿ 6ನೇ ಮನೆ ಅಧಿಪತಿಯಾಗಿ ಸೇರ್ಕೊಂಡಿದ್ದಾನೆ. ಕೆಲವರಲ್ಲಿ ಏನ್ ಮಾಡ್ತಾರೆ, ಖರ್ಚಿಗೆ ಹಣ ಇಲ್ಲ, ಖರ್ಚಿಗೆ ಸಮಸ್ಯೆ ಉಂಟು ಅಂದಾಗ ಭೂಮಿಯನ್ನ ಅಥವಾ ಮನೆಯನ್ನ ಫ್ಲಡ್ಜ್ ಮಾಡಿ ಅವರು ದುಡ್ಡನ್ನ ತಗೊಳ್ತಾರೆ. ಮತ್ತೊಂದು ಇಂಡಿಕೇಶನ್ ಇದೆ. ಇನ್ನೊಂದು ಇಂಡಿಕೇಶನ್ ಏನ್ ಬರ್ತಾ ಉಂಟು, ಎಲ್ಲೋ ಒಂದ್ ಕಡೆ ಮನೆ ಮಾಡಿದ್ದೇವೆ, ಮನೆಗೆ ಸಂಬಂಧಪಟ್ಟಂತೆ ಎಲ್ಲ ಓಕೆ, ಮನೆ ಕನ್ಸ್ಟ್ರಕ್ಷನ್ ಮಾಡಿದ್ದೇವೆ, ಬಟ್ ಬ್ಯಾಂಕಿಗೆ ದುಡ್ಡು ಕೊಡ್ಲಿಕ್ಕೆ ಆಗ್ತಾ ಇಲ್ಲ. ಆ ಮೂಮೆಂಟ್ ಅಲ್ಲಿ ಬ್ಯಾಂಕಿನಿಂದ ಕೂಡ ನಿಮ್ಗೆ ಸಮಸ್ಯೆ ಆಗುವ ಸಾಧ್ಯತೆಗಳನ್ನ ತಳ್ಳಿ ಹಾಕುವಂತಿಲ್ಲ. ಬಹಳ ಜಾಗೃತರಾಗಿರಿ. ಈ ಸಮಯದಲ್ಲಿ ನಿಮ್ಮ ಮಕ್ಕಳು ಅಥವಾ ನಿಮ್ಗೆ ಸ್ನೇಹಿತರು ಬಹಳಷ್ಟು ದೊಡ್ಡ ಮಟ್ಟಿಗೆ ಒಂದು ನಿಮ್ಗೆ ವಿಶೇಷವಾಗಿ ಸಹಾಯ ಮಾಡ್ಲಿಕ್ಕೆ ಬರ್ತಾರೆ. ಯಾರಿಗೆಲ್ಲ ವಯಸ್ಸು 40ರಿಂದ 49 ರನ್ನಿಂಗ್ ಆಗ್ತಾ ಉಂಟು, ಮನೆ ಮಾಡೋ ವಿಚಾರದಲ್ಲಿ ಯೋಗ ಇದೆ, ಬಟ್ ಮನೆ ಮಾಡುವ ವಿಚಾರದಲ್ಲಿ ಅನಂತರ ಜಾಗ ತಗೊಳ್ಳುವ ವಿಚಾರದಲ್ಲಿ ಬಹಳ ಜಾಗೃತರಾಗಿರಿ. ಅನ್ಯथा ನಿಮಗೆ ಕೋರ್ಟ್ ಕಚೇರಿಗೆ ಸಂಬಂಧಪಟ್ಟಂತ ಕೆಲವು ಸಮಸ್ಯೆಗಳನ್ನು ಅನುಭವಿಸಬೇಕಾದಂತಹ ಅನಿವಾರ್ಯತೆ ನಿಮ್ಮ ಪಾಲಿಗೆ ಒಂದು ಖಂಡಿತ ಬರ್ಬೋದು ಅಂತ ಹೇಳ್ತೇನೆ. ವೃಶ್ಚಿಕ ರಾಶಿ ವೃಶ್ಚಿಕ ಲಗ್ನದವರು ಸ್ವಲ್ಪ ಕೇರ್ ತಗೊಳ್ಬೇಕಾದಂತಹ ಅನಿವಾರ್ಯತೆ ಉಂಟು. ಬಹಳ ಫೇವರಬಲ್ ಆಗುತ್ತೆ. ನೆಕ್ಸ್ಟ್ ಬಂದ್ಬೇಡ ಧನುರಾಶಿ ಧನುರ್ಲಗ್ನದವರಿಗೆ ವರ್ಷಾಧಿಪತಿ ಕುಜನ ಭ್ರಮಣ 3rd ಹೌಸ್ ಅಲ್ಲಿ 3ನೇ ಮನೆಯಲ್ಲಿ ಆಗ್ತಾ ಇರುವುದರಿಂದ, ಇದು 3ನೇ ಮನೆ ಬಂದು ಉಪಜಯ ಸ್ಥಾನ, ಅಲ್ಲಿ ಶನಿ ಮತ್ತೆ ಕುಜನ ಕಾಂಬಿನೇಷನ್ ಇದೆ. ಬೆಟರ್ ಕಾಂಬಿನೇಷನ್, ಪರವಾಗಿಲ್ಲ. ಅಂದ್ರೆ ಏನಾಗುತ್ತೆ, ಪರಾಕ್ರಮದಲ್ಲಿ ಅಭಿವೃದ್ಧಿ ಆಗುತ್ತೆ. ನೀವು ಯಾವುದೇ ಕೆಲಸವನ್ನ ಮಾಡ್ಬೇಕು ಅಥವಾ ಯಾವುದೇ ಒಂದು ವಿಚಾರದಲ್ಲಿ ನಿಮ್ಗೆ ಸಕ್ಸಸ್ ಬೇಕು ಅಂದಾಗ ಅದು ಪರಾಕ್ರಮವನ್ನು ಯೂಸ್ ಮಾಡ್ಕೊಂಡು ನೀವು ಏನ್ ಬೇಕಾದ್ರೂ ಮಾಡ್ಬೋದು ಅಂತ ಒಂದು ಯೋಗ ಬಗ್ಗೆ ಆಲ್ಮೋಸ್ಟ್ ಕ್ರಿಯೇಟ್ ಆಗಿರುವಂತದ್ದು. ಅದರಲ್ಲಿ ಹೆಚ್ಚಾಗಿ ಏನಾಗುತ್ತೆ ಅಂದ್ರೆ ಕಾರ್ಯಕ್ಷೇತ್ರ ಉನ್ನತ ಮಟ್ಟಕ್ಕೆ ಹೋಗ್ಬೇಕು, ಬ್ಯಾಚ್ ಸಿಗ್ಬೇಕು, ಮೆಡಲ್ ಸಿಗ್ಬೇಕು, ಸರ್ಟಿಫಿಕೇಟ್ ಸಿಗ್ಬೇಕು, ಪ್ರಶಂಸೆ ಸಿಗ್ಬೇಕು, ಆನಂತರ ಅಧಿಕಾರ ವರ್ಗ ಬೇಕು, ಕುರ್ಚಿಯಲ್ಲಿ ಕೂತ್ಕೊಳ್ಬೇಕು, ಸಿಂಹಾಸನ ಬೇಕು, ಅಂತವ್ರಿಗೆಲ್ಲ ಒಳ್ಳೆ ಪೀರಿಯಡ್ ಈಗ ಬಂದು ನಿಂತಿದೆ. ಧನುರ್ಲಗ್ನ ಧನುರಾಶಿಯವರಿಗೆ ಖಂಡಿತ ಅದಕ್ಕೆ ಬೇಕಾಗಿ ಒಂದು ಪ್ರಾಮಾಣಿಕ ಪ್ರಯತ್ನ ಮಾಡಿದಾಗ ಒಂದು ಒಳ್ಳೆ ರಿಸಲ್ಟ್ ಅನ್ನು ಅನುಭವಿಸುವಂತ ಯೋಗ ಭಾಗ್ಯ 100% ಜಾತಕದಲ್ಲಿದೆ. ಅದರ ಜೊತೆಗೆ ಕುಜ ಯಾರು ವ್ಯಯಾಧಿಪತಿಯಾಗಿ ಬಂದು ಸೇರ್ಕೊಂಡ್ಬಿಟ್ಟಿದ್ದಾನೆ 3ನೇ ಮನೆಯಲ್ಲಿ. ಆನಂತರ ಕುಜ ಪಂಚಮಾಧಿಪತಿಯಾಗಿ ಬಂದು ಸೇರ್ಕೊಂಡ್ಬಿಟ್ಟಿದ್ದಾನೆ. ಸೊ ಇದರ ಅರ್ಥ ಏನಂದ್ರೆ, ಎಲ್ಲೋ ಒಂದ್ ಕಡೆ ನಿಮ್ಮ ಒಡ ಹುಟ್ಟಿದವರಿಗೆ ಕಾರ್ಯಕ್ಷೇತ್ರದಲ್ಲಿ ಪ್ರಾಬ್ಲಮ್ ಆಗ್ಬೋದು, ಕೆಲಸದಲ್ಲಿ ಪ್ರಾಬ್ಲಮ್ ಆಗ್ಬೋದು. ಅವ್ರಿಗೆ ಸ್ವಲ್ಪ ಮಟ್ಟಿಗೆ ಸಹಾಯ ಮಾಡ್ಲಿಕ್ಕೆ ಪ್ರಯತ್ನ ಮಾಡಿ. ಅಕ್ಕಪಕ್ಕದ ಮನೆ ಜನರ ಜೊತೆಗೆ, ಅಕ್ಕಪಕ್ಕದ ಮನೆ ಎಂದು ತಾಕತ್ತುಂಟಂತ ಜಗಳ ಮಾಡ್ಲಿಕ್ಕೆ ಹೋಗ್ಬೇಡಿ. ಅಕ್ಕಪಕ್ಕದವ್ರ ಜೊತೆಗೆ ಎಲ್ಲರ ಜೊತೆ ಕೂಡ ಪ್ರೀತಿ ಪ್ರೇಮದಿಂದ ನಡ್ಕೊಳ್ಳೋದು ಬಹಳ ಸೂಕ್ತ ಅಂತ ಹೇಳಿದ್ರೆ ಬಹಳ ಫೇವರಬಲ್ ಆಗುತ್ತೆ. ಇನ್ನು ಕುಜ ಏನ್ ಮಾಡ್ತಾನೆ, ಕುಜ ಇದ್ದಾನೆ ಶತಭಿಷ ನಕ್ಷತ್ರಾಧಿಪತಿ 4ನೇ ಮನೆಯಲ್ಲಿ ಇರುವುದರಿಂದ ಈಗಾಗಲೇ ಏನಾಗುತ್ತೆ, ಯಾರೆಲ್ಲ ವಾಹನ ತಗೊಂಡಿದ್ದಾರೆ ದೊಡ್ಡ ವಾಹನ ಬೇಕು ಅಂತ ಮನಸ್ಸಾಗುತ್ತೆ, ಯಾರೆಲ್ಲ ಮನೆ ಮಾಡಿದ್ದಾರೆ ದೊಡ್ಡ ಮನೆ ಬೇಕು ಅಂತ ಮನಸ್ಸಾಗುತ್ತೆ, ಯಾರೆಲ್ಲ ಚಿಕ್ಕ ಒಂದು ಜಾಗ ತಗೊಂಡಿಟ್ಟಿದ್ದಾರೆ ಆ ಜಾಗ ಮಾರಿ ದೊಡ್ಡ ಜಾಗ ತಗೊಳ್ಳೋಣ ಅಂತ ಮನಸ್ಸಾಗುತ್ತೆ. ನಿಮಗೆ ಖಂಡಿತ ಅದಕ್ಕೆ ಬೇಕಾಗಿ ಒಂದು ಪ್ರಾಮಾಣಿಕ ಪ್ರಯತ್ನ ಮಾಡಿದಾಗ ಡೆಫಿನೆಟ್ ಆಗಿ ಅದು ನಿಮ್ಮ ಕೈಗೂಡುತ್ತೆ ಅಂತ ಒಂದು ಇಂಡಿಕೇಶನ್ ಇದೆ. ನೀವು ಖಂಡಿತ ತಗೊಳ್ಬಹುದು, ಏನು ಸಮಸ್ಯೆ ಇಲ್ಲ. ಬಟ್ ನೋಡ್ಕೊಳ್ಬೇಕು, ಇಲ್ಲಿ ರಾಹು 4ನೇ ಮನೆಯಲ್ಲಿ ಇಂಪ್ಯಾಕ್ಟ್ ಅನ್ನ ಕ್ರಿಯೇಟ್ ಮಾಡ್ತಾ ಇದ್ದಾನೆ ಅಂದಾಗ ಅದು 3rd ಹೌಸ್ ಅಲ್ಲಿ ನಕ್ಷತ್ರ ಯಾರು 3ನೇ ಮನೆಯಲ್ಲಿ ಕುಜ ಇದ್ದಾನೆ, ರಾಹುವಿನ ನಕ್ಷತ್ರ. ನಿಮ್ಮ ಡಾಕ್ಯುಮೆಂಟರಿ ರೀತಿಯಲ್ಲಿ ನೋಡ್ಕೊಳ್ಳಿ, ಅವರ ಪೇಪರ್ ವರ್ಕ್ ಅನ್ನ ನೋಡ್ಕೊಳ್ಳಿ, ಡಾಕ್ಯುಮೆಂಟ್ ಅನ್ನ ನೋಡ್ಕೊಳ್ಳಿ. ಇಲ್ಲಾಂದ್ರೆ ಅಲ್ಲಿಂದ ಕೆಲವೊಂದು ಬಾರಿ ಮೋಸ ಹೋಗುವಂತ ಸಾಧ್ಯತೆಗಳನ್ನು ಕೂಡ ತಳ್ಳಿ ಹಾಕುವಂತಿಲ್ಲ. ಬಟ್ ಮನೆ ಭೂಮಿ ವಾಹನ ಅದೆಲ್ಲ ಒಂದು ದೊಡ್ಡ ಮಟ್ಟಕ್ಕೆ ಮಾಡ್ಬೇಕಂತ, ಯಾಕಂದ್ರೆ ರಾಹು ಬಂದು ಆತ ಅಬಂಡೆನ್ಸ್ ಆತ ದೊಡ್ಡ ಮಟ್ಟಿಗೆ ಅಲ್ವಾ, ಇಲ್ಯೂಷನ್ ಆತ. ಬಟ್ ಆ ಇಲ್ಯೂಷನ್ ಈಗಾಗಲೇ ಬಂದಿರ್ತದೆ ನಿಮಗೆ ಧನುರ್ಲಗ್ನ ಧನುರಾಶಿಯವರಿಗೆ ದೊಡ್ಡ ಮಟ್ಟದ. ಈಗ ಯಾರಿಗಾದ್ರು ಒಂದು ಸಣ್ಣ ಗಾಡಿ ಉಂಟು, ದೊಡ್ಡ ಗಾಡಿ ತಗೊಳ್ಳೋಣ,
ಸಣ್ಣ ಮನೆ ಇದೆ, ದೊಡ್ಡ ಮನೆ ಕಟ್ಟೋಣ, ಅದಕ್ಕೆ ಸೇರಿಸಿ ಕಟ್ಟೋಣ, ಮೇಲೆ ಕಟ್ಟೋಣ. ಆ ಮೇಲೆ ಕಟ್ಟುವಂಥ ಸಾಧ್ಯತೆಗಳು ತೀರಾ ಜಾಸ್ತಿ. ಇನ್ನೇನು ಕೆಲವರಿಗೆಲ್ಲ ಜಮೀನು ಹಿರಿಯಿಂದ ಬಂದಂದುಂಟು, ಅಲ್ಲಿ ಏನೋ ಫ್ಲಾಟ್ ಮಾಡಿ ಬಾಡಿಗೆ ಕೊಡೋಣ. ಅಥವಾ ಇದೆಲ್ಲ ಥಾಟ್ಸ್ ಆಲ್ಮೋಸ್ಟ್ ಈಗ ಧನುರಾಶಿ ಧನುಲಗ್ನ ಬಂದಿರ್ತದೆ. ಪ್ರಾಮಾಣಿಕ ಪ್ರಯತ್ನ ಮಾಡಿ, ಖಂಡಿತ ಅದು ಕೈಗೂಡುತ್ತೆ, ಏನು ಸಮಸ್ಯೆ ಇಲ್ಲ. ಬಟ್ ಡಾಕ್ಯುಮೆಂಟರಿ ರೀತಿಯಲ್ಲಿ ಬಹಳ ಗಮನ ಕೊಡಿ ಅಂತ ಹೇಳ್ತೇನೆ. ಯಾರಲ್ಲಿ ನೀವು ಡಾಕ್ಯುಮೆಂಟ್ ಮಾಡ್ಲಿಕ್ಕೆ ಕೊಡ್ತೀರಾ, ಅಥವಾ ಯಾವುದೇ ಪೇಪರ್ ವರ್ಕ್ ಅನ್ನ ಮಾಡ್ಲಿಕ್ಕೆ ಕೊಡ್ತೀರಾ, ಅಥವಾ ಅದರಲ್ಲೆಲ್ಲ ಪ್ರಾಬ್ಲಮ್ ಆಗುವುದು. ಯಾಕಂದ್ರೆ ರಾಹು ಇದ್ದಾನೆ ರೇವತಿ ನಕ್ಷತ್ರ, ಬುಧನ ನಕ್ಷತ್ರ, ಬುಧ ಬಂದು ಡಾಕ್ಯುಮೆಂಟ್. ಅಥವಾ ಅದಕ್ಕೋಸ್ಕರ ನಿಮಗೆ ಮನೆ ವಿಚಾರದಲ್ಲಿ ಡಾಕ್ಯುಮೆಂಟ್ ರೀತಿಯಲ್ಲಿ ಪ್ರಾಬ್ಲಮ್ ಬರುವ ಸಾಧ್ಯತೆಗಳು ಇರುವುದರಿಂದ ಬಹಳ ಜಾಗೃತರಾಗಿರ್ಬೇಕು. ಎಲ್ಲ ಮಾಡ್ಕೊಂಡು ಕೈ ಸುಟ್ಕೊಳ್ಳುವಂಥದ್ದು ಬೇಕಾಗಿಲ್ಲ ಅಂತ ಹೇಳ್ತೇನೆ. ಆ ಒಂದು ಕುಜ ಮತ್ತೆ ಶನಿಯ ಆ ಒಂದು ಎನರ್ಜಿ ಏನಿದೆ ಅದನ್ನ ಉಪಯೋಗ ಮಾಡ್ಕೊಳ್ಳಿ, ನೀವು ಗೆದ್ದೇ ಗೆಲ್ತೀರ, ತುಂಬಾ ಚೆನ್ನಾಗಿರ್ತದೆ. ಕುಜ ಏನ್ ಮಾಡ್ತಾನೆ, ನೇರವಾಗಿ ಭಾಗ್ಯಸ್ಥಾನವನ್ನು ನೋಡ್ತಾ ಇದ್ದಾನೆ. ಅದರ ಅರ್ಥ ಏನಂದ್ರೆ, ಯಾರಿಗೆಲ್ಲ ವಿದೇಶದಲ್ಲಿ ಕಲೀಲಿಕ್ಕೆ ಹೋಗ್ಬೇಕು, ದೂರ ಹೋಗಿ ಕಲಿಬೇಕು, ಮನೆಯಿಂದ ದೂರ ಹೋಗಿ ಕಲಿತು, ಅದಕ್ಕೆಲ್ಲ ಒಂದು ಬಹಳ ಫೇವರಬಲ್ ಇಂಪ್ಯಾಕ್ಟ್ ಅನ್ನು ಕ್ರಿಯೇಟ್ ಮಾಡುವಂಥದ್ದು ಬಹಳ ಫೇವರಬಲ್ ಆಗುತ್ತೆ ನಿಮಗೆ. ಸ್ನೇಹಿತರಿಂದ ಸಹಾಯ ದೊರೆಯುವಂಥದ್ದು, ಕೆಲವರಿಗೆಲ್ಲ ಪ್ರೀತಿ ಪ್ರೇಮ ಅಂತ ತಲೆಗೆಡಿಸ್ಕೊಂಡಿರ್ತಾರೆ, ಅದು ಪ್ರೀತಿ ಪ್ರೇಮ ಕೂಡ ಅವ್ರಿಗೆ ಎಲ್ಲೋ ಒಂದ್ ಕಡೆ ಒಲಿದು ಬರುವಂತ ಸಾಧ್ಯತೆಗಳನ್ನು ಕೂಡ ತಳ್ಳಿ ಹಾಕುವಂತಿಲ್ಲ, ಬಹಳ ಫೇವರಬಲ್ ಇದೆ, ಪರವಾಗಿಲ್ಲ. ಒಟ್ಟಾರೆ ನೋಡ್ಲಿಕ್ಕೆ ಹೋದ್ರೆ ಮಿಕ್ಸ್ ಫಲ ಅಂತೂ ಇದೆ. ಆದ್ರೂ ಕೂಡ ನಿಮ್ಮ ಒಡ ಹುಟ್ಟಿದವನ್ನ ಚೆನ್ನಾಗಿ ನೋಡ್ಕೊಳ್ಳಿ, ಸರೌಂಡಿಂಗ್ ಅನ್ನ ಚೆನ್ನಾಗಿ ಇಟ್ಕೊಳ್ಳಿ, ಸರೌಂಡಿಂಗ್ ಜೊತೆಗೆ ಯಾವುದೇ ಕಾರಣ ಜಗಳ ಮಾಡ್ಲಿಕ್ಕೆ ಹೋಗಬೇಡಿ. ಅನ್ಯತಾ ಪರವಾಗಿಲ್ಲ, ಅನ್ಯತಾ ಬಹಳ ಒಳ್ಳೆ ರಿಸಲ್ಟ್ ಅನ್ನು ಅನುಭವಿಸುವಂತ ಯೋಗ ಭಾಗ್ಯ ಧನುರ್ಲಗ್ನ ಧನುರಾಶಿಯವರಿಗಂತೂ ಖಂಡಿತ ಇದ್ದೇ ಇದೆ. ನೆಕ್ಸ್ಟ್ ಬಂದ್ಬೇಡ ನಮ್ಮ ಮಕರ ರಾಶಿ ಮಕರ ಲಗ್ನ. ಮಕರ ರಾಶಿ ಮಕರ ಲಗ್ನದವ್ರಿಗೆ ವರ್ಷಾದೀಪ, ವರ್ಷದ ರಾಜ ಕುಜನ ಭ್ರಮಣ ಎಲ್ಲಿ ಆಗ್ತಾ ಉಂಟು, ಕುಜನ ಭ್ರಮಣ ಬಂದು 2ನೇ ಮನೆಯಲ್ಲಿ ಆಗ್ತಾ ಉಂಟು, ಧನಸ್ಥಾನ. ಹಾಗಾದ್ರೆ ಏನು ಇನ್ಫ್ಲುಯೆನ್ಸ್ ಆಯ್ತು, ಧನಸ್ಥಾನ ಇನ್ಫ್ಲುಯೆನ್ಸ್ ಆಯ್ತು 2ನೇ ಮನೆಯಲ್ಲಿ. ಸೊ ಇಲ್ಲಿ ಏನಾಗುತ್ತೆ, ಎಲ್ಲೋ ಒಂದ್ ಕಡೆ ಆ ಒಂದು ಎನರ್ಜಿ ಇದೆಯಲ್ವ 2ನೇ ಮನೆಯಲ್ಲಿ ಯೂಸ್ ಆಗೋದ್ರಿಂದ ನಿಮ್ಗೆ ಹಠ ಏನು ಬಂದಿರ್ತದೆ, ದುಡ್ಡು ಮಾಡಬೇಕು, ಹಣಕಾಸು ಮಾಡಬೇಕು, ಯಾವುದೇ ಒಂದು ರೂಪದಲ್ಲಿ ಮಾಡಬೇಕು ಅಂತ ಒಂದು ಹಠ ಬಂದಿರ್ತದೆ. ಅದಕ್ಕೆ ಬೇಕಾಗಿ ತೀವ್ರಗತಿಯಲ್ಲಿ ಪ್ರಯತ್ನ ಮಾಡ್ತೀರಾ, ಖಂಡಿತ ಅದು ಸಫಲತೆಯನ್ನು ಕೂಡ ನಿಮಗೆ ಕೊಟ್ಟೇ ಕೊಡುತ್ತೆ. ಆನಂತರ ಬಹಳ ವಿಶೇಷವಾಗಿ ಎಲ್ಲೊಂದ್ ಕಡೆ ಸಾಲದಲ್ಲಿ ಬಿದೋಗಿದ್ದೀರಾ, ಸಾಲ ಉಂಟು ತುಂಬಾನೇ, ಸಾಲವನ್ನು ತೀರಿಸಬೇಕು, ಅದಕ್ಕೆ ಬೇಕಾಗಿ ಇನ್ನಿಲ್ಲದ ಶಕ್ತಿಯನ್ನು ಉಪಯೋಗ ಮಾಡ್ಕೊಂಡು ಸಾಲ ತೀರಿಸಿಗೆ ಪ್ರಯತ್ನ ಮಾಡ್ತೀರಾ. ಅದು ಎರಡೂ ಕೂಡ ನಿಮ್ಮ ಪಾಲಿಗೆ ಒಲಿದು ಬರುವಂತ ಸಾಧ್ಯತೆಗಳು ತೀರಾ ಜಾಸ್ತಿ. ಯಾಕಂದ್ರೆ ಇಲ್ಲೇನಾಗುತ್ತೆ ಗೊತ್ತಾ, ಇಲ್ಲೇನಾಗುತ್ತೆ, ಶನಿ ಬಂದು ದ್ವಿತೀಯಾಧಿಪತಿ, ಆನಂತರ ಕುಜ ಬಂದು ಲಾಭಾಧಿಪತಿ, ಇಬ್ರು ಸೇರ್ಕೊಂಡು ಧನಸ್ಥಾನದಲ್ಲಿ ಇದ್ದಾರಂದಾಗ ಆ ಒಂದು ಇಂಪ್ಯಾಕ್ಟ್ ಅನ್ನ ಆತ ಕ್ರಿಯೇಟ್ ಮಾಡಿಯೇ ಮಾಡ್ತಾರೆ. ಅದ್ರ ಜೊತೆಗೆ ಇನ್ನೊಂದು ಫೇವರಬಲ್ ವಿಷಯ ಏನಂದ್ರೆ, ಕುಜ ಇದ್ದಾನೆ ಸತಭಿಷ ನಕ್ಷತ್ರಾಧಿಪತಿ ಎಲ್ಲಿದ್ದಾನೆ, 3ನೇ ಮನೆಯಲ್ಲಿದ್ದಾನೆ. ರಾಹು ಜೊತೆ 3ನೇ ಮನೆಯಲ್ಲಿದ್ದಾನೆ, ಆತ ಸೂರ್ಯನ ಜೊತೆಗಿದ್ದಾನೆ, ಪರವಾಗಿಲ್ಲ. ಬಟ್ ಥರ್ಡ್ ಹೌಸ್ ಅಲ್ಲಿ ಇದ್ದಾನೆ. ಥರ್ಡ್ ಹೌಸ್ ಬಂದು ಅದು ಉಪಚಯ ಸ್ಥಾನ, ಪರಾಕ್ರಮ ಸ್ಥಾನ. ಅಲ್ಲಿದ್ದಾಗ ಪರಾಕ್ರಮ ಯೂಸ್ ಮಾಡ್ಕೊಳ್ತೀರಾ. ಆನಂತರ 3ನೇ ಮನೆಯನ್ನೇ ಟ್ರಾವೆಲಿಂಗ್, ಹಾಗಾದ್ರೆ ಟ್ರಾವೆಲಿಂಗ್ ಮಾಡುವಂತ ಯೋಗ ಅಲ್ವಾ, ಎಲ್ಲಾ ಕಡೆ ಸುತ್ತಾಕುವಂತ ಯೋಗ, ಇಡೀ ಕರ್ನಾಟಕಕ್ಕೆ ಸುತ್ತಾಕ್ಬೋದು ನೀವು ಮನಸ್ಸು ಮಾಡಿದ್ರೆ. ಆ ಯೋಗ ನಿಮ್ಮ ಪಾಲಿಗೆ, ಪ್ರವಾಸ ಮಾಡುವಂತ ಯೋಗ. ಒಟ್ಟಾರೆ ನೋಡ್ಲಿಕ್ಕೆ ಹೋದ್ರೆ ಜಿಂಗಾಲಲ್ಲ ಅಂತ ಸಮಸ್ಯೆಗಳು ಖಂಡಿತ ಇಲ್ಲ. ಬಟ್ ಕುಜನ ಒಂದು ಬ್ಯಾಡ್ ಇಂಪ್ಯಾಕ್ಟ್ ಅಂದ್ರೆ ಸಿಟ್ಟು. ಆ ಸಿಟ್ಟನ್ನ ಕಂಟ್ರೋಲ್ ಮಾಡ್ಕೊಳ್ಳಿ ಅಂತ ಹೇಳ್ತೇನೆ. ನಿಮ್ಗೇನು ಅಚಾನಕ್ ಆಗಿ ಸಿಟ್ಟು ಬರುತ್ತೆ, ಆ ಸಿಟ್ಟನ್ನ ಕಂಟ್ರೋಲ್ ಮಾಡ್ಕೊಳ್ಳಿ. ಸಿಟ್ಟು ಇಲ್ಲಿ ಯಾವುದೇ ಕಾರಣ ಕೂಡ ಕೆಲಸನೇ ಮಾಡಲ್ಲ. ಆನಂತರ ನಿಮ್ಗೆ ಬಹಳ ವಿಶೇಷವಾಗಿ ಹೇಳ್ಬೇಕಾದ್ರೆ ಇನ್ನೊಂದು, ಅಲ್ಲಿ ಭೂಮಿ ವಿಚಾರ, ಮನೆ ವಿಚಾರಗಳು ಕೂಡ ಉಂಟು. ಯಾಕಂದ್ರೆ ಶನಿ ಇದ್ದಾನೆ ಪೂರ್ವಭಾದ್ರ ನಕ್ಷತ್ರಾಧಿಪತಿ 4ನೇ ಮನೆಯಲ್ಲಿ ಇದ್ದಾನೆ, ಇನ್ನೇನು 5ನೇ ಮನೆಗೆ ಬರ್ತಾನೆ. ಖಂಡಿತ ಭೂಮಿ ವಿಚಾರ, ಮನೆ ವಿಚಾರ, ವಾಹನದ ವಿಚಾರ ಇದೆಲ್ಲವೂ ಕೂಡ ಒಂದು ದೊಡ್ಡ ಮಟ್ಟಿಗೆ ಇನ್ಫ್ಲುಯೆನ್ಸ್ ಅನ್ನು ಕ್ರಿಯೇಟ್ ಮಾಡುತ್ತೆ. ಆನಂತರ ನಕ್ಷತ್ರಾಧಿಪತಿ 3ನೇ ಮನೆಯಲ್ಲಿ ಉಪಚಯ ಸ್ಥಾನದಲ್ಲಿ ರಾಹು ಇರುವುದರಿಂದ, ರಾಹು ಉಪಚಯ ಸ್ಥಾನ 3ನೇ ಮನೆಯಲ್ಲಿ ಬಹಳ ಫೇವರಬಲ್ ಇಂಪ್ಯಾಕ್ಟ್ ಅನ್ನು ಕ್ರಿಯೇಟ್ ಮಾಡ್ತಾನೆ. ಅದರಿಂದಾಗಿ ಕಾರ್ಯಕ್ಷೇತ್ರದಲ್ಲಿ ಇದುವರೆಗೆ ಸಾಧನೆ ಮಾಡದೇ ಇರುವಂತದ್ದು, ಇದುವರೆಗೆ ಕಾರ್ಯಕ್ಷೇತ್ರ ಏನು ಸಾಧನೆ ಮಾಡಿಲ್ಲ, ಆ ಸಾಧನೆಗಳು ಇನ್ನು ಮುಂದಕ್ಕೆ ಆಗ್ತವೆ. ಈ ವರ್ಷ ಆಗುತ್ತೆ, ಈ ವರ್ಷ ಕಾರ್ಯಕ್ಷೇತ್ರದಲ್ಲಿ ಉನ್ನತ ಮಟ್ಟಕ್ಕೆ ಹೋಗುವಂತ ಯೋಗ ಬಗ್ಗೆ ಕ್ರಿಯೇಟ್ ಆಗುತ್ತೆ. ಹೋದ ವರ್ಷ ಏನಿತ್ತು, ಹೋದ ವರ್ಷ ಬುಧನ ಇಂಪ್ಯಾಕ್ಟ್ ಇತ್ತು, 6ನೇ ಮನೆ ಆಕ್ಟಿವೇಟ್ ಆಗಿದ್ದು, ಸಾಲ ಸೋಲ ಮಾಡ್ಕೊಂಡಿರ್ತೀರಾ, ಅಥವಾ ಈ ವರ್ಷ ಸಾಲ ಸೋಲ ಅನ್ನ ತೀರಿಸುವಂತ ಯೋಗ ಬಗ್ಗೆ ನಿಮ್ಮ ಪಾಲಿಗೆ ಅದು 100% ಪ್ರಾಮಾಣಿಕ ರೀತಿಯಲ್ಲಿ ಕೆಲಸ ಮಾಡಿ ದಯವಿಟ್ಟು. ಆನಂತರ ಬಹಳ ವಿಶೇಷವಾಗಿ ನಿಮ್ಮ ಸಿಟ್ಟನ್ನ ಕಂಟ್ರೋಲ್ ಮಾಡ್ಕೊಳ್ಳಿ. ಆನಂತರ ಮಾತಾಡುವಾಗ ಬಹಳ ಗಮನದಲ್ಲಿ ಕೊಟ್ಟು ಮಾತಾಡಿ, ಯಾರ ಜೊತೆ ಮಾತಾಡ್ತಾ ಇದ್ದೀರಾ ಅಂತ. ಸೊ ಇಷ್ಟೆಲ್ಲ ಒಂದು ಇಂಪ್ಯಾಕ್ಟ್ ಅನ್ನ ನೀವು ಕ್ರಿಯೇಟ್ ಮಾಡ್ಕೊಳ್ಳೋದಾದ್ರೆ ಸಾಲ ತೀರುವುದರಲ್ಲಿ ಯಾವುದೇ ಸಮಸ್ಯೆ ಇಲ್ಲ, 100% ನಿಮ್ಮ ಸಾಲ ತೀರಿ ಹೋಗುತ್ತೆ. ಓಕೆನಾ, ತುಂಬಾ ಚೆನ್ನಾಗಿರುತ್ತೆ. ಹಾಗಾದ್ರೆ ಮಕರ ರಾಶಿ ಮಕರ ಲಗ್ನದ ವಿಷಯ ಗೊತ್ತಾಯ್ತು. ಆನಂತರ ಏನಾಗುತ್ತೆ, ನಿಮ್ಮ ಕುಜ ಏನ್ ಮಾಡ್ತಾನೆ, ನೇರವಾಗಿ ಅಷ್ಟಮವನ್ನು ನೋಡ್ತಾನೆ, ನಿಮ್ಮ ಅಷ್ಟಮ ಸ್ಥಾನವನ್ನು ನೋಡ್ತಾನೆ. ಅಷ್ಟಮದಲ್ಲಿ ಸಿಂಹ ರಾಶಿ ಇದೆ. ಅದರಿಂದಾಗಿ ನೀವೇನಾದ್ರೂ ಪ್ರೀತಿ ಪ್ರೇಮ ಅದು ಇದೆಲ್ಲ ಇದ್ರೆ ಸ್ವಲ್ಪ ಮಟ್ಟಿಗೆ ಪ್ರಾಬ್ಲಮ್ ಕ್ರಿಯೇಟ್ ಆಗುತ್ತೆ, ಅಥವಾ ಅದರಲ್ಲಿ ಸಮಸ್ಯೆಗಳು ಕ್ರಿಯೇಟ್ ಆಗ್ಬೋದು, ಎಲ್ಲೊಂದ್ ಕಡೆ ನಿಮ್ಮನ್ನ ಬಿಟ್ಟು ಹೋಗ್ಬೋದು. ಅದಕ್ಕೋಸ್ಕರ ಪ್ರೀತಿ ಪ್ರೇಮ ಅಂತ ಜಾಸ್ತಿ ತಲೆಗೆಡಿಸ್ಕೊಳ್ಳಿಕ್ಕೆ ಹೋಗಬೇಡಿ. ಮಕ್ಕಳ ವಿಚಾರದಲ್ಲಿ ಕೂಡ ಸಮಸ್ಯೆಗಳು ಕ್ರಿಯೇಟ್ ಆಗ್ಬೋದು. ಯಾರೆಲ್ಲ ಮಕ್ಕಳಿದ್ದಾರೆ ಅವ್ರಿಗೆ ಕೂಡ ಎಜುಕೇಶನ್ ರಿಲೇಟೆಡ್ ಪ್ರಾಬ್ಲಮ್ ಕ್ರಿಯೇಟ್ ಆಗ್ಬೋದು. ಯಾವಾಗ ನೀವು ಸಿಂಹ ರಾಶಿಯನ್ನು ಆಕ್ಟಿವೇಟ್ ನೋಡಿ, ಪ್ರೀತಿ ಪ್ರೇಮ ಬಂದಾಗಲೇ ಸಿಂಹ ರಾಶಿ ಜಾಸ್ತಿ ಆಕ್ಟಿವೇಟ್ ಆಗುತ್ತೆ, ಆಯ್ತಾ. ಈಗ ಎಜುಕೇಶನ್ ರಿಲೇಟೆಡ್ ಪರವಾಗಿಲ್ಲ, ಈಗ ಎಜುಕೇಶನ್ಗೆ ಸಂಬಂಧಪಟ್ಟಂತೆ ನಿಮಗೆ ಅಲ್ಲಿ ಧನು ರಾಶಿ ಕೂಡ ಇದೆ, ಆನಂತರ ನಿಮಗೆ 12th ಹೌಸ್ ಕೂಡ ಇದೆ, ಆನಂತರ ನಿಮಗೆ ಎಜುಕೇಶನ್ ರಿಲೇಟೆಡ್ ನಿಮಗೆ 4ನೇ ಮನೆ ಕೂಡ ಇದೆ. ಬಟ್ ಸಿಂಹರಾಶಿ ಕೂಡ ಎಜುಕೇಶನ್ ರಿಲೇಟೆಡ್ ಇರುತ್ತೆ. ಬಟ್ ಸಿಂಹರಾಶಿ ಬಹಳ, ನಾನು ನೋಡಿದ ಪ್ರಕಾರ ವಿಶೇಷ ರೀತಿಯಲ್ಲಿ ಆಕ್ಟಿವೇಟ್ ಆಗೋದು ಸ್ನೇಹಿತರ ಜೊತೆಗಿದ್ದಾಗ, ಓಕೆನಾ. ಆನಂತರ ನೀವು ಪ್ರೀತಿ ಪ್ರೇಮ ಮಾಡಿದಾಗ ಆವಾಗ ಅದು ಬಹಳ ವಿಶೇಷ ರೀತಿಯಲ್ಲಿ ಆಕ್ಟಿವೇಟ್ ಆಗಿರ್ತದೆ. ಯಾಕಂದ್ರೆ ಅಲ್ಲೇನಾಗುತ್ತೆ, ನೀವು ಸಿಂಹದ ತರ ಇರ್ತೀರಾ. ಅದಕ್ಕೋಸ್ಕರ ನಾನು ಹೇಳ್ತೀನಿ, ಪ್ರೀತಿ ಪ್ರೇಮ ಸ್ನೇಹಿತರು ಸ್ವಲ್ಪ ಮಟ್ಟಿಗೆ ಎಲ್ಲರನ್ನು ಕೂಡ ದೂರ ಇಟ್ಟು ನೋಡ್ಲಿಕ್ಕೆ ಪ್ರಯತ್ನ ಮಾಡಿ. ಇಲ್ಲಾಂದ್ರೆ ಅವರೇ ನಿಮ್ಮ ತಲೆ ಬೋಳಿಸಬಹುದು, ಅಥವಾ ನಿಮಗೆ ಸಮಸ್ಯೆಯನ್ನ ತಂದು ಕೊಡಬಹುದು. ಅವರು ಅಂತ ಸಮಸ್ಯೆ ಉಂಟಾಗ್ಬೋದು, ಪ್ರಾಬ್ಲಮ್ ಕ್ರಿಯೇಟ್ ಆಗ್ಬೋದು. ಬಿ ಕೇರ್ಫುಲ್. ಅದರಲ್ಲಿ ಒಂದು ಕೇರ್ಫುಲ್ ಆಗಿದ್ರೆ ನೋಡಿ, ಬರ್ದಿಟ್ಕೊಳ್ಳಿ. ಮಕರ ಲಗ್ನ ಮಕರ ರಾಶಿಯವರು 2024 ಎಂಡ್ ಆಗದ್ರೊಳಗೆ ನಿಮ್ಮ ಒಂದಷ್ಟು ಸಾಲದ ಕಮಿಟ್ಮೆಂಟ್ ಏನುಂಟು ತೀರಿ ಹೋಗುತ್ತೆ. 100% ಚೆಕ್ ಮಾಡ್ಕೊಂಡು ನನಗೆ ತಿಳಿಸ್ಲಿಕ್ಕೆ ಪ್ರಯತ್ನ ಮಾಡಿ. ನೆಕ್ಸ್ಟ್ ಬಂದ್ಬೇಡ
ನಮ್ಮ ಕುಂಭರಾಶಿ ಕುಂಭಲಗ್ನದವ್ರಿಗೆ ವರ್ಷಾದೀಪ ಕುಜನ ಭ್ರಮಣ ಲಗ್ನದಲ್ಲೇ ಆಗ್ತಾ ಉಂಟು. ಕುಜ ಬಂದು ಈ ಜಾತಕಕ್ಕೆ ಥರ್ಡ್ ಲಾರ್ಡ್ ಮತ್ತೆ ಆತ ದಶಮಾಧಿಪತಿ ಅಂದ್ರೆ ಉಪಚಯ ಸ್ಥಾನಾಧಿಪತಿಯಾಗಿ ಲಗ್ನದಲ್ಲಿದ್ದಾನೆ. ಆಂಧ್ರ ಶನಿ ಜೊತೆ ಕಾಂಬಿನೇಷನ್ ಅಲ್ಲಿ ಇದ್ದಾನೆ. ಲಗ್ನ ಬಂದು ನಿಮ್ಮ ಶರೀರ ಭಾವಕ್ಕೆ ಸಂಬಂಧಪಟ್ಟ ಕೆಲಸ ಮಾಡೋದ್ರೆ ಡೆಫಿನೆಟ್ ಆಗಿ ಎಲ್ಲೊಂದ್ ಕಡೆ ಹೆಲ್ತ್ ರಿಲೇಟೆಡ್ ಪ್ರಾಬ್ಲಮ್, ಅನಾರೋಗ್ಯ ನಿಮ್ಮನ್ನ ಬಹುತೇಕ ಕಾಡುತ್ತೆ ಅಂತ ಒಂದು ಇಂಡಿಕೇಶನ್ ಇದೆ. ಸ್ವಲ್ಪ ಕೇರ್ ತಗೊಳ್ಬೇಕು, ಓಕೆನಾ. ತುಂಬಾ ಶ್ರಮ ಪಟ್ಟುಕೊಂಡು ಕೆಲಸ ಮಾಡೋದು ಬೇಕಾಗಿಲ್ಲ. ತುಂಬಾನೇ ಎಲ್ಲೊಂದ್ ಕಡೆ ಶ್ರಮ ಆಗ್ತಾ ಉಂಟು, ಆದ್ರೂ ಕೂಡ ಕೆಲಸನೇ ಮಾಡ್ಬೇಕು. ದಯವಿಟ್ಟು ನಾನು ರೆಸ್ಟ್ ಮಾಡಿ ಅಂತ ತುಂಬಾ ಕೆಲಸ ಮಾಡ್ಕೊಳ್ಳಿಕ್ಕೆ ಹೋಗ್ಬೇಡಿ. ಮನೆಯಲ್ಲಿ ತುಂಬಾ ಟೆನ್ಷನ್ ಅನ್ನ ಮಾಡ್ಕೊಳ್ಳಿಕ್ಕೆ ಹೋಗ್ಬೇಡಿ. ಮನೆಯಲ್ಲಿ ಕೂಡ ನೋಡಿ, ಮನೆಯಲ್ಲಿ ನಿಮ್ಗೆ ಫ್ರೀ ಇರುವುದಿಲ್ಲ, ಆಯ್ತಾ. ಕುಂಭರಾಶಿಯವ್ರು ಬೇಕಾದ್ರೆ ನೋಡಿ, ಕೆಲಸದಲ್ಲಿ ಬಿಸಿ ಆಗಿರ್ತೀರಾ, ಮನೆಯಲ್ಲಿ ಕೂಡ ಕೆಲಸದಲ್ಲಿ ಬಿಸಿ ಆಗಿರ್ತೀರಾ, ಎಲ್ಲಾ ರೀತಿಯಲ್ಲಿ ಕೂಡ. ಅದಕ್ಕೋಸ್ಕರ ಏನಾಗುತ್ತೆ, ಎಲ್ಲೋ ಒಂದ್ ಕಡೆ ಪ್ರಾಬ್ಲಮ್ ಕ್ರಿಯೇಟ್ ಆಗುತ್ತೆ ನಿಮ್ಗೆ, ಓಕೆನಾ. ಕೆಲಸಕ್ಕೆ ಸಂಬಂಧಪಟ್ಟಂತೆ ಸಮಸ್ಯೆಗಳು ಕ್ರಿಯೇಟ್ ಆಗ್ತವೆ, ಅದನ್ನ ನೋಡ್ಕೊಳ್ಬೇಕಾಗುತ್ತೆ. ಕೆಲಸಕ್ಕೆ ಸಂಬಂಧಪಟ್ಟಂತ ಸಮಸ್ಯೆ ಅಂದ್ರೆ ಬಹಳ ವಿಶೇಷವಾಗಿ ಏನಾಗುತ್ತೆ, ಆ ಒಂದು ಕೆಲಸದಿಂದಾಗಿ ನಿಮ್ಮ ಆರೋಗ್ಯ ಕೆಟ್ಟೋಗುತ್ತೆ. ಇದು ಪರಿಸ್ಥಿತಿ, ಓಕೆನಾ. ಕೆಲಸಕ್ಕೆ ಸಂಬಂಧಪಟ್ಟ ಸಮಸ್ಯೆ ಅಂತ ಹೇಳುವುದಲ್ಲ, ಬಟ್ ಕೆಲಸ ಬಿಸಿ ಇರ್ತೀರಾ, ಮನೆಯಲ್ಲಿ ಕೂಡ ಬಿಸಿ ಇರ್ತೀರಾ, ಮನೆಯಲ್ಲಿ ಕೂಡ ಇಡೀ ದಿನ ಕೆಲಸ. ಇಂಥದನ್ನ ಮಾಡ್ಕೊಂಡಾಗ ನಿಮ್ಮ ಹೆಲ್ತ್ ರಿಲೇಟೆಡ್ ಪ್ರಾಬ್ಲಮ್, ಆರೋಗ್ಯಕ್ಕೆ ಸಂಬಂಧಪಟ್ಟಂತ ಸಮಸ್ಯೆಗಳು ದೊಡ್ಡ ಮಟ್ಟಿಗೆ ಕ್ರಿಯೇಟ್ ಆಗ್ಬೋದು. ಬಿ ಕೇರ್ಫುಲ್, ಓಕೆನಾ. ಅರ್ಥ ಮಾಡ್ಕೊಳ್ಳಿ. ಆನಂತರ ಏನಾಗುತ್ತೆ, ಕುಜ ಇರುವಂತಹ ನಕ್ಷತ್ರಾಧಿಪತಿ ಯಾರು, ರಾಹು. ಶತಭಿಷ ನಕ್ಷತ್ರ, ರಾಹು ಎಲ್ಲಿದ್ದಾನೆ, ಆತ 2ನೇ ಮನೆಯಲ್ಲಿ ಭ್ರಮಣ ಮಾಡ್ತಾ ಇದ್ದಾನೆ. ದುಡ್ಡಿನ ವಿಚಾರ ಕೂಡ ಬಂತು. ದುಡ್ಡಿನ ವಿಚಾರ, ಕುಟುಂಬದ ವಿಚಾರ, ಈ ವಿಚಾರಗಳು ನಿಮ್ಗೆ ದೊಡ್ಡ ಸಮಸ್ಯೆಯನ್ನು ಕ್ರಿಯೇಟ್ ಮಾಡುವಂತ ಸಾಧ್ಯತೆಗಳಿವೆ. ಅದಕ್ಕೋಸ್ಕರ ದುಡ್ಡನ್ನು ಯಾರಿಗಾದ್ರೂ ಕೊಡಬೇಕು, ಯಾರಿಗಾದ್ರೂ ಸಾಲ ಕೊಡಬೇಕು, ಅಥವಾ ಯಾರಿಗಾದ್ರೂ ಇದುವರೆಗೆ ಕೊಟ್ಟಿದ್ದೀರಾ, ಅಥವಾ ಅದರಲ್ಲಿ ಮೋಸ ಹೋಗುವಂತ ಸಾಧ್ಯತೆಗಳನ್ನು ತಳ್ಳಿ ಹಾಕುವಂತಿಲ್ಲ. ನಿಮ್ಮ ಕುಟುಂಬದವರ ಜೊತೆ ವ್ಯವಹಾರ ಮಾಡುವಾಗ ಬಹಳ ಜಾಗೃತರಾಗಿರಿ, ಅನ್ಯथा ಅಲ್ಲಿ ಕೂಡ ಸಮಸ್ಯೆ ಆಗೋದು. ಒಟ್ಟಾರೆ ನೋಡ್ಲಿಕ್ಕೆ ಹೋದ್ರೆ ಆ ಶನಿ ಮತ್ತೆ ಕುಜನ ಕಾಂಬಿನೇಷನ್ ಲಗ್ನದಲ್ಲಿ ಬರುವುದು ಒಳ್ಳೆ ಲಕ್ಷಣ ಅಲ್ಲ ಅಂತ ಉಂಟು. ಯಾಕಂದ್ರೆ ಅಲ್ಲಿ ಪರಾಕ್ರಮ, ಅಲ್ಲಿ ಉಪಜಯ ಸ್ಥಾನದ ಅಧಿಪತಿಯಾಗಿ ಬಂದಿದ್ದ ಸ್ಟ್ರಾಂಗ್ ಆದ ಇಂಪ್ಯಾಕ್ಟ್ ಅನ್ನ ಕ್ರಿಯೇಟ್ ಮಾಡಿಯೇ ಮಾಡುತ್ತೆ ಅಂತ ಇಂಡಿಕೇಶನ್ ಇದೆ. ನೀವು ಸ್ವಲ್ಪ ಆರೋಗ್ಯವನ್ನ ಬಹಳ ಚೆನ್ನಾಗಿ ನೋಡ್ಕೊಳ್ಳಿ. ನಾನು ಹೇಳ್ತೀನಿ ರೆಸ್ಟ್ ಮಾಡಿ ಅಂತ, ಅಷ್ಟೇ, ಬೇರೆ ಏನ್ ಬೇಕಾಗಿಲ್ಲ, ಓಕೆನಾ. ಕುಜ ಏನ್ ಮಾಡ್ತಾನೆ, ಒಂದು ಕ್ಷಣ ಕೂಡ ಕೂತ್ಕೊಳ್ಳಿಕ್ಕೆ ಬಿಡುದಿಲ್ಲ. ಎಮರ್ಜೆನ್ಸಿ ಇರ್ತದೆ, ಅಲ್ಲಿ ಮಗು ಕೂಗ್ತಾ ಉಂಟು, ಇಲ್ಲಿ ಇನ್ಯಾರೋ ಬಂದ್ರು, ಅಲ್ಲಿ ನೆಂಟರು ಬಂದ್ರು ಅಲ್ವಾ, ಅಥವಾ ಇನ್ನೆಲ್ಲೋ ಆಫೀಸಲ್ಲಿ ಮೀಟಿಂಗ್ ಇದೆ, ಅವ್ರು ಕರೆದ್ರು, ಇವ್ರು ಕರೆದು ಹೋಗ್ತಾನೆ ಇರ್ತೀರ ಅಂದಾಗ ಏನಾಯ್ತು, ಹೆಲ್ತ್ ನಿಮ್ದು ಕೈಗೊಳ್ಳಿಕ್ಕೆ ಶುರು. ಯಾಕಂದ್ರೆ ವ್ಯಯಾಧಿಪತಿಯಾಗಿ ಶನಿ ಲಗ್ನದಲ್ಲಿ ಇರುವುದರಿಂದ ಖಂಡಿತ ಆರೋಗ್ಯ ಕೆಟ್ಟೋಗುತ್ತೆ. ಅದರ ಬಗ್ಗೆ ಗಮನ ಕೊಡಿ ಅಂತ ಹೇಳ್ತಾನೆ. ಆನಂತರ ಕುಜ ಏನ್ ಮಾಡ್ತಾನೆ, ನೇರವಾಗಿ 7th ಹೌಸ್ ಅನ್ನು ನೋಡ್ತಾನೆ, ಸಿಂಹರಾಶಿಯನ್ನು ನೋಡ್ತಾನೆ. ಪರವಾಗಿಲ್ಲ, ಬಟ್ ಸಿಂಹರಾಶಿ ನೋಡಿದಾಗ ನಿಮ್ಮ ಪಾರ್ಟ್ನರ್ ಯಾರಿದೆ ಅವ್ರ ಜೊತೆಗೆ ಮಿಸ್ಅಂಡರ್ಸ್ಟ್ಯಾಂಡಿಂಗ್ ಆಗುವುದು, ಜಗಳಗಳಾಗುವಂತ ಸಾಧ್ಯತೆಗಳು ತೀರಾ ಜಾಸ್ತಿ ಅಂತ ಹೇಳ್ತೇನೆ. ಮಕ್ಕಳ ಮದುವೆ ವಿಚಾರಗಳು ಬಹಳಷ್ಟು ದೊಡ್ಡ ಮಟ್ಟಿಗೆ ಇನ್ಫ್ಲುಯೆನ್ಸ್ ಅನ್ನ ಕ್ರಿಯೇಟ್ ಮಾಡ್ತೇವೆ. ಮಕ್ಕಳ ಮದುವೆ ಆಗ್ಬೇಕು, ಅದರ ಬಗ್ಗೆ ಕೂಡ ನಿಮಗೆ ಟೆನ್ಷನ್ ಅನ್ನ ಕ್ರಿಯೇಟ್ ಮಾಡುವಂತ ತೀರಾ ಜಾಸ್ತಿ. ಒಟ್ಟಾರೆ ನೋಡ್ಲಿಕ್ಕೆ ಕುಂಭಲಗ್ನದವರದ್ದು ಬಹಳ ಜಾಗೃತರಾಗಿರ್ಬೇಕಾದಂತ ಅನಿವಾರ್ಯತೆ ಅಂತೂ ಖಂಡಿತ ಉಂಟು, ಓಕೆನಾ. ಇನ್ನು ಗುರುಗೋಚಾರ ಬರುವಾಗ ಏನೆಲ್ಲ ಆಗುತ್ತೆ ಅದನ್ನ ಮುಂದಿನ ದಿನಗಳು ಹೇಳಿಕೊಡ್ತೇನೆ. ಬಟ್ ಈಗ ಈ ಮಟ್ಟದಲ್ಲಿ ನಾನು ಇಷ್ಟೇ ಹೇಳ್ತೇನೆ, ಕುಂಭಲಗ್ನದವರಿಗೆ ರೆಸ್ಟ್ ಮಾಡಿ, ಆರಾಮಾಗಿ ಯಾರ ಜೊತೆಗಾದ್ರು ಮಾತಾಡಿ, ಏನೋ ಕಲಿಯೋಕೆ ಪ್ರಯತ್ನ ಮಾಡಿ, ಅಲ್ವಾ. ಅಷ್ಟು ಮಾಡಿದ್ರೆ ಎಲ್ಲೋ ಒಂದ್ ಕಡೆ ಹೆಲ್ತ್ ರಿಲೇಟೆಡ್ ನಿಮ್ಗೆ ಪ್ರಾಬ್ಲಮ್ ದೊಡ್ಡ ಮಟ್ಟಿಗೆ ಬರಬೇಕು, ಮೇ ಬಿ ಬರಲ್ಲ, ಖಂಡಿತ ಒಳ್ಳೇದಾಗುತ್ತೆ. ಅನಂತರ ದುಡ್ಡು ಕೊಡುವಾಗ ಬಹಳ ಜಾಗೃತರಾಗಿರ್ಬೇಕು, ಕುಟುಂಬದವ್ರ ಜೊತೆಗೆ ಮಾತಾಡುವಾಗ ಬಹಳ ಜಾಗೃತರಾಗಿರಿ ಅಂತ ಹೇಳ್ತೇನೆ. ಅನ್ಯथा ಅದು ಕೂಡ ನಿಮ್ಗೆ ದೊಡ್ಡ ಮಟ್ಟಿಗೆ ಸಮಸ್ಯೆಯನ್ನು ಕ್ರಿಯೇಟ್ ಮಾಡುವಂತ ಸಾಧ್ಯತೆಗಳು ಎಲ್ಲ ಇದ್ದೇ ಇರ್ತವೆ. ಓಕೆ, ಗೊತ್ತಾಯ್ತು. ಕೊನೆಗೆ ಬಂದ್ಬೇಡ ನಮ್ಮ ಮೀನರಾಶಿ ಮೀನ ಲಗ್ನದವರಿಗೆ ಶನಿ ಮತ್ತೆ ಕುಜನ ಕಾಂಬಿನೇಷನ್ 12ನೇ ಮನೆಯಲ್ಲಿ ಆಗ್ತಾ ಉಂಟು. ಒಳ್ಳೆ ಲಕ್ಷಣ ಅಲ್ಲ ಅಂತ ಇಂಡಿಕೇಶನ್ ಇದೆ. 12ನೇ ಮನೆ ಶನಿ ಮತ್ತೆ ಕುಜನಿಗೆ ಅಲ್ಲಿ ಕೆಲಸನೇ ಇಲ್ಲ ಒಂದು ಲೆಕ್ಕಕ್ಕೆ ನೋಡ್ಲಿಕ್ಕೆ ಹೋದ್ರೆ. ಎಲ್ಲೊಂದ್ ಕಡೆ ಪ್ರಾಬ್ಲಮ್ ಅನ್ನು ಕ್ರಿಯೇಟ್ ಮಾಡ್ತಾರೆ. ಬೆಡ್ರೂಮ್ ಲೈಫ್ ಡಿಸ್ಟರ್ಬೆನ್ಸ್ ಆಗ್ಬೋದು, ಟ್ರಾವೆಲಿಂಗ್ ಮಾಡುವಾಗ ಆಕ್ಸಿಡೆಂಟ್ ಆಗ್ಬೋದು, ಕೆಲವೊಂದು ಬಾರಿ, ಓಕೆ, ಎಲ್ಲಾ ಬಾರಿ ಅಂತ ಹೇಳಲ್ಲ. ಇನ್ನು ನಿಮ್ಮ ಪರ್ಸನಲ್ ಜಾತಕವನ್ನು ತೆಗೆದುಕೊಂಡು ನೋಡಿ, ಎಲ್ಲೊಂದ್ ಕಡೆ ತುಂಬಾ ಟೆನ್ಷನ್ ಮಾಡ್ಕೊಳ್ಬೇಡಿ, ನಾನು ಹೇಳಿದೆ ಅಂತ, ಓಕೆನಾ. ಬಟ್ ಅಂತಹ ಸಾಧ್ಯತೆಗಳು ತೀರಾ ಜಾಸ್ತಿ. ಡ್ರೈವಿಂಗ್ ಮಾಡುವಾಗ ಬಹಳ ಜಾಗೃತರಾಗಿರ್ಬೇಕಾಗುತ್ತೆ. ಇನ್ನು ಕೆಲವರಿಗೆಲ್ಲ ಸ್ವಪ್ರಯತ್ನದಿಂದ ವಿದೇಶ ಪ್ರಯಾಣ ಮಾಡುವಂತ ಯೋಗ ಭಾಗ್ಯ ಡೆಫಿನೆಟ್ ಆಗಿ ಕ್ರಿಯೇಟ್ ಆಗಿದೆ. ಖುದ್ದು ಹಠ ಮಾಡಿಕೊಂಡು ವಿದೇಶ ಪ್ರಯಾಣ ಮಾಡ್ತಾರೆ. ಯಾಕಂದ್ರೆ ಕುಜ ಇದ್ದಾನೆ ಶತಭಿಷ ನಕ್ಷತ್ರಾಧಿಪತಿ ಲಗ್ನದಲ್ಲಿದ್ದಾನೆ ಅಂದಾಗ ಸ್ವಪ್ರಯತ್ನದಿಂದ ಖುದ್ದು ಪ್ರಯತ್ನ ಮಾಡಿ ವಿದೇಶಕ್ಕೆ ಹೋಗುವಂತ ಯೋಗ ಭಾಗ್ಯ ಇದೆ. ಖಂಡಿತ ಅದಕ್ಕೆ ಬೇಗ ಪ್ರಯತ್ನ ಮಾಡಿ. ಆರೋಗ್ಯದ ಬಗ್ಗೆ ಬಹಳ ಗಮನ ಕೊಡಬೇಕಾದಂತ ಅನಿವಾರ್ಯತೆ ಉಂಟು ನಿಮ್ಮ ಪಾಲಿಗೆ. ಯಾಕಂದ್ರೆ ಶನಿ ಮಹಾರಾಜ ಯಾರು, ವ್ಯಯಾಧಿಪತಿ ಕೂಡ ಆತನೇ, ಮತ್ತೆ ಲಾಭಾಧಿಪತಿ ಕೂಡ ಆತನೇ. ಲಾಭವನ್ನು ಎಲ್ಲಿ ಹಾಕ್ತೀರಾ, ಹಾಸ್ಪಿಟಲ್ಗೆ ಹೋಗಿ ಹಾಕ್ತೀರಾ. ಈ ಪರಿಸ್ಥಿತಿ ಕೂಡ ಕ್ರಿಯೇಟ್ ಆಗ್ಬೋದು. ಕುಜ ಯಾರು, ಈ ಜಾತಕ ಕುಜ ಬಂದು ಆತ ಈ ಜಾತಕ ಭಾಗ್ಯಾಧಿಪತಿ ಮತ್ತೆ ಮಾರಕಾಧೀಶ ಆತ, ಎರಡು ಕೂಡ ಕುಜ ಆಗಿ ಇರ್ತಾನೆ. ಕುಜ ಆಗಿ ಆತ ಎಲ್ಲಿದ್ದಾನೆ, ವ್ಯಯಸ್ಥಾನದಲ್ಲಿದ್ದಾನೆ. ಒಳ್ಳೆ ಲಕ್ಷಣ ಅಲ್ಲ ಅಂತ ಇಂಡಿಕೇಶನ್ ಇದೆ. ಅದರಿಂದಾಗಿ ಹೆಲ್ತ್ ರಿಲೇಟೆಡ್ ಪ್ರಾಬ್ಲಮ್ ನಿಮ್ಮನ್ನ ಕಾಡುವ ಸಾಧ್ಯತೆಗಳು ತೀರಾ ಜಾಸ್ತಿ. ಅದು ಯಾವಾಗ ಆಗುತ್ತೆ, ಯಾವಾಗ ಟ್ರಾವೆಲಿಂಗ್ ಮಾಡ್ತೀರಾ ಆ ಮೂಮೆಂಟ್ ಅಲ್ಲಿ ಹೆಲ್ತ್ ರಿಲೇಟೆಡ್ ಪ್ರಾಬ್ಲಮ್ ಆ ಮೂಮೆಂಟ್ ಅಲ್ಲಿ. ಯಾಕಂದ್ರೆ 12ನೇ ಮನೆ ಟ್ರಾವೆಲಿಂಗ್, ಅದು 12ನೇ ಮನೆ ವಿದೇಶ ಪ್ರಯಾಣ, ಟ್ರಾವೆಲಿಂಗ್, ದೂರ ಹೋಗುವಂಥದ್ದು ಏನೇ ಇದ್ರು ಕೂಡ. ಹಾಗಾದ್ರೆ ಅಲ್ಲಿ ಒಂದ್ ಕಡೆ ನಿಮ್ಗೆ ಹೆಲ್ತ್ ಪ್ರಾಬ್ಲಮ್ ಕ್ರಿಯೇಟ್, ಅಂದ್ರೆ ಮನೆಯಲ್ಲೇ ಇದ್ದಾಗ ಅಂತ ಸಮಸ್ಯೆ ಅಲ್ಲ ಅಂತ ಹೇಳ್ತೇನೆ. ಬಟ್ ಟ್ರಾವೆಲಿಂಗ್ ಮಾಡುವಾಗ, ದೂರ ಹೋದಾಗ, ತೀರ್ಥಕ್ಷೇತ್ರ ಯಾತ್ರೆಗೆ ಹೋದಾಗ ನಿಮ್ಮ ಆರೋಗ್ಯವನ್ನು ಬಹಳ ಗಮನದಲ್ಲಿರಿಸಿಕೊಂಡು ಹೋಗ್ಬೇಕಂತ ಅನಿವಾರ್ಯತೆ. ಇನ್ನು ಯಾರೆಲ್ಲ ವಿದೇಶದಲ್ಲಿ ಇದ್ದಾರೆ ಅವ್ರಿಗೂ ಕೂಡ ಸ್ವಲ್ಪ ಹೆಲ್ತ್ ರಿಲೇಟೆಡ್ ಅಪ್ಸೆಟ್ ಆಗುವಂತ ಸಾಧ್ಯತೆಗಳು ತೀರಾ ಜಾಸ್ತಿ. ಆನಂತರ ಏನಾಗುತ್ತೆ, ಕುಜ ಏನ್ ಮಾಡ್ತಾನೆ, ನೇರವಾಗಿ 6ನೇ ಮನೆ ಸಿಂಹರಾಶಿಯನ್ನು ನೋಡ್ತಾ ಇದ್ದಾನೆ. ಇಲ್ಲಿ ಏನಾಗುತ್ತೆ, ನಿಮ್ಗೆ ಬಹಳ ವಿಶೇಷ ರೀತಿಯಲ್ಲಿ ನೋಡ್ಲಿಕ್ಕೆ ಹೋದ್ರೆ 6ನೇ ಮನೆಯಲ್ಲಿ ಕೂಡ ಹೆಲ್ತ್ ರಿಲೇಟೆಡ್ ಪ್ರಾಬ್ಲಮ್ ಆಗುತ್ತೆ. ಅಲ್ಲಿ ಸಿಂಹರಾಶಿ ಇರುವುದರಿಂದ ನಿಮ್ಮ ಸ್ನೇಹಿತರು, ನಿಮ್ಮ ಪ್ರೀತಿ ಪ್ರೇಮ, ಅವ್ರ ಜೊತೆಗೆ ಮಿಸ್ಅಂಡರ್ಸ್ಟ್ಯಾಂಡಿಂಗ್ ಆಗುವಂತ ಸಾಧ್ಯತೆಗಳು ತೀರಾ ಜಾಸ್ತಿ ಅಂತ ಹೇಳ್ತೇನೆ.
ಸೊ ಸ್ವಲ್ಪ ನೀವು ಕೇರ್ ತಗೊಳ್ಬೇಕಾದಂತ ಅನಿವಾರ್ಯತೆ ಉಂಟು. ಪರಿಹಾರ ಹೇಳಿಕೊಡ್ತೇನೆ, ಅದನ್ನ ಮಾಡ್ಕೊಳ್ಳಿ, ಪರವಾಗಿಲ್ಲ. ಬಟ್ ಮೀನರಾಶಿ ಮೀನ ಲಗ್ನದವರು ಹೆಲ್ತ್ ಮತ್ತೆ ಟ್ರಾವೆಲಿಂಗ್ ಮಾಡುವಾಗ ಬಹಳ ಜಾಗೃತರಾಗಿರಿ, ಶತ್ರುಕಾಟ ಬರೋದಾಗೆ ನೋಡ್ಕೊಳ್ಳಿ, ಪ್ರೀತಿ ಪ್ರೇಮ ಸ್ನೇಹಿತರ ಜೊತೆಗೆ ಜಗಳ ಕಾಯಲಿಕ್ಕೆ ಹೋಗಬೇಡಿ ಅಂತ ಹೇಳ್ತೇನೆ. ಅನ್ಯಥಾ ನೆಗೆಟಿವ್ ಇಂಪ್ಯಾಕ್ಟ್ ಬರುವಂತಹ ಎಲ್ಲಾ ಸಾಧ್ಯತೆಗಳು ಜಾತಕದಲ್ಲಿ ಕಂಡು ಬರ್ತಾ ಉಂಟು. ಓಕೆನಾ? ಸೊ ನಿಮ್ಗೆ ಗೊತ್ತಾಯ್ತು ಅಂತ ಇಟ್ಕೊಳ್ತೇನೆ. ಇದು ನಮ್ಮ 12 ಲಗ್ನ ಮತ್ತೆ 12 ರಾಶಿಯವರಿಗೆ ಈ ಒಂದು ಯುಗಾದಿಯ ಒಂದು ವಿಶೇಷ ರೀತಿಯ ಭವಿಷ್ಯ, ಅದು ಕೂಡ ಕುಜನ ಮೇಲಿಂದ ಡಿಪೆಂಡ್ ಆಗಿ ಮಾಡಿದ್ದೇನೆ. ಅಕ್ಯುರಸಿ ಜಾಸ್ತಿ ಬೇಕು ನಿಮ್ಗೆ ಅಂದಾಗ ನಿಮ್ಮ ಜಾತಕದಲ್ಲಿ ಕುಜನನ್ನ ನೋಡ್ಕೊಳ್ಳಿ. ಕುಜ ಇರುವಂತ ರಾಶಿ, ಕುಜ ಇರುವಂತ ನಕ್ಷತ್ರಾಧಿಪತಿ, ಕುಜ ಇರುವಂತ ರಾಶಿಯಾಧಿಪತಿ. ಓಕೆನಾ? ಸೊ ಡಿಸ್ಪೋಸಿಟರ್ ಆತ ಎಲ್ಲಿ ಕೂತಿದ್ದಾನೆ ಆ ಇಂಪ್ಯಾಕ್ಟ್ 100% ನಿಮ್ಗೆ ಕ್ರಿಯೇಟ್ ಆಗುತ್ತೆ. ಬೇಕಾದ್ರೆ ಟ್ರೈ ಮಾಡಿ ನೋಡಿ ಅಂತ ಹೇಳಿದ್ರೆ ಬಹಳ ಚೆನ್ನಾಗಿರುತ್ತೆ. ಓಕೆನಾ? ಸೊ ಅರ್ಥ ಆಯ್ತು ಅಂತ ಇಟ್ಕೊಳ್ತೀನಪ್ಪ. ಈಗ ಕೊನೆಯದಾಗಿ ಬಂದ್ಬೇಡ ನೋಡಿ, ಇದರಲ್ಲಿ ಕೆಲವೆಲ್ಲ ನೆಗೆಟಿವ್ ಪಾಯಿಂಟ್ ನಾನು ಕೆಲವರಿಗೆ ಹೇಳಿರ್ಬೋದು, ಬಟ್ ಅದನ್ನ ತುಂಬಾ ತಲೆಗೆ ತೆಗೆದುಕೊಳ್ಳುವಂತ ಅಗತ್ಯ ಇಲ್ಲ. ಇದು ಜನರಲ್ ಆಗಿ ಇದನ್ನ ಪ್ರೆಡಿಕ್ಷನ್ ಮಾಡಿರುವಂತದ್ದು. ನಿಮ್ಮ ಜಾತಕನೇ ಫೈನಲ್, ನೀವೇ ಫೈನಲ್, ನಿಮ್ಮ ಕರ್ಮನೇ ಫೈನಲ್, ಜಾತಕದ ದಶಾ ಭುಕ್ತಿ ಅಂತರನೇ ಫೈನಲ್ ಹೊರತು ನಾನ್ ಫೈನಲ್ ಅಲ್ಲ. ಓಕೆನಾ? ನಾನು ಜಸ್ಟ್ ಹೇಳಿಕೊಟ್ಟಿರುವಂತದ್ದು, ಬಟ್ ಅದರಲ್ಲಿ ಹೆದರುವಂತ ಅವಶ್ಯಕತೆ ಇಲ್ಲ. ನಿಮ್ಗೆ ಪರಿಹಾರ ಏನ್ ಮಾಡ್ಬೇಕು? ನಕ್ಷತ್ರಾಧಿಪತಿ ರಾಹುಗೇನೆ ಪರಿಹಾರ ಮಾಡ್ಬೇಕು. ನಾನು ಹೇಳ್ತೀನಿ, ನಿಮ್ಮಲ್ಲಿ ಯಾರಾದ್ರೂ ಈ ಕಸ ತೆಗೆಯುವವರು ಬರ್ತಾರೆ, ಅಥವಾ ಎಲ್ಲೋ ಒಂದ್ ಕಡೆ ಈ ರೋಡ್ಗಳಲ್ಲಿ ಕಸವನ್ನ ಒಟ್ಟು ಮಾಡ್ಕೊಂಡು ಹೋಗುವಂತ ಮಹನೀಯರು ಇರ್ತಾರೆ, ದಯವಿಟ್ಟು ಅವರಿಗೆ ಸ್ವಲ್ಪ ಟೀ ಪೌಡರ್ ಮತ್ತೆ ಸ್ವಲ್ಪ ಹಣವನ್ನ ಕೊಟ್ಟು ನೋಡಿ ಅಂತ ಹೇಳ್ತೇನೆ. ಪ್ರತಿಯೊಬ್ರು ಕೂಡ ಓಕೆನಾ, ಟೀ ಪೌಡರ್ ಹಣ ಅವರಿಗೆ ಕೊಟ್ಟು ನೋಡಿ, ಅವರ ಮುಖದಲ್ಲಿ ನಗು ಮೂಡಿಸಿ ಅಂತ ಹೇಳ್ತೇನೆ. ಬಹಳ ಬಹಳ ಫೇವರಬಲ್ ಆಗಿದೆ. ಅವರು ಒಂದು ವೇಳೆ ನಕ್ಕು ಬಿಟ್ಟರು ನೀವು ಕೊಡುವ ಹಣದಿಂದ, ನೀವು ಕೊಡುವ ಟೀ ಪೌಡರ್ ನಿಂದ, ಅಥವಾ ಬೇರೆ ಗಿಫ್ಟ್ ಕೂಡ ಕೊಡ್ಬೋದು, ಏನು ತೊಂದರೆ ಇಲ್ಲ. ಸ್ವೀಟ್ ಕೂಡ ಕೊಡಿಸ್ಬೋದು, ಏನು ತೊಂದರೆ ಇಲ್ಲ. ಬಟ್ ಟೀ ಪೌಡರ್ ಕೊಟ್ಟಾಗ ಅದು ಬಹಳ ದೊಡ್ಡ ಮಟ್ಟಿಗೆ ಇಂಪ್ಯಾಕ್ಟ್ ಅನ್ನು ಕ್ರಿಯೇಟ್ ಮಾಡುತ್ತೆ. ಅದ್ರ ಜೊತೆಗೆ ಸ್ವಲ್ಪ ಹಣವನ್ನು ಕೊಟ್ಟಾಗ ಇನ್ನಷ್ಟು ದೊಡ್ಡ ಮಟ್ಟಿಗೆ ಇಂಪ್ಯಾಕ್ಟ್ ಅನ್ನು ಕ್ರಿಯೇಟ್ ಮಾಡುತ್ತೆ. ಸೊ ಅವ್ರಿಗೆ ಯಾವನ್ನ ಕೊಟ್ಟಾಗ ಅದರ ಜೊತೆಗೆ ನಿಮ್ಮ ಮನೆಗೆ ಯಾರೆಲ್ಲ ಕೆಲಸದವರು ಬರ್ತಾರೆ, ನಿಮ್ಮ ಕಸವನ್ನ ಮನೆಯಿಂದ ಹೊರಗೆ ಹಾಕ್ತಾರೆ, ದಯವಿಟ್ಟು ಅವ್ರ ಜೊತೆಗೆ ಮಿಸ್ಅಂಡರ್ಸ್ಟ್ಯಾಂಡಿಂಗ್ ಮಾಡ್ಕೊಳ್ಬೇಡಿ. ಅನೇಕ ತೊಂದರೆಗಳು ಕ್ರಿಯೇಟ್ ಆಗ್ಬೋದು. ನಿಮಗೆ ಮಿಸ್ಅಂಡರ್ಸ್ಟ್ಯಾಂಡಿಂಗ್ ಮಾಡ್ಕೊಂಡಾಗ ಸಮಸ್ಯೆಗಳು ಕ್ರಿಯೇಟ್ ಆಗುವಂತ ಸಾಧ್ಯತೆ ತೀರಾ ಜಾಸ್ತಿ ಅಂತ ಹೇಳ್ತೇನೆ. ಯಾವುದೇ ಕಾರಣಕ್ಕೆ ಅವ್ರ ಜೊತೆಗೆ ಬಹಳ ಪ್ರೀತಿಯಿಂದ ಮಾಡ್ಕೊಳ್ಳಿ. ಅದರ ಅರ್ಥ ನಾನೇನು ಹೇಳ್ತಾ ಇಲ್ಲ ಅವ್ರನ್ನ ತಲೆ ಮೇಲೆ ಕೂರಿಸಿ ಅಂತ, ಬಟ್ ಅವ್ರಿಗೆ ಎಷ್ಟು ಒಂದು ಫೆಸಿಲಿಟಿ ಬೇಕು, ಯಾವ ರೀತಿ ಮಾತಾಡಬೇಕು, ಆ ರೀತಿ ಒಂದು ಸ್ವಸ್ಥ ರೀತಿಯಲ್ಲಿ ಮಾತಾಡಿ, ಒಂದು ಒಳ್ಳೆ ರೀತಿಯಲ್ಲಿ ಮಾತಾಡಿ ಅವರ ಮನಸ್ಸನ್ನ ಗೆಲ್ಲಲಿಕ್ಕೆ ಪ್ರಯತ್ನ ಮಾಡಿದ್ರ ಮುಖಾಂತರ ಒಳ್ಳೆ ರಿಸಲ್ಟ್ ಅನ್ನ ನೀವು ಅನುಭವಿಸಲಿಕ್ಕೆ ಸಾಧ್ಯತೆ ಉಂಟು. ಆನಂತರ ಕುಜ ರಾಹುವಿನ ನಕ್ಷತ್ರದಲ್ಲಿ ಇರುವುದರಿಂದ ದಯವಿಟ್ಟು ಯಾವುದೇ ಕಾರಣ ಕೂಡ ಡ್ರೈವಿಂಗ್ ಮಾಡುವಾಗ ಎಲ್ಲ ಕಡೆ ಕೂಡ ನಿಮ್ಮ ಲೈಸೆನ್ಸ್ ಏನಿದೆ, ಹೆಲ್ಮೆಟ್ ಏನ್ ಹಾಕ್ತೀರಾ, ಅಥವಾ ನಿಮ್ಮ ಗಾಡಿಯ ಲೈಸೆನ್ಸ್ ಏನಿದೆ, ದಯವಿಟ್ಟು ಅದನ್ನೆಲ್ಲ ಇಟ್ಟುಕೊಂಡೇ ಹೋಗಿ. ಯಾವುದೇ ಕಾರಣಕ್ಕೂ ಪೊಲೀಸರ ಜೊತೆಗಾಗ್ಲಿ ಅಥವಾ ಆರ್ಮಿಯವರ ಜೊತೆಗಾಗ್ಲಿ ವಾಚ್ಮ್ಯಾನ್ ಜೊತೆಗಾಗ್ಲಿ ವಾದ ವಿವಾದ ಮಾಡುವುದು ಒಳ್ಳೆ ಲಕ್ಷಣ ಅಲ್ಲ. ಅದು ವಿಕೋಪಕ್ಕೆ ಹೋಗುವಂತ ಸಾಧ್ಯತೆ ಉಂಟು. ಯಾಕಂದ್ರೆ ಕುಜ ಎಲ್ಲಿದ್ದಾನೆ, ನಿಮ್ಮ ರಾಹುವಿನ ನಕ್ಷತ್ರದಲ್ಲಿದ್ದಾನೆ. ಆತ ದೊಡ್ಡ ಮಟ್ಟಿಗೆ ಸಮಸ್ಯೆಯನ್ನು ಕ್ರಿಯೇಟ್ ಮಾಡಬಹುದು ಅಂತ ಇಂಡಿಕೇಶನ್ ಇದೆ. ಬಿ ಕೇರ್ಫುಲ್, ತುಂಬಾ ಕೇರ್ಫುಲ್ ಆಗಿರಿ, ಅನ್ಯಥಾ ದೊಡ್ಡ ಮಟ್ಟಿಗೆ ಸಮಸ್ಯೆನೇ ಕ್ರಿಯೇಟ್. ಅವ್ರ ಜೊತೆಗೆ ಎಲ್ಲ ರೀತಿಯಲ್ಲಿ ಕೂಡ ನೀವೊಂದು ವ್ಯವಹಾರವನ್ನ ಅಥವಾ ಅವ್ರ ಜೊತೆಗೆ ಯಾವುದೇ ರೀತಿ ಮಾತುಕತೆ ಆಡಿದ್ರೆ ಬಹಳ ಸಮಾಧಾನ ಚಿತ್ತರಾಗಿ ಮಾತಾಡಿ, ಆವಾಗ ನಿಮ್ಮ ಸಮಸ್ಯೆ ಕೂಡ ಸಾಲ್ವ್ ಆಗುವಂತ ಸಾಧ್ಯತೆಗಳು ತೀರಾ ಜಾಸ್ತಿ. ಇನ್ನು ಯಾರಿಗೆಲ್ಲ ಆಲ್ಮೋಸ್ಟ್ ಈಗ ಕೋರ್ಟ್ ಕಚೇರಿ ಉಂಟು, ಸಮಸ್ಯೆ ಉಂಟು, ತೊಂದರೆ ಉಂಟು ಅಂತಾದಾಗ ಮುಂದಿನ ದಿನಗಳಲ್ಲಿ ಬಹಳ ಆಶಾದಾಯಕ ಆಗ್ಬೋದು. ನಾನು ಹೇಳಿದ ಟೆಕ್ನಿಕ್ ಅನ್ನ ಫಾಲೋ ಮಾಡಿದಾಗ ಡೆಫಿನೆಟ್ ಆಗಿ ನಿಮಗೆ ಕೋರ್ಟ್ ಕಚೇರಿಯಲ್ಲಿ ಬರ್ತಾರೆ. ಅಂದ್ರೆ ಕೋರ್ಟ್ ಕಚೇರಿಯಲ್ಲಿ ಅಂದ್ರೆ ಈಗ ಒಂದು ನ್ಯಾಯಯುತವಾಗಿ ನಿಮ್ಮ ಪಾಲಿಗೆ ನ್ಯಾಯ ಬರಬೇಕು ಅಂತ ಇಟ್ಕೊಂಡ, ಆವಾಗ ಪರಿಹಾರ ಕೆಲಸ ಮಾಡುತ್ತೆ ಅಲ್ವಾ? ಅಥವಾ ನೀವು ಮೋಸ ಮಾಡಿದ್ದೀರಾ, ಅವರ ಒಂದು ಜಾಗವನ್ನ ಕಬಳಿಸ್ಲಿಕ್ಕೆ ನೋಡ್ತಾ ಇದ್ದೀರಾ, ಅಥವಾ ಇವರಿಂದ ಮೋಸದಿಂದ ಬರ್ಸ್ಕೊಂಡಿದ್ದೀರಾ, ಅಂತದ್ದೆಲ್ಲ ಇದ್ದಾಗ ಆ ದೇವ್ರು ಕೂಡ ನಿಮ್ಮನ್ನ ಕಾಪಾಡಲ್ಲ. ಅದರಿಂದಾಗಿ ಅದಕ್ಕೆ ಪರಿಹಾರ ಕೂಡ ಬೇಕಾಗಿಲ್ಲ. ಅರ್ಥ ಮಾಡ್ಕೊಂಡ್ರೆ ತುಂಬಾ ಚೆನ್ನಾಗಿರುತ್ತೆ. ನ್ಯಾಯಯುತವಾಗಿ ನಿಮಗೆ ಬರ್ಬೇಕಾದಾಗ ನಾನು ಹೇಳಿದ ರೆಮಿಡೀಸ್ ಅನ್ನ ಮಾಡಿದಾಗ ಅದು 100% ಕೆಲಸ ಅಂತೂ ಮಾಡಿಯೇ ಮಾಡ್ತದೆ, ಏನು ಸಮಸ್ಯೆ ಕ್ರಿಯೇಟ್ ಆಗಲ್ಲ. ಓಕೆನಾ? ಬಹಳ 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 ಫೇವರ್ ಆಫ್ ದ ರಿಸಲ್ಟ್ ಅನ್ನ ನೀವು ಅನುಭವಿಸ್ರಿ. ಇನ್ನು ಎಲ್ಲರಿಗೂ ಒಂದು ರೆಮಿಡಿಯನ್ನು ಹೇಳ್ಕೊಡ್ತೇನೆ ನೋಡಿ. ಇಷ್ಟು ರೆಮಿಡಿಯನ್ನು ಅನುಭವಿಸಬೇಕು ನೀವು. ಆನಂದ ಎಲ್ಲರಿಗೂ ಒಂದು ರೆಮಿಡಿಯನ್ನು ಹೇಳ್ಕೊಡ್ತೇನೆ. ಅದು ರೆಮಿಡಿ ಬಂದು ಕೂಡ ಬಹಳ ವಿಶೇಷವಾಗಿ ಸುಬ್ರಹ್ಮಣ್ಯ. ಓಕೆನಾ? ಕುಕ್ಕೆ ಸುಬ್ರಹ್ಮಣ್ಯನ ದೇವಸ್ಥಾನಕ್ಕೆ ಭೇಟಿ ಮಾಡುವುದು. ಅಲ್ಲಿ ನಿಮ್ಗೆ ಈ ಬೆಳ್ಳಿಯ ನಾಗ ಬರುತ್ತೆ, ಗೊತ್ತಾರೆ? ಬೆಳ್ಳಿಯ ನಾಗ, ದಯವಿಟ್ಟು ಏನ್ ಮಾಡಿ, ಬೆಳ್ಳಿಯ ನಾಗ ಅದನ್ನ ಇಟ್ಕೊಂಡು ಪ್ರಾರ್ಥನೆ ಮಾಡಿ ಹುಂಡಿಗೆ ಹಾಕಿ ಬನ್ನಿ ಅಂತ ಹೇಳ್ತೀನಿ. ಓಕೆ? ಈ ವರ್ಷ ಯಾರೆಲ್ಲ ಕುಕ್ಕೆ ನೋಡಿ, ಈಗಾಗಲೇ ನನ್ನ ಈ ಕಾರ್ಯಕ್ರಮ ಯಾರು ವೀಕ್ಷಣೆ ಮಾಡ್ತಾ ಇದ್ದಾರೆ, ನಿಮ್ಮಲ್ಲಿ ಐಡಿಯಾ ಮೊದಲೇ ಬಂದಿರುತ್ತೆ ಕುಕ್ಕೆ ಸುಬ್ರಹ್ಮಣ್ಯಕ್ಕೆ ಹೋಗ್ಬೇಕಂತ 100%. ಓಕೆನಾ? ರೈಟಾ? ಕುಕ್ಕೆ ಸುಬ್ರಹ್ಮಣ್ಯ ಹೋಗ್ಬೇಕು ಆ ಥಾಟ್ಸ್ ನಿಮ್ಮಲ್ಲಿ ಆಲ್ಮೋಸ್ಟ್ ಈಗಾಗಲೇ ಕ್ರಿಯೇಟ್ ಆಗಿರ್ತದೆ. ಬೇಕಾದ್ರೆ ಟ್ರೈ ಮಾಡಿ ನೋಡಿ. ಸೊ ಕುಕ್ಕೆ ಸುಬ್ರಹ್ಮಣ್ಯಕ್ಕೆ ಹೋಗಿ ಅಲ್ಲಿ ಬೆಳ್ಳಿಯ ನಾಗನನ್ನ ಯಾವಾಗ ನೀವು ಹುಂಡಿಗೆ ಹಾಕಿ ಬರ್ತೀರಾ, ಅವಾಗ ನಾಗ ಸಂತುಷ್ಟನಾಗ್ಬಿಡ್ತಾನೆ, ರಾಹು ಸಂತುಷ್ಟನಾಗ್ಬಿಡ್ತಾನೆ. ಆನಂದರಲ್ಲಿ ಹೋಗಿ ಪ್ರದಕ್ಷಿಣೆ ಮಾಡಿಕೊಂಡು ಆನಂದರಲ್ಲಿ ಪ್ರಸಾದವನ್ನು ಸ್ವೀಕಾರ ಮಾಡಿಕೊಂಡು ನೀವು ಬರುವುದೇ ಆದಲ್ಲಿ ಡೆಫಿನೆಟ್ ಆಗಿ ನಿಮ್ಗೆ ಈ ಒಂದು ರಾಹು ಮುಖಾಂತರ ಬರ್ತಕ್ಕಂಥ ತೊಂದರೆ, ಕುಜನ ಮುಖಾಂತರ ಬರ್ತಕ್ಕಂಥ ತೊಂದರೆಗಳು ಒಂದಷ್ಟು ನಿವಾರಣೆ ಆಗ್ತವೆ. ಹೆದರುವಂತ ಅವಶ್ಯಕತೆಗಳು ಖಂಡಿತ ಇಲ್ಲ ಅಂತ ಹೇಳ್ತೇನೆ. ಗೊತ್ತಾಯ್ತು? ಇನ್ನು ವಿಡಿಯೋ ಲೆಂತ್ ಆಗುತ್ತೆ. ಈಗ ಇಷ್ಟವರೆಗೆ ಯಾರು ಕೂಡ ನಮ್ಮ ಒಂದು ಆರದೇ ಅಷ್ಟು ಯೂಟ್ಯೂಬ್ ಚಾನಲ್ ಸಬ್ಸ್ಕ್ರೈಬ್ ಮಾಡಿಲ್ಲ, ದಯವಿಟ್ಟು ನಮ್ಮ ಯೂಟ್ಯೂಬ್ ಚಾನಲ್ ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತೇನೆ. ಬೆಲ್ ಐಕಾನ್ ಪ್ರೆಸ್ ಮಾಡಿ. ತುಂಬಾನೇ ಚೆನ್ನಾಗಿರುತ್ತೆ. ಈ ವಿಡಿಯೋವನ್ನ ದಯವಿಟ್ಟು ನೀವು ಯಾರಿಗೆ ಇಷ್ಟಪಡ್ತೀರಾ ಅವ್ರ ಜೊತೆಗೆ ಹಂಚಿಕೊಳ್ಳಿಕ್ಕೆ ಪ್ರಯತ್ನ ಮಾಡಿ ಅಂತ ಹೇಳಿದ್ರೆ, ಅದರ ಜೊತೆಗೆ ಬಹಳ ವಿಶೇಷ ರೀತಿಯಲ್ಲಿ ಇದುವರೆಗೆ ಸ್ಕಿಪ್ ಮಾಡದೆ ಯಾರೆಲ್ಲ ನಮ್ಮ ಈ ಕಾರ್ಯಕ್ರಮವನ್ನು ವೀಕ್ಷಣೆ ಮಾಡಿದ್ದಾರೆ ಅಂತಹ ಮಹಾನೀಯರಿಗೆ ತುಂಬು ಧನ್ಯವಾದಗಳನ್ನು ಅರ್ಪಿಸ್ತಾ ಎಲ್ರಿಗೂ ನಮಸ್ತೆ. ಬಾಯ್.